चिन्तयेतं महान्तम् जन्माद्यस्तयतोन्मयादितरतश्चार्थेष्वभिज्ञस्वराट् तेने ब्रह्महृदाययादिकवये किं तियं सूरयः तेजो वारिमृदां यथा विनिमयो यत्र त्रिसर्गो वृषा धाम्नात्वेन तदा निरस्तकुहकं सत्यं परं धीमहि आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता यत्त्वानुभावमखिलश्रुतिसारमेकम् अध्यात्मदीपमतितितीर्षतां तमोऽन्धं संसारिणां करुणयाः पुराण मुख्यं तं व्याससूनुमुपयामि गुरुं मुनीनाम् आसेतो रातुषाराद्रेः यो दिशो दिशवन्मुहुः सत्यध्यानगुरुः पातु यतीन्द्रैरपि पूजितः अनवद्यात्मचारित्र्यं वारिभद्योतभास्करं विद्यामान्यगुरुं वन्दे विद्याविद्योतभास्करम् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायविहारतान् तपत्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् सुधीनिधि पदाम्भोजषट्पदायितमानसः शास्त्रार्थमधुदाता हि प्रेक्षानिधिसुतापसः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्तस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकर्मशापनोदनपटुतरे धर्माद्यखिलपुरुषार्थसाधने श्रीमद्भागवते नवमस्कन्धे अद्यकथा प्रारम्भे सति किञ्चित् पूर्वप्रसक्तप्रमेयानुवादः ಸತ್ಯವ್ರತ ದ್ರವಿಡೇಶ್ವರ ವಿವಸ್ವಾನೆಂಬ ಸೂರ್ಯನ ಮಗನಾಗಿ ವೈವಸ್ವತ ಅಂತ ಕರೆಸಿಕೊಂಡು ಹುಟ್ಟಿ ಹೆಂಡತಿ ಶ್ರದ್ಧಾದೇವಿಯಲ್ಲಿ ಯೋಗ್ಯವಾದ ಸಂತಾನವನ್ನು ಪಡೆಯಬೇಕು ಅಂತ ಹೇಳಿ ಯಾಗ ಮಾಡಿಸಿದರೆ ಒಂದು ಹೆಣ್ಣು ಮಗು ಹುಟ್ಟುಬಿಡ್ತು. ರಾಜ ಅಂದ, ಸ್ವಾಮಿ ನಮಗೆ ಗಂಡು ಬೇಕಾಗಿತ್ತು, ಹೆಣ್ಣು ಹುಟ್ಟು ಬಿಡುತ್ತಲ್ಲ, ಅದಕ್ಕೆ ಕೋತು ಅಂತ ಹೇಳಿದ್ರು. ಕೋತ ಅಂತಿರ್ತಾರೆ. ಅವಳು ಹಾಗೆ ಹೇಳಿದ್ರು, ಹೆಣ್ಣಾಗಲಿ ಅಂತ ಹೇಳಿದ್ರು. ಹೆಣ್ಣು ಹುಟ್ಟು ಬಿಡ್ತು. ಗಂಡು ಹುಟ್ಟಬೇಕಾಗಿತ್ತು. ಆ ರಾಣಿ ಪೆಗಲೆ ಭೇಟಿ ಭೀಕಾ ರೋಟಿ ಅಂತ ಅಂದ್ಬಿಟ್ಟು ಹೆಣ್ಣು ಹುಟ್ಟು. ಆಮೇಲೆ ಅದನ್ನು ಗಂಡು ಮಾಡಿದ್ರು. ವಸಿಷ್ಠರು ದೇವರನ್ನು ಪ್ರಾರ್ಥನೆ ಮಾಡಿ, ಅವನು 16 ವಯಸ್ಸು ಬಂದಿತ್ತು, ತುಂಬು ಯೌವನ. ಸುಮ್ಮನೆ ನಿಂತಿರುವುದ್ರೆ ನಿಂತಿರಲ್ಲ, ಯುವಕರು ಓಡಾಡ್ತಾ ಇರ್ತಾರೆ, ಮಕ್ಕಳು ಎಲ್ಲ. ಸುಕುಮಾರ ಮನಕ್ಕೆ ಬಂದ, ಅವನೇನೋ ಬೇಟೆ ಆಡ್ತ. ಅದು ರುದ್ರದೇವರು ಇಳಾಪಥ ಖಂಡದಲ್ಲಿ ಬರುತ್ತೆ. ಕಾಲಿಟ್ಕು ಒಳ್ಳೆ ಅವನು ಮತ್ತೆ ಹೆಣ್ಣಾಗುತ್ತೆ. ಒಳ್ಳೆ ಸುಂದರವಾದ ಹೆಣ್ಣಾದ. ಚಂದ್ರನ ಮಗ ಬುಧ ನೋಡ್ದ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಆಗ್ಬೋದು ಅಂತ ಹೇಳಿ ಬೌಂಡ್ರಿ ದಾಟ್ ಬಾಂಧ, ಇಲ್ಲದ್ರೆ ನಾನು ಹೆಣ್ಣಾಗ್ಬಿಡ್ತೀನಿ ಅಂತ ಹೇಳಿ ಅವಳನ್ನು ಮದುವೆ ಆಗಿ ಒಂದು ಗಂಡು ಮಗು ಹುಟ್ಟುಬಿಡ್ತು. ಪುರೂರವ
ಊರ್ವಶಿ ತಾನೇ ಬಂದು ಮದುವೆ ಅಲ್ಲ ಅವಳನ್ನು. ಅಂಥ ಸುಂದರ ಅವನು. ಆ ಮಗುನ ಎತ್ಕೊಂಡು ಅವನು ರಾಜನ ಮನೆ ತನ್ನ ಕೋರಿಗೆಲ್ಲೇ ಇರುತ್ತಲ್ಲ ಅಲ್ಲಿ ಬಂದ ಕೂಡಲೇ, ಏನಮ್ಮ ಏನಿದು ಎಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸಂಚಾರ, ಯಾವುದು ಮಗು ಯಾರು ನೀನು ಯಾರು ಅಂದರು. ಆಮೇಲೆ ಅರ್ಥವಾಯಿತು ರಾಜಕುಮಾರ ಇವನು ಹೆಣ್ಣಾಗ್ಬಿಟ್ಟಿಯಾನೆ ಅಂತ. ಮತ್ತೆ ವಸಿಷ್ಠರನ್ನು ಕೇಳಿದ್ರು. ರುದ್ರದೇವರು ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಗಂಡಾಗಬೇಕಾಗಿದ್ದು ಹೆಣ್ಣಾಗಿ ಗಂಡಾಗಿ ಮತ್ತೆ ಹೆಣ್ಣಾಗಿ ಕೂತಿಯಾನೆ, ನೀವು ಅನುಗ್ರಹ ಮಾಡ್ರಿ ಅಂದಾಗ 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ಆಗುತ್ತೆ ನೋಡು. ಯಾಕೆ 1 ತಿಂಗಳು ರಾಜರು ಕಾಣಿಸಲ್ಲ ಅಂದ್ರೆ ಏನು ಹೇಳಬೇಕು. ಆಗ ಇವನು 100 ವರ್ಷ ಯಮುನಾ ತೀರದಲ್ಲಿ ತಪಸ್ಸು ಮಾಡಿ 100 ವರ್ಷ ತಪಸ್ಸಿನ ಫಲವಾಗಿ ಇಕ್ಷ್ವಾಕು ಮೃಗ ಶರ್ಯಾತಿ ದಿಷ್ಟ ದೃಷ್ಟ ಕರುಷಕ ನರಿಶ್ಚಂದ್ರ ಪೃಷಧ್ರ ನಾಭಾಗ ಶರ್ಯಾತಿ 10 ಗಂಡು ಮಕ್ಕಳುಗಳು ಹುಟ್ಟಿದ್ದಾರೆ. ಎಲ್ಲ ಮಹಾಸಮರ್ಥನೆ. 100 ವರ್ಷ ತಪಸ್ಸು ಮಾಡಿದ ಫಲ ಅದರಲ್ಲಿ ಒಂದು 6 ಇಲ್ಲ. ಪೃಷಧ್ರ ಅಂತ ವಸಿಷ್ಠರ ಮನೆಯಲ್ಲಿ ವಿದ್ಯೆಗೋಸ್ಕರ ಗೋಸೇವೆಯನ್ನು ಮಾಡ್ಕೊಂಡಿದ್ದ. ಒಂದು ದಿನ ಈ ಮಳೆಗಾಲದಲ್ಲಿ ವೀರಾಸನದಲ್ಲಿ ಕೊಡಲಿ ಹಿಡ್ಕೊಂಡು ಕೂತಿದ್ದ. ಹುಲಿ ಇಂಥದ್ದು ಯಾವುದು ತಿನ್ಬಿಡಬಾರ್ದು ಅಂತ. ಒಂದು ದೊಡ್ಡ ಹುಲಿ ಬಂತು. ಯಾವುದೋ ಒಂದು ಗೋವಿನ ಮೇಲೆ ಆಕ್ರಮಣ ಮಾಡಿ ರಕ್ತ ಹೀರಬೇಕು ಅಂತ ಬಿದ್ದಿದೆ. ಮಿಂಚಿತು. ಆ ಮಿಂಚಿನ ಆ ಒಂದು ಬೆಳಕಿನಲ್ಲಿ ಕೊಡಲಿಯನ್ನು ಒಗೆದ. ಈ ಪ್ರಾಣಿಗಳಿಗೆ ಗೊತ್ತಾಗಿ ಬಿಡುತ್ತೆ ಪರಾಕ್ರಮ ಇಲ್ಲ, ಅವನ್ನೇ ತಿನ್ಬಿಡ್ಬೋದಾಗಿತ್ತು. ಅವನು ಇವನು ಅಷ್ಟು ಸುಲಭದ ಅಲ್ಲ ಅಂತ ಹೇಳಿ ಹೀಗಂತೂ ಅದರೊಂದು ಕಿವಿ ತುಂಡಾಗ್ಬಿಡ್ತು. ವೇಗವಾಗಿ ಹೊಡೆದಿದ್ದಲ್ಲ ಆ ಕೊಡಲಿ ಈ ಗೋವಿನ ಕತ್ತನ್ನು ಕತ್ತರಿಸಾಕ್ಬಿಟ್ಟಿದೆ. ಹೊಟ್ಟೋಯ್ತು ಅರಣ್ಯಕ್ಕೆ ಹುಲಿ. ಬೆಳಗ್ಗೆ ನಿನ್ನ ಗೋವು ಕಾಯೋ ಅಂತ ಹೇಳಿದ್ರೆ ಗೋಹತ್ಯೆ ಮಾಡಿಬಿಟ್ಟೆ ಅಲ್ಲೋ ಪ್ರಾರಬ್ಧ. ನಕ್ಷತ್ರ ಬಂಧುತ್ವಹಿ ಕ್ಷತ್ರ ಬಂಧುವೇ ಶೂದ್ರತಾ ವ್ಯಾಹಿ, ಶೂದ್ರನಾಗಿ ಬಿಡು ಅಂತ. ಅವನು ಬೇಕಾಷ್ಟು ವಾಕ್ಯಾರ್ಥ ಮಾಡೋದು. ನಂದೇನು ತಪ್ಪಿದೆ ಗುರುಗಳೇ, ಬೇಕು ಅಂತ ಕೊಲ್ತೀರಾ? ಎಷ್ಟು ಮಾತಾಡ್ಬೋದು? ಏನು ಮಾತಾಡಲಿಲ್ಲ. ಅಂತರಿಣ ಜಗ್ರಾಹ, ನೀನು ಶೂದ್ರನಾಗು ಅಂದರೆ ಅದನ್ನು ಪ್ರಸಾದ ರೂಪ ಸ್ವೀಕಾರ ಮಾಡಿ ಅವನು ಅವಧೂತ ಚರ್ಯೆಯಿಂದ ಇದ್ದುಬಿಟ್ಟ. ಕಂಡಲ್ಲಿ ವಿಶ್ವರೂಪ ಕಾಂಬರು ಅಂತ ಹೇಳಿದ ಹಾಗೆ ಎಲ್ಲೆಲ್ಲೂ ದೇವರ ಅನುಸಂಧಾನ ಮಾಡಿ ಅವನು ಅವಧೂತ ಚರ್ಯದಿಂದ ಇದ್ದು ಮೋಕ್ಷಕ್ಕೆ ತೆರಳಿಬಿಟ್ಟ. ಸಾಧನೆ ಮಾಡಿಕೊಳ್ಳುವ ಒಂದು ದೃಢವಾದ ಸಂಕಲ್ಪ ಇದ್ರೆ ಶೂದ್ರ ಜನ್ಮ ಶೂದ್ರ ಅಲ್ಲ, ಶಾಪದಿಂದ ಶೂದ್ರ ಉದ್ಧಾರ ಆಗ್ಬಿಟ್ಟ. ಬ್ರಾಹ್ಮಣರಾಗಿ ಹುಟ್ಟಿಯೂ ದುಡ್ಡಿಗೋಸ್ಕರ ಕೀರ್ತಿಗೋಸ್ಕರ ಇಲ್ಲದೆ ಫಾಲ್ಸ್ ಪ್ರೊಜೆಕ್ಟ್ ಮಾಡ್ಕೊಂಡಿದ್ರೆ ದೇವರ ಹತ್ರ ಕೂಡ ಸೇರಿಸಲ್ಲ. ಅದರಿಂದ ಉದ್ಧಾರ ಆಗಲಿಕ್ಕೆ ಬೇಕೇ ಬೇಕು. ಜಾತಿ ಇದೆಲ್ಲ ಅತ್ಯಗತ್ಯ. ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ಎಲ್ಲಿ? ಹೀಗೆ ಇವನೇ ಪೃಷಧ್ರನ ಕಥೆಯನ್ನು ಹೇಳಿ ಇದೇ ವಂಶದಲ್ಲಿ ಮರುತ್ತಂತ ಒಬ್ಬ ಚಕ್ರವರ್ತಿ ಬಂದ. ಅವನು ಬಹಳ ದುಡ್ಡು ಸಿಕ್ಬಿಟ್ಟಿತ್ತು ರುದ್ರದೇವರ ಅನುಗ್ರಹದಿಂದ. ದುಡ್ಡು ಬಹಳ ಇದ್ದಾಗ ಏನು ಮಾಡಬೇಕು? ಸ್ವಿಸ್ ಬ್ಯಾಂಕಲ್ಲಿ ಇಟ್ಟು ನೋಡ್ತಾ ಸತ್ತೋಗ್ಬಿಡ್ಬೇಕು. ಅದಕ್ಕೆ ಅವನು ಅಂಗಿರಸರನ್ನು ಹೋಗಿ, ಅಂಗಿರಸರ ಮಗ ಬೃಹಸ್ಪತ್ಯಾಚಾರ್ಯ ಕೇಳಿದ, ಸ್ವಾಮಿ ನಾನೊಂದು ದೊಡ್ಡ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ತಾವು ಅನುಗ್ರಹ ಮಾಡಬೇಕು, ಪೌರೋಹಿತ್ಯವನ್ನು ತಾವು ಸ್ವೀಕಾರ ಮಾಡಬೇಕು ಅಂದಾಗ, ಅಲ್ಲಪ್ಪ ನಾನು ಏನು ದೇವತೆಗಳು ಪುರೋಹಿತ, ನಿಂಗೆ ಪೌರೋಹಿತ್ಯ ಮಾಡಿಸಿದ್ರೆ ನನ್ನ ಸ್ಟೇಟಸ್ ಗತಿ ಏನು? ಇದೇ ಮಾತಾಡಿದವರು. ಸರಿ, ಖಿನ್ನ ಮನಸ್ಕನಾಗಿ ಕೂತಿದ್ದ. ಈ ನಾರದರು ಬಂದರು, ಯಾಕೋ ಹೀಗೆ ಕೂತಿರಿ ಹೇಳ್ದ ತನ್ನ ಅಳಲಣ್ಣನ್ನೆಲ್ಲ. ಅವರು ಇಲ್ಲ ಅಂದ್ಬಿಟ್ರು ಗುರುಗಳು. ನನಗೇನಿಲ್ಲ, ಇವ್ರ ಕೈಯಲ್ಲಿ ಮಾಡಿದ್ದೆ ಅಂತಲ್ಲ, ಲೋಪ ಇರೋದಿಲ್ಲ ದೇವತಾ ಪೌರೋಹಿತ್ಯಕವಾರ ಇದ್ದಿಲ್ಲ, ಅಷ್ಟೇ ಉದ್ದೇಶ ಅಲ್ಲ. ಯಾಕೆ ಅವರಷ್ಟೇ ಚೆನ್ನಾಗಿ ಮಾಡಿಸ್ತಾರೆ. ಅವ್ರ ತಮ್ಮ ಸಂವರ್ತರು ಅಂತ ಎಲ್ಲಿರ್ತಾರೆ? ಕಾಶಿಪಟ್ಟಣದಲ್ಲಿ ಇರ್ತಾರೆ, ಅಲ್ಲಿ ಗಂಗಾ ತೀರದಲ್ಲಿ ಇರ್ತಾರೆ. ಹೇಗೆ ಗುರುತಿಸ್ಬೇಕು ಅವ್ರನ್ನ ಅಂತ ಒಂದು ಹೆಣ ಹಿಡ್ಕೊಂಡು ಕೂತ್ಕೊ. ಇವರು ಅವಧೂತ ಚರ್ಯೆಯಲ್ಲಿ ನೋಡೋದ್ರಿಂದ ಮೇಮೇಲೆ ವಸ್ತ್ರ ಇರೋದಿಲ್ಲ. ಈ ಶವ ಅಪವಿತ್ರವಾದ್ದರಿಂದ ಅದನ್ನು ನೋಡಿದ್ರೆ ದೂರ ಹೋಗ್ತಾರೆ. ಆಗ ಇವರೇನು ತಿಳ್ಕೊ, ತೇಜಸ್ಸಿನಿಂದ ಹಚ್ಚವಾಗತ್ತೆ. ಅವ್ರ ಅಡ್ರೆಸ್ ನಾ ಹೇಳಿದ್ದೀನಿ ಅಂತ ಹೇಳ್ಬೇಡ, ಸಿಟ್ಟು ಬರುತ್ತೆ ಅವ್ರಿಗೆ ಅಂತ ಹೇಳಿ
ಹಾಗೆ ಕಾಯ್ತಾ ಹೆಣ ಹಿಡ್ಕೊಂಡು ಕೂತ್ಕೊಂಡಿದ್ದ. ಲೆಕ್ಕವಿಲ್ಲದಷ್ಟು ದುಡ್ಡಿದ್ದರೆ ಕರ್ಮಲೋಪವಾಗಬಾರದು ಅಂತ ಹೇಳಿ ಗಂಗಾ ತೀರ್ಥದಲ್ಲಿ ಹೆಣ ಹಿಡ್ಕೊಂಡು ಕೂತಿಯಾನೆ ಇವನು ಚಕ್ರವರ್ತಿ. ಅದರಂತೆ ಬಂದ್ರು ಎಷ್ಟೋ ಅವಧೂತರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ನಿಮ್ಮ ಅಪ್ಪನ ಹೆಸರೇನು? ಗುಂಡಾಚಾರು. ಎಲ್ಲಿರ್ತಾರೆ? ಬೆಟ್ಟದ ಮೇಲೆ. ಹೇಗಿರ್ತಾರೆ? ತಲೆ ಬಳಸ್ಕೊಂಡಿರ್ತಾರೆ ಅಂದ್ರೆ ದಿನಕ್ಕೆ 1000 ಗುಂಡುಗಳು ಸಿಗುತ್ತೆ. ಅದಕ್ಕೆ ಹೆಣ ಹಿಡ್ಕೊಂಡಿದ್ದಲ್ಲಿ. ಹೌದು, ಅವಧೂತರುಗಳಿಗೆ ಕಡಿಮೆ ಇಲ್ಲ. ಇವ್ರು ಮಾತ್ರ ನೋಡ್ದ, ಹೆಣ ನೋಡಿ ದಿಗ್ಭ್ರಾಂತರಾದರಂತೆ ದೂರ ಹೊರಟು. ನಾರದರು ಹೇಳಿದಲ್ಲ, ಏನೋ ಮಹಾಭಾರತ ಬಹಳ ವಿಸ್ತಾರವಾಗಿದೆ. ಹೋಗಿ ಕಾಲು ಇಟ್ಕೊಂಡ, ಒದ್ರು, ಉಗುಳಿದ್ರು, ಏನ್ ಬೇಕಾದ್ರೆ ಮಾಡ್ರಿ, ಕಾಲು ಬಿಡಲಿಲ್ಲ. ಯಾಕೋ ಪ್ರಾಣ ತೆಗಿತಿದ್ರು. ನಾನೊಂದು ಅಷ್ಟೊಂದು ಯಾಗ ಮಾಡಬೇಕು ಅಂತಿದ್ದೀನಿ, ತಾವು ಪೌರೋಹಿತ್ಯಕ್ಕೆ ಸ್ವೀಕಾರ ಮಾಡಿ ಉದ್ಧಾರ ಮಾಡಬೇಕು. ನನ್ನ ಅಡ್ರೆಸ್ ಹೇಳಿದ್ರು. ಏನೋ ಗೊತ್ತಾಯ್ತು ನಮಗೆ, ನಾರದ್ರ ಹೆಸರು ಹೇಳೋ ಹಾಗಿಲ್ಲ, ನೀವು ಬರಬೇಕು. ಹೌದು, ನಾನು ಬರ್ತೀನಿ. ನಾನು ಎಲ್ಲಾದರೂ ಒಂದು ಕಡೆ ಒಂದು ಇಂಥ ಕೆಲಸ ಮಾಡ್ತೀನಿ. ನಮ್ಮ ಅಣ್ಣ ಅದನ್ನು ತಪ್ಪಿಸ್ಕೊಡ್ತಾನೆ. ಬೃಹಸ್ಪತ್ಯಾಚಾರ್ಯರಿಗೆ ತಮ್ಮನ್ನು ತಲೆ ಕಟ್ಟರಾಗಲ್ಲ, ದೇವತೆಗಳಲ್ಲೂ ಕೂಡ. ಆಮೇಲೆ ನಂಗೇನ ಸೀರೆ ಪಂಚ ಅದು ಇದು ಕೊಟ್ಟುಬಿಟ್ಟು ಹೋಗು ಅಂದ್ಯೋ. ಇಲ್ಲ ಸ್ವಾಮಿ, ಏನಾದರೂ ನಿಮ್ಮ ಪಾದವನ್ನು ಬಿಡೋದಿಲ್ಲ ಅಂತ ಯಾಗವನ್ನು ಪ್ರಾರಂಭ ಮಾಡಿದ್ರೆ ಹೊಟ್ಟೆ ಹೊಡೆದೋಯ್ತು ಬೃಹಸ್ಪತ್ಯಾಚಾರ್ಯರಿಗೆ. ಇಂದ್ರದೇವರು ಒಟ್ಟಿಗೆ ಬಂದರು. ಸ್ವಲ್ಪ ನಮ್ಮ ಗುರುಗಳನ್ನೇ ಕರೆದಿದ್ದಿ, ಏನೋ ಆಗಲಿಲ್ಲ, ದೇವ್ರ ಸಂಕಲ್ಪ ಇಲ್ಲ, ಈಗ ಅವರೇ ಮಾಡಿಸ್ತಾರೆ. ಇಲ್ಲ ಸ್ವಾಮಿ, ಆಹುತಿಯನ್ನು ಸ್ವೀಕಾರ ಮಾಡ್ರಿ ನೀವು. ಅವರಿಂದ ಶುರು ಮಾಡಿಸ್ಬಿಟ್ಟಿದ್ದೀನಿ. ಸಂವರ್ತೋ ಅಯಾಜಯ ಯೋವೈ ಮಹಾಯೋಗಿ ಅಂಗಿರಸ್ತುತಃ. ಮಹಾಯೋಗಿ ಅಂಗಿರರ ಮಕ್ಕಳು ಉಚಥ್ಯರು 3 ಜನ ಗಂಡು ಮಕ್ಕಳು. ಬೃಹಸ್ಪತ್ಯಾಚಾರ್ಯರು, ಉಚಥ್ಯರು, ಸಂವರ್ತರು ಅಂತ ಎಲ್ಲ ಯೋಗಿಗಳೇ, ಎಲ್ಲ ಮಹಾಜ್ಞಾನಿಗಳೇ. ಅವರು ಯಾಗ ಮಾಡಿಸಿದ್ರು. ಸರ್ವಂ ಹಿರಣ್ಮಯಂ ತ್ವಾಸಿ. ಇವನು ಮಾಡಿದ ಯಜ್ಞದಲ್ಲಿ ಎಲ್ಲ ಬಂಗಾರ, ಬಂಗಾರಕ್ಕಿಂತ ಲೀಸ್ಟು ಬೆಳ್ಳಿ ಕೂಡ ಸ್ವೀಕಾರ ಮಾಡಲಿಲ್ಲಂತೆ. ಇನ್ನೇನು ಬಂಗಾರದ ಪಾತ್ರದ ಅಡುಗೆ ಮಾಡಿ ಬರೋದಿಲ್ಲ, ಕರ್ಗೋಗತ್ತಷ್ಟೇ ಹುಳಿ ಸಾರು ಮಾಡ್ಲಿಕ್ಕೆ ಹೊರಟ್ರೆ. ಅಷ್ಟು ರೀತಿಯಲ್ಲಿ ವೈಭವದಿಂದ ಯಾಗವನ್ನು ಮಾಡಿದ್ರೆ ಬ್ರಾಹ್ಮಣರುಗಳಿಗೆಲ್ಲ ಅಪಾರ ದ್ರವ್ಯ ಕೊಟ್ಟಿದ್ದ. ನೋಡದೇ ಇದ್ದಾಗ ಈ ಮೇರು ಪರ್ವತನ ದಕ್ಷಿಣಕ್ಕೆ ಅದನ್ನು ಬಿಸಾಡಿ ಹೊರಟೋಗಿದ್ರಂತೆ. ಧರ್ಮರಾಜರು ಖಿನ್ನರಾಗಿ ಕೂತಿದ್ರು. ಯಾಕೋ ಹೀಗೆ ಕೂತಿದ್ದಿ, ಏನು ನಿನ್ನ ದುಃಖಕ್ಕೆ, ಚಿಂತೆಗೆ ಏನು ಕಾರಣ? ಗುರು ಹಿರಿಯರ ಹತ್ಯೆ ಮಾಡಿಬಿಟ್ಟೆ. ಏನಾದರೂ ದೊಡ್ಡವ್ರ ರಕ್ತಸಿಕ್ತವಾದ ಸಿಂಹಾಸನದಲ್ಲಿ ನೆಮ್ಮದಿ ಇರೋದಿಲ್ಲ. ಕ್ಷತ್ರಿಯನ ಕರ್ತವ್ಯ ಮಾಡಿದ್ಯಲ್ಲೋ ನೀನು. ವಿಷ್ಣು ಬಿಟ್ಟು ತದನುಬಂಧಿ ನಿಗ್ರಹಕ ಪರಮೋ ಧರ್ಮ, ತದ್ವಿರುದ್ಧ ಸಕಲೋಪ್ಯ ಧರ್ಮ ಅಂತಿದ್ದಾಗ ಚಿಂತೆ ಮಾಡಬಾರ್ದು ಅಂದರೆ, ಚಿಂತೆ ಅಡ್ಸರು ಮಾಡಬಾರ್ದು ಅಂದರೆ ಬಿಟ್ಬಿಡ್ಲಿಕ್ಕಾಗತ್ತಾ? ಯಾವುದೋ ಒಂದು ಡ್ರೆಸ್ ಬಿಸಾಡುವ ಹಾಗೆ ಚಿಂತೆಯನ್ನು ಬಿಟ್ಟುಬಿಡ್ತೀನಿ, ಖಂಡಿತ ಆಗಲ್ಲ. ಚಿಂತೆಯನ್ನು ಬಿಟ್ಟು ಅಂತೇಳಿ ಚಿಂತೆ ಆಗ್ತಾ ಇರುತ್ತೆ. ಅಷ್ಟು ಸುಲಭವಾಗಿ ಆಗೋದಿಲ್ಲ. ದುಡ್ಡು ಬೇರೆ ಇಲ್ಲ. ಅಶ್ವಮೇಧ ಯಾಗ ಮಾಡುವಂದ್ರು ಎಲ್ಲ ಪಾಪ ಹೋಗುತ್ತೆ ಅಂತ. ಸ್ವಾಮಿ ದುಡ್ಡಿಲ್ಲ, ಡಿಪಾಸಿಟ್ ಬಡ್ಜೆಟ್ಟು. ಈಗ ಸಿದ್ದರಾಮಯ್ಯ ಕೂಡ ಎಲ್ಲ ತೋರಾಡುವಂತ ಬಂದ್ಬಿಟ್ಟ. ಅವನು ಹೋಗಿ ಏನು ಮಾಡ್ತೀವಿ, ದುಡ್ಡೇ ಇಲ್ಲ. ಅಲ್ಲೋ, ಈ ಯಾಗ ಮಾಡಿದ ಸಂದರ್ಭದಲ್ಲಿ ಮರುಚಕ್ರವರ್ತಿ ಅಪಾರ ದ್ರವ್ಯನ್ನು ಬ್ರಾಹ್ಮಣರು ಕೊಟ್ಟಿಯಾನೆ. ಮೇರು ಪರ್ವತರ ಈ ಒಂದು ಜಾಗದಲ್ಲಿದೆ. ಅದೆಂತೋ ಒಬ್ಬ ಅಂದರೆ ಬ್ರಾಹ್ಮಣರಿಗೆ ಒಬ್ಬ ಚಕ್ರವರ್ತಿ ಅಶ್ವಮೇಧ ಯಾಗ ಮಾಡಿ ಕೊಟ್ಟಿದ್ದನ್ನ ಮತ್ತೆ ಬ್ರಾಹ್ಮಣರು ಕೊಳ್ಳ. ಬೆಲ್ಲದ ಗಣಪತಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದ. ನೈವೇದ್ಯಕ್ಕೆ ತೊಂಬ ಅಂದ ಕೌಂಟಿ. ಹೊಟ್ಟೆ ಚಿಮಟು ಇಡ್ರಿ ಎಂದ ಅವಳು. ಬೆಲ್ಲದ ಗಣಪತಿ ಇಟ್ಟಿದ್ದು ಯಾತಕ್ಕೆ? ಬೇರೆ ನೈವೇದ್ಯ ಕೇಳಬಾರ್ದು ಅಲ್ವಾ ಅಂದರೆ ಹೊಟ್ಟೆ ಗಿಲ್ಲಿ ಪೆಟ್ಟಂಡಿ ಅಂತ. ಇಲ್ಲೋ, ಇದು ನಮ್ಮದು ಅಂತ ಹೇಳಲಿಕ್ಕೆ 12 ಮ್ಯಾಕ್ಸಿಮಮ್ 14 ವರ್ಷ ಇರುತ್ತೆ. ಇದು ಕೋಟ್ಯಾಂತರ ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಮೇರಿವಾಗ ದೇವರು ಬಿಟ್ಟ ಪರಮಾತ್ಮ ಸಮಾಧಾನ ಮಾಡಿದ್ರೆ, ಒಂದು ಯಾಗಕ್ಕೆ ದುಡ್ಡಿಲ್ಲದೆ ಇದ್ದಿದ್ದು ತ್ರಿಭಿಗಿ ಉತ್ತಮ ಕಲ್ಪಕೈಹಿ. 5 ಅಶ್ವಮೇಧ ಯಾಗ ಮಾಡೋದು. ಮತ್ತೆ ತ್ರಿಭಿಗಿ ಅಂತಾರಲ್ಲ ಭಾಗವತದಲ್ಲಿ, ಒಂದು ಯಾಗದಲ್ಲಿ 3 ಯಾಗಕ್ಕೆ ಖರ್ಚು ಮಾಡಬೇಕು. ಅಷ್ಟು ಸರ್ಪ್ಲಸ್ ಆಗ್ಬಿಟ್ಟಿದ್ದು ದುಡ್ಡು. ಅಷ್ಟು ಖರ್ಚು ಮಾಡಿ ಸಮೃದ್ಧವಾಗಿ 15 ವರ್ಷ ಧರ್ಮರಾಜರು ಮಾಡಿದ ಅಶ್ವಮೇಧ ಯಾಗದಲ್ಲೇ ಕಳಿತು. ಈ ಪುಣ್ಯಾತ್ಮ ಮರುಚಕ್ರವರ್ತಿ ಬ್ರಾಹ್ಮಣರು ಕೊಟ್ಟ ಸೊತ್ತು. ಮರುತ್ತಸ್ಯಾವ ಸಂಗ್ರಹೇ
ಆವಿಕ್ಷಿತಚ್ಚ ಕಾಮಪ್ರೇ ವಿಶ್ವೇ ದೇವಾತ್ ಸಭಾತ್ಸರ ಇತಿ. ಪ್ರತಿನಿತ್ಯ ಈ ಚಕ್ರವರ್ತಿಯನ್ನ ಪೂಜಾವಸಾನದಲ್ಲಿ ಸ್ಮರಣ ಮಾಡ್ತೀವಿ ಅಂದ್ರೆ ಏನು ಈತನ ಮಹಿಮೆ ಸರಿಯಾತಿ ಗೊತ್ತಿದೆ. ಚವನರ ಮಗಳನ್ನು ಕೊಟ್ಟಿದ್ದು, ಮುದುಕನಿಗೆ ತನ್ನ ಮಗಳನ್ನು ಕೊಟ್ರೆ ಅವರು ತನ್ನ ಪಾತವ್ರತ್ವದಿಂದ ಹುಡುಗರನ್ನಾಗಿ ಮಾಡಿಬಿಟ್ರು. ಇವತ್ತೆಲ್ಲ ಯುವಕ ಗಂಡನ ಮುದುಕರನ್ನಾಗಿ ಮಾಡಿಟ್ಬಿಡ್ತಾರೆ. ಇವರ ನಡವಳಿಕೆ ಸರಿಯಾಗಿಲ್ಲದೆ ಚಿಂತಾಕ್ರಾಂತರನ್ನಾಗಿ ಮಾಡಿ ಕೆಲಸಕ್ಕೆ ಬಾರದೇ ಇದ್ದವರಾಗ್ಬಿಡ್ತಾರೆ ಕಲಿಯುಗದಲ್ಲಿ. ಇಲ್ಲಿ ವಿಪರೀತ, ಇಲ್ಲಿ ಮಹಾನುಭಾವರು ಅಂತ ಒಂದು ವಿಚಾರವನ್ನ ತಿಳಿಸಿ, ನಾಭಾಗ ಅಂತ ದಿಷ್ಟಪುತ್ರೋ ಅನ್ಯ, ಇವನು ಮನುವಿನ ಮಗ, ದಿಷ್ಟಪುತ್ರ ಅಲ್ಲ. ಈ ನಾಭಾಗ ಗುರುಕುಲದಿಂದ ಸ್ವಲ್ಪ ತಡವಾಗಿ ಬಂದ. ತಂದೆ ನನ್ನ ಪಾಲು ಅಂತಾರೆ. ನಿನ್ನ ಪಾಲಪ್ಪ ಅಣ್ಣಂದ್ರೆ ಹಂಚ್ಕೊಂಡ್ಬಿಟ್ರಲ್ಲ. ಮತ್ತು ನನಗೆ ಯೋಚನೆ ಮಾಡಬೇಡ, ಅಂಗಿರಸರು ಯಾಗ ಮಾಡ್ತಾರೆ, ಪ್ರಾರಂಭ ಆಗ್ತಾ ಇದೆ. ಇಲ್ಲಿಂದ 6ನೇ ದಿನಕ್ಕೆ 2 ಮಂತ್ರ ಮರ್ತೋಗತ್ತವ್ರಿಗೆ. ಅವರು ಮರೆಯುವ 2 ಮಂತ್ರಗಳು ಇದು. ನೆನಪು ಮಾಡು, ದಾಸ್ಯತಿ ದ್ರವಿಣಂ ಭೂರಿ, ಸಾಕಷ್ಟು ದ್ರವ್ಯ ಕೊಡ್ತಾರೆ ಅಂತ ಹೇಳಿದಾಗ ಅವ್ನು ಕಾಯ್ತಾ ಕೂತಿದ್ದ. ಕೆಲವು ಸಲ ಸ್ಮರಣೆ ಬರಬಾರ್ದು ಅಂತಿದ್ರೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ದೇವರೇ ಕೊಡೋದು, ನಮ್ಮ ಅಧೀನ ಯಾವುದೂ ಅಲ್ಲಲ್ಲ. ನಮ್ಮ ಹೆಸರು ನೆನಪಿರುತ್ತೆ. ಒಂದು ವಯಸ್ಸಾದ್ಮೇಲೆ ನನ್ನ ಪರಿಚಯ ನಂಗಿದ್ರೆ ನನ್ನ ಪುಣ್ಯ ಹಾಗಾಗ್ಬಿಡುತ್ತೆ. ಹೀಗೆಲ್ಲ ನಾವು ನೋಡ್ತೀವಿ ನಾವು ಸಂಸಾರದಲ್ಲಿ. ಅಮಂತ್ರಮನ್ನಮ್ಯತ್ ಕಿಂಚಿದ್ಧೂಯತೆ ಚ ಹುತಾಶಾನೆ. ಪವಮಾನ ಖೇಲದಲ್ಲಿ ಮಂತ್ರ ಎಲ್ಲೋ ತಂತ್ರ ಎಲ್ಲೋ ಅಂದರೆ ಅದೊಂದು ದೊಡ್ಡ ಅಪರಾಧ ಅಂತಾರೆ. ಮಂತ್ರ ನೆನಪಾಗ್ತಾ ಇಲ್ಲ, ಪುಸ್ತಕ ಇಟ್ಕೊಂಡು ಯಾಗ ಮಾಡೋ ಕಾಲ ಅಲ್ಲ ಅದು. ಮೇಲೆ ಕೆಳಗೆ ನೋಡ್ತಾ ಇದ್ರೆ ಸ್ವಾಮಿ ತಾವು ಅಪ್ಪಣೆ ಮಾಡಿದ್ರೆ ಆ 2 ಮಂತ್ರ ನೆನಪು ಮಾಡ್ತೀನಿ. ದೇವರು ಬಂದಾಗ ಬಂದಿರೋ ಹೇಳೋ ಮಹಾರಾಜ ನೆನಪು ಮಾಡ್ದ, ಯಾಗ ಪೂರ್ತಿ ಆಯಿತು. ಆಮೇಲೆ ಹೊರಡ್ಬೇಕು ಅವರು. ಆಗಿನ ಕಾಲದಲ್ಲಿ ಯಾಗ ಎಲ್ಲ ಮಾಡಿ ಹೇಗೆ ಬಂದಿದ್ರು ಹಾಕೊಂಡು ಹೋಗ್ತಾರೆ ಬರೀ ಕೈಯಲ್ಲಿ. ಇಲ್ಲಿರೋ ದ್ರವ್ಯ ಎಲ್ಲ ಸತ್ರ ಪರಿವೇಶಿತ ಅಂತ ಪದವನ್ನು ಬಳಸ್ತಾರೆ. ನಿಂಗೆ ತಗೋನು ಅವನು ಮೂಟೆ ಕಟ್ತಾ ಇದ್ದಾನೆ. ಪುರುಷ ಕೃಷ್ಣ ದರ್ಶನ, ಸ್ವಲ್ಪ ಬ್ಲಾಕ್ ಚಾಪ್ ಅಂತಾರಲ್ಲ, ಕಪ್ಪಗಿರೋ ತೇಜಸ್ವಿಯಾದ ವ್ಯಕ್ತಿ ಉತ್ತರ ದಿಕ್ಕಿನಿಂದ ಬಂತು. ಇದು ನಂದು ಅಂದ ಆ ವ್ಯಕ್ತಿ. ನಂದ್ರಿ ಕೊಟ್ಟಿಯಾರವರು, ನಿಂಗೆ ಕೊಟ್ಟಿದ್ದೇ ತಪ್ಪು, ಅದು ನಂದು ನಿಂಗೆ ಹೇಗೆ ಕೊಟ್ಟರು? ಈಗ ನೋಡ್ತಾ ಇದ್ದ. ನಿಮ್ಮ ಅಪ್ಪನ ಮೇಲೆ ವಿಶ್ವಾಸ ಇದೆಯಾ ಅವ್ರ ಮಾತು ಮೇಲೆ? ಅವ್ರನ್ನ ಹೋಗಿ ಕೇಳು. ನಿಂದು ಅಂದರೆ ನೀನೇ ಇಟ್ಕೊ, ನಂದು ಅಂದರೆ ಕೊಡಬೇಕು ಅಂತ ಕೊಟ್ಟು ಕಳಿಸಿದ್ರು. ತಂದೆ ಕೈಗೆ ಬಂದು ತುತ್ತು ಬಾಯಿಗಿಲ್ಲ. ಆ ಕರಿ ಮನುಷ್ಯ ಒಳ್ಳೆ ತೇಜಸ್ವಿ ಸಾಮಾನ್ಯನಲ್ಲ, ನಂದು ಅಂತ ಇದ್ದಾರಲ್ಲ ಮಹಾರುದ್ರ ದೇವರು. ನಿನಗೆ ಗುರುತಾಗಬಾರ್ದು ಅಂತ ಬೇಕು ಅಂತ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೊಟ್ಬಿಡಪ್ಪ. ಧರ್ಮದಿಂದ ಸಂಪಾದನೆ ಮಾಡಿದ್ದೆಲ್ಲವೂ ಸುಖಪ್ರದ, ಅಧರ್ಮದಿಂದ ಸಂಪಾದನೆ ಮಾಡಿದ್ದು ಅದು ದುಃಖಪ್ರದವೇ. ಕೊಟ್ಬಿಡವ್ರಿಗೆ. ಸಾಷ್ಟಾಂಗ ನಮಸ್ಕಾರ ಮಾಡದ ಬಂದವರೇ, ಗುರುಗಳೇ ಹೀಗೆ ಬಂದರೆ ಡಮರಿಲ್ಲ, ನಂದಿ ಇಲ್ಲ, ಅಮ್ಮ ಇಲ್ಲ, ತ್ರಿಶೂಲ ಇಲ್ಲ, ಹೇಗೆ ಪತ್ತೆ ಹಚ್ಚಿರಿ? ನಿಮ್ಮದೇ ಅಂತೆ ನಮ್ಮ ತಂದೆ ಹೇಳಿದ್ದಾರೆ, ಸ್ವೀಕಾರ ಮಾಡಿಬಿಡ್ರಿ ಸ್ವಾಮಿ, ನಮ್ಗೆ ಬೇಕಾಗಿಲ್ಲ, ನನ್ನದಲ್ಲದ್ದು ನಂಗೆ ಯಾತಕ್ಕೆ? ರುದ್ರದೇವರ ಕಣ್ಣಲ್ಲಿ ನೀ ಆನಂದ ಬಾಷ್ಪ ಸುರಿದಿದೆ ಅಲ್ಲಿ. ಎತ್ತೇ ಪಿತಾ ಅವಧರ್ಮಂ ತ್ವಂಚ ಸತ್ಯಂ ಪ್ರಭಾಷಸೆ ದದಾಮಿತೆ ಮಂತ್ರದೃಶಃ ಜ್ಞಾನಂ ಬ್ರಹ್ಮ ಸನಾತನಂ. ನಿನ್ನ ತಂದೆ ಧರ್ಮವನ್ನು ಹೇಳಿದ, ನೀ ಸುಳ್ಳು ಹೇಳಬಿಡ್ಬೋದಾಗಿತ್ತು. ಸುಳ್ಳು ಹೇಳಿಲ್ಲಲ್ಲ ಕಂದ. ಎಷ್ಟು ಧನ್ಯರು ನೀವು ತಂದೆ ಮಕ್ಕಳು. ಈ ದುಡ್ಡೆಲ್ಲ ತಗೋ. ಮುಖ್ಯವಾಗಿ ಪರಬ್ರಹ್ಮ ಜ್ಞಾನ, ವಿದ್ಯಾಕಾಮಸ್ತು ಗಿರೀಶಂ ಅಂತ 2ನೇ ಸ್ಕಂದದಲ್ಲಿ ನಿಮಗೆ ಪರಬ್ರಹ್ಮನ ಜ್ಞಾನ ಆಗಲಿ ಅಂತ ಆಶೀರ್ವಾದ ಮಾಡಿಬಿಟ್ರು. ಅಪರೋಕ್ಷ ಜ್ಞಾನಿ ಆಗ್ಬಿಟ್ಟ. ಸತ್ಯ ಧರ್ಮ ರಥಾಯಚ. ರಾಯರು ಮಾತ್ರ ಆಗಿರ್ಬೇಕಾ? ನಮ್ಮ ಯಶಸ್ವಿಗಳಾಗಬೇಕಾದ್ರೆ ಹಾಗಿರ್ಬೇಕಲ್ಲಿ. ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ದೇತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ, ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ.
ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಈತನ ಮಗನೇ ಅಂಬರೀಷ, ಸಪ್ತ ದ್ವೀಪಗಳ ಒಡೆಯ. ದುರ್ವಾಸರು ಒಂದು ಬುಳ್ಳಿ ಈತ ಬದುಕಿರೋದು ಬೇಡ ಅಂತ ಪಿಶಾಚಿ ಪ್ರಯೋಗ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗ್ಬಿಡ್ತು. ಎಂಥ ಧನ್ಯ ಇವನು, ಹರಿಭಕ್ತ, ಭಾಗವತೋತ್ತಮ, ನಿಷ್ಕಾಮಕರ್ಮಿ. ಹಾಗಿದ್ದಾಗ ಪ್ರತಿ ಕಾರ್ತೀಕ ಮಾಸ ಶುಕ್ಲ ಪಕ್ಷ ದ್ವಾದಶಿ ಎಂದು ಯಮುನಾ ತೀರದಲ್ಲಿ ಉದ್ಯಾಪನೆ ಮಾಡ್ತಾ ಇದ್ದ. ಅಂದರೆ ಮುಕ್ತಾಯ ಬಿಟ್ಟು ಬಂದ ಮುಕ್ತಾಯ ಮಾಡ್ಬೋದು ಬಹಳ ದುಡ್ಡಿದ್ದರೆ. ಈ ಉತ್ಥಾನ ದ್ವಾದಶಿ ಪ್ರಶಸ್ತವಾದದ್ದು. ಎಲ್ಲ ಬ್ರಾಹ್ಮಣರಿಗೂ ಊಟಕ್ಕೆ ಏರ್ಪಾಟಾಗಿದೆ, ಎಲ್ಲ ಕೂಡಬೇಕು. ದುರ್ವಾಸರು ಬಂದರು. ಅವತ್ತು ಸಾಧನೆ ಇತ್ತು ಅಂತ ಅವರತ್ತೆ. ಬಂದ ಸ್ವಾಮಿ, ನಾನು ಅಲ್ಲೋ ಯಮುನಾ ತೀರಕ್ಕೆ ಬಂದು ಊಟಕ್ಕೆ ಬಿಡೋಣ, ಒಂದು ಮುಳುಗಾಕಿ ಬರ್ತೀನಿ ಅಂದರು. ಮುಳುಗಿದ್ರು ಇವ್ರ ಮನಸ್ಸು ದೇವರ ಪಾಲದಲ್ಲಿ ಮುಳುಗಿ ಹೋಯಿತು, ಲಗ್ನವಾಗಿ ಬಿಡ್ತು. ಅಶಿತಂ ಪ್ರಾಹುರಾರ್ಯ ದ್ವಾದಶ್ಯಾಂ ಯದ ಅಪಾರಣಾತ್. ದ್ವಾದಶಿ ಕಾಲವನ್ನು ಮೀರಿದ್ರೆ ಅದೊಂದು ದೋಷ, ಬ್ರಾಹ್ಮಣಾತಿಕ್ರಮ ದೋಷ, ತಿಂದುಬಿಟ್ರೆ ಸಮಸ್ಯೆ ಆಯ್ತಲ್ಲ ಅಂತ ನಿಲಯರ ವಿದ್ವಾಂಸರನ್ನು ಕೇಳಿದಾಗ ನೀರು ಕುಡಿದು ಬಿಡುವುದು. ಸರಿ, ಬರೀ ನೀರು ಕುಡಿದು ಕೂತ. ಇವರು 12-1 ಗಂಟೆಗೆ ಬಂದರು ಅಂತ ಕಾಣುತ್ತೆ. ಹಸು ಇಲ್ಲ, ಬಾಯಿ ಅವ್ರ ದ್ವಾದಶಿ ಇರುವಂತ ಅವ್ರಿಗೆಲ್ಲ. ಏನಾ ಸ್ವಾಮಿ ಪಾರಣೆಗೆ ಹೇಳಿದ್ದ, ತಿಂದುಬಿಟ್ಟೆ ಪಾರಣೆ, ನನ್ನ ಬಿಟ್ಟು ಮಾಡಿಬಿಟ್ಯಾ? ಅಲ್ಲ ಸ್ವಾಮಿ, ದ್ವಾದಶಿ ಮೀರತ್ತೆ. ಏನು ದ್ವಾದಶಿ ಮೀರತ್ತೋ? 2ನೇ ಫಳಾರ ಟೈಮಿಗೆ ಬಂದಿದ್ದಾರೆ ಇವರು. ಬಂದುಬಿಟ್ಟು ಸಿಟ್ಟು ಬಂದು ಹೋಗಿದೆ ಮಹಾನುಭಾವರಿಗೆ. ಅವನು ಸಂಕೋಚ, ಸ್ವಾಮಿ ದ್ವಾದಶಿ ನಂಗಿಲ್ವ ಅಂದರು. ಇದ್ದಿದ್ರೆ ಈ ಹೊತ್ತಿಗೆ ಬರ್ತೀರಾ ಅಂತ ಅಂದಿಲ್ಲ, ನಮ್ಗಳ ಥರ. ಸುಮ್ಮನೆ ಇದ್ದ ರಾಜ ಒಂದು ಜಟೆ ಏನಪ್ಪಿದ್ರೆ ಪಿಶಾಚಿ ಬಂತು. ಇವ್ರಿಗೆ ಭಕ್ತಿಗೆ ಮೆಚ್ಚಿ ದೇವರು ಚಕ್ರ ಕೊಟ್ಟುಬಿಟ್ಟಿದ್ದ. ದೇವ್ರ ಮನೆಯಲ್ಲಿ ಕೆಲವೆಲ್ಲ ಅನ್ನಪೂರ್ಣೇಶ್ವರಿ ಅದು ಇದು ಅರ್ಶನ ಕುಂಕುಮ ಪೂಜೆ ಮಾಡಿಸ್ಕೊಂಡು ಕೂತ್ಬಿಟ್ರದ್ದು ಹಾಗೆ ವರ್ಷಾನುಗಟ್ಟಲೆ ಅದಕ್ಕೆ. ಹಾಗೆ ಚಕ್ರಾಯುಧ ನಾನ್ ವೆಜ್ ಬೇರೆ, ಅದು ಸಿಗ್ತಾ ಪ್ರಳಯ ಮಾಡೋರು ಸಿಗಬೇಕಾ? ಹೊರಟು ಬಂತು. ಅಯ್ಯೋ ದೇವ್ರೆ, ಪಿಶಾಚಿ ಸುಟ್ಟು ಇದರಿಂದ ಬಂತು. ಬ್ರಹ್ಮದೇವರ ಬಳಿಗೆ ಹೋದರೆ, ನೋಡಪ್ಪ ನಮ್ಮಂಥವರು ಸಹಸ್ರಶೋ ಯತ್ರ ವಯಂ ಭ್ರಮಾಮಹ, ನಮ್ಮಂಥವ್ರು ಏನು ಮಾಡಿಕೊಡ್ತಾರೆ ಹೋಗ್ಬಂದರು. ಕೈಲಾಸಕ್ಕೆ ಬಂದರು. ಅಲ್ಲಿ ಹೇಳಿದ್ರು ಮೂಲ ರೂಪದ ಹತ್ರ ಅವತಾರ ರೂಪ, ನಾನು ಕೈಲೂ ಆಗಲ್ಲಪ್ಪ. ವೈಕುಂಠಕ್ಕೆ ಬಂದರು. ದೇವ್ರಂದ್ರೆ ಬಾರೋ ದುರ್ವಾಸ, ಕರ್ಷಾಗೆ ಖೀರ್ ಕುಡಿತೆ. ಅದೊಂದು ಕೆಲಸ ಗೊತ್ತಿರಿ, ದುರ್ವಾಸ ಕರ್ಷಾಗೆ ಖೀರ್ ಮೈಗೆಲ್ಲ ಹಚ್ಚಿ ಇಂಥದ್ದೆಲ್ಲ ಮಾಡಿದವರು ಅವರು. ಖೀರ್ ಕೊಡ್ಲ ಏನು ಕೊಡ್, ಚಕ್ರನ ದೂರ ಕಳಿಸು. ನನ್ನ ಹತ್ರ ಇಲ್ಲಲ್ಲ, ಕೊಟ್ಬಿಟ್ಟಿದ್ದೀನಿ. ನಾನು ಚಕ್ರ ಒಂದೇ ಇರುತ್ತೆ ಅವನ ಹತ್ರ. ಅನಂತ ರೂಪಗಳು ಅನಂತ ಇರುತ್ತಲ್ಲಿ, ಅವರೇನು ಆಡಿಲ್ಲ, ನನ್ನ ಬಾಯಿಗೆ ಬಂತ ಅಷ್ಟೇ. ಸ್ವಾಮಿ ಉದ್ಧಾರ ಮಾಡು, ಆ ಚಕ್ರದ ಕಾಟವನ್ನು ತಾಳಲಾರದೆ ಹೋಗಿದ್ದೇನೆ ಅಂತ ಹೇಳಿದಾಗ ದೇವರಂದ, ಅಪರಾಧ ಮಾಡಿದ್ದನ್ನು ಅಲ್ಲೇ ಹೋಗು. ಸೀದಾ ಬಂದವರೇ ಆ ರಾಜನ ಪಾದವನ್ನೇ ಹಿಡ್ಕೊಂಬಿಟ್ರು. ಪಾದಸ್ಪರ್ಶ ವಿಲಜ್ಜಿತ, ಸಂಕೋಚ ಆಯಿತು. ನೀವೆಲ್ಲಿ ನಾವೆಲ್ಲಿ, ಹೀಗೆ ಮಾಡಬಾರ್ದು ಸ್ವಾಮಿ ಹೇಳಿ. ಇನ್ನಾದರೂ ಊಟಕ್ಕೆ ಹೇಳಿ. ಇನ್ನೂ ಪಾರಣೆ ಮಾಡಿಲ್ಲೇನೋ, ನಿಮ್ಮನ್ನು ಬಿಟ್ಟಲ್ಲಿ ಬರೀ ನೀರು ಕುಡ್ಕೊಂಡಿದ್ದ ಅವನು. ಏಕಾದಶಿ ಅದು ಇಲ್ಲ. 1 ವರ್ಷ ಸಂವತ್ಸರ ಅತ್ಯಗಾತ. ಅವತ್ತು ಅವ್ರ ಪಾರಣೆ ಆದ್ಮೇಲೆ ಊಟ ಮಾಡಿದ್ದಾನೆ. ಅದಕ್ಕೆ ಚಕ್ರ ಕೊಟ್ಟಿಗೆ ಸುಮ್ಮನೆ ಎಲ್ಲರೂ ಕೊಟ್ಬಿಡ್ತಾನೆ ದೇವರು. ಅವನಂತಾನೆ, ಅಹೋ ಅನಂತದಾಸಾನಂ. ದುರ್ವಾಸರಂತಾರಲ್ಲಿ, ಕೃತಾಗಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹಸೆ. ಅಪರಾಧ ಮಾಡಿದ ನನಗೂ ಕೆಡಕನ್ನ ಬಯಸ್ತಾ ಇದ್ದಲ್ಲಪ್ಪ. ಧನ್ಯ ನೋಡಿ, ಚಕ್ರ ಇದಕ್ಕೆ ಅಡ್ಡ ನಿಂತು ಅದನ್ನು ದೂರ ಕಳಿಸಿ ಉಪಶಮನ ಮಾಡಿ ಹೊರಟೋದ್ರು. ಸ್ವರ್ಗದಲ್ಲಿ ಅಪ್ಸರಾಸ್ತ್ರೀಯರು ನಿನ್ನ ಕೊಂಡಾಡಿ ನರ್ತನ ಮಾಡಲು, ಗಂಧರ್ವರು ನಿನ್ನ ಕೀರ್ತಿಯನ್ನು ಹಾಡಲು ಅಂಥೇಳಿ ವರ ಕೊಟ್ಟು ಹೊರಟೋಗಿದ್ದಾರಲ್ಲಿ. ಯಯ ವಿರಿಂಚಾದಿ ಮಧಶ್ಚಕಾರ ಅಂತ ಒಂದು ಮಾತಿದೆ ನೋಡಿದ್ರ. ತನ್ನ ಸಾಮರ್ಥ್ಯದಿಂದ ಬ್ರಹ್ಮರುದ್ರಾದಿಗಳಿಗೂ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಅದೇ ಆಯುಧ, ತಂದೆ ಆಯುಧ, ವಿಷ್ಣುಗೂ ಏನಾಗಲಿಲ್ಲ ಅಲ್ವಾ?
ಅಂಥ ವ್ಯಕ್ತಿ, ತಪಸ್ವಿ, ಸಮರ್ಥ ಈ ಅಂಬರೀಷ ಅಂತ. ಅದೇ ಅರ್ಥ, ಶಬ್ದ ತಾಡಿತವಾದ ಅರ್ಥ ಹೇಳ್ಬಿಡೋದ. ದುರ್ವಾಸ ಕೋಟ್ಯಂಶೋಪಿ ನ ವಿದ್ಯತೆ ನೈವ ಅಂಬರೀಷಕ್ಕೆ. ದುರ್ವಾಸರ ಕೋಟ್ಯಂಶ ಅಲ್ಲ ಈ ಅಂಬರೀಷ, ಆದರೂ ತಥಾಪ್ಯನ್ಯಾಯ ಮುಕ್ತವಾನ್. ಅವರು ಮಾಡಿದ ಅನ್ಯಾಯವೇ, ಅವರು ಮಾಡಿದ್ದು ತಪ್ಪೇ. ತಪ್ಪಿಗೆ ದೇವರು ಶಿಕ್ಷೆ ಕೊಟ್ಟ, ಇವರು ಕೀರ್ತಿಯನ್ನು ಬೆಳಗಿದ ಅಂತ ಅಭಿಪ್ರಾಯವೇ ಹೊರತು ಮತ್ತಾವುದೋ ತಪ್ಪಾಗಿ ತಿಳಿದುಕೊಳ್ಳಬಾರದು ಅಂತ ನಿರೂಪಣೆ ಮಾಡಿ, ಈ ಇಕ್ಷ್ವಾಕು ವಂಶದಲ್ಲಿ ಅನೇಕ ಚಕ್ರವರ್ತಿಗಳು, ಪ್ರಚಂಡ ತಪಸ್ವಿಗಳೆಲ್ಲ ಬಂದಿದ್ದಾರಲ್ಲಿ. ಯುವನಾಶ್ವ ಅಂತ ರಾಜ, ಅವನಿಗೆ 100 ಜನ ಹೆಂಡಂದರು, ಮಕ್ಕಳಿಲ್ಲ. ಭಾರ್ಯ ಶತೇನ ನಿರ್ವಿಣ್ಣ ಜಗಾಮ ತಪಸೇವನಂ. ಬಂದರೆ ಮಕ್ಕಳಂತೂ ಇಲ್ಲ, ತಪಸ್ಸಾರು ಮಾಡೋಣ ಅಂತ 100 ಮಂದಿ ಪತ್ನಿಯರ ಒಟ್ಟಿಗೆ ಅರಣ್ಯಕ್ಕೆ ತಪಸ್ಸಿಗೆ ಅಂತ ಹೊರಟಾಗ ಅಲ್ಲಿ ಕೆಲವು ಋಷಿಮುನಿಗಳೆಲ್ಲ ಇದ್ರು. ಮಕ್ಕಳಾಗಲ್ಲ ಅಂದರೆ ಒಂದೇ ಬರೀ ಪತ್ನಿಯರಿಂದ ಬೇಕಾ? ತಪಸ್ಸು ಮಾಡಿದ್ರೆ ಪತ್ನಿಯರಲ್ಲೇ ಮಕ್ಕಳಾಗತ್ತೋ ನಿಮಗೆ? ಇಂದ್ರದೇವತಾಕವಾರ ಇಷ್ಟಿ ಮಾಡುತ್ತೇವೆ ಅಂತ ಯಾಗವನ್ನು ಮಾಡಿಸಿ, ಅದು ಚೈತ್ರ ಮಾಸವೋ ವೈಶಾಖ ಮಾಸವೋ ಇರುತ್ತೆ, ಯಾರಿತ್ತು ಯಾಗ ಎಲ್ಲ ಪೂರ್ತಿಯಾಗಿದೆ, ನೀರೆಲ್ಲ ಸಿಗತ್ತಾ ಅಂತ ಹೇಳ್ಬಿಟ್ಟು ತಡಗ್ತಾ ಬಂದ. ಸಾಮಾನ್ಯವಾದ ಬೆಳಕಿನಲ್ಲಿ ಪುಂಸವನ ಜಲ ಅದಿತ್ತು. ಅದನ್ನು ಚೆನ್ನಾಗಿ ಧಾವರಿ ಉಟ್ಕೊಂಡು ಕುಡಿದು, ಆತ ನೀರು ಕುಡಿದ್ರು ಮೈಲಿಗೆ. ಭುಕ್ತ ಪೀತ ವಿಶುದ್ಧಂ ಪಿಬೇ ರಾಚಮನೋದಕಂ ಅಂತ ಹೇಳ್ತೀವಲ್ಲ, ಆತ್ಮನ ಮಾಡಿ ಶುದ್ಧನಾಗಿ ಹರಿಸ್ಮರಣೆ ಮಾಡಿ ಮಲ್ಕೊಂಬಿಟ್ಟ. ಬೆಳಗ್ಗೆ ನೋಡಿದ್ರು ಕಸ್ಯೇದಂ ಕರ್ಮ, ನೀರು ಕಾಣಿಸ್ತಾ ಇಲ್ಲಲ್ಲ, ಯಾರು ಕುಡಿದ್ರು ನೀರು? ಮಯಾ ಪೀತಂ, ನಾ ಕುಡ್ದೆ ಅಂದ. ಕುಡಿದ್ಬಿಟ್ಟೆ ಅಪ್ಪ, ಸರಿ ಸಂತೋಷ. ಮತ್ತಿನ್ನೇನು, ಹೋಗಿ ಬಾ ಅರಣ್ಯಕ್ಕೆ, ಎಲ್ಲ ಆಗಿದೆ, ಜಲಪ್ರಾಶನವಾಗಬೇಕಾಗಿತ್ತು. ತಲೆ ಹೇಳಲಿಲ್ಲ ಅವನಿಗೆ, ನೇನೇ ಕುಡಿದು ಬಿಟ್ಟು ಇನ್ಯಾವ ಮಾತು ಆಡಲಿಲ್ಲ. ಅರಮನೆಗೆ ಕೊಟ್ಟು ಕಳಿಸಿದ್ರು. ಸುಮಾರು 1-1.5 ತಿಂಗಳಾದಮೇಲೆ ಹುಳಿ ಪದಾರ್ಥ ಏನನ್ನ ಇದೆಯಾ ಇಂಥ ಬೈಕೆಗಳೆಲ್ಲ ರಾಜನಿಗೆ ಶುರು ಆಯಿತು. ಯಾವ ಹೆಂಡತಿಗೂ ಬೈಕೆ ಇಲ್ಲ, ಅವನೇ ಗರ್ಭಧಾರಣೆ ಮಾಡಿಬಿಟ್ಟಿಯಾನ ನೀರು ಕುಡಿದಿದ್ದಕ್ಕೆ. 9 ತಿಂಗಳಾದ ಮೇಲೆ ಬಲಕುಕ್ಷಿಯನ್ನು ಭೇದಿಸಿಕೊಂಡು ಒಂದು ಸುಂದರವಾದ ಮಗು ಬಂತು. ವೃಷಂ ರೋರೂಯತೆ ಶಿಶು ಕಂಧಸ್ಯತಿ ಕುಮಾರೋಯಂ. ಈ ಮಗು ಯಾರ ಹಾಕಿ ಕುಡಿಬೇಕು, ಗತಿ ಏನು ಅಂತ ಇದ್ರೆ, ಮಾಂ ಧಾತ ಧೇಟ್ ಪಾನೆ. ಇಂದ್ರದೇವರು ಅಮೃತ ಕಲಶದಲ್ಲಿ ಈ ಬೆಟ್ಟನ್ನು ಅದ್ದೇ ಮಗುವಿನ ಬಾಯಲ್ಲಿಟ್ಟು, ಹುಟ್ಟಿದ ದಿನ ಅವನು ಅಮೃತವನ್ನು ಪ್ರಾಶನ ಮಾಡಿದವನು ಮಾಂಧಾತ ಚಕ್ರವರ್ತಿ. 1 ವಾರಕ್ಕೆ ಅಟ್ಟೆತ್ರ ಬೆಳೆದು ನಿಂತ್ಕೊಂಡ್ಬಿಟ್ಟ ಅಮೃತ ಕುಡಿದಿದ್ದಕ್ಕೆ. ಅತ್ಯದ್ಭುತವಾದ ತೇಜಸ್ಸು, ಸಾಮರ್ಥ್ಯ ಎಲ್ಲ ಬಂತು ಈ ಮಾಂಧಾತ ಚಕ್ರವರ್ತಿಗೆ. ಯೌವನಾಶ್ವ ಅಂತ ಕೂಡ ಕರೀತಾರಳ್ಳೆ. ಅಲ್ಲಿ 3 ಜನ ಪತ್ನಿಯರ, ಅವನಿಗೆ ಬಿಂದುಮತಿ ಅಂತ ಅವನ ಹೆಂಡತಿ ಅಂತೆ. ಅವಳಲ್ಲಿ 50 ಹೆಣ್ಣು ಮಕ್ಕಳು, 3 ಗಂಡು ಮಕ್ಕಳು, ಪುರುಕುಸ್ತ, ಮುಚುಕುಂದ, ಅಂಬರೀಷ ಅಂತ. ಈ 50 ಮಂದಿ ಹೆಣ್ಣು ಮಕ್ಕಳನ್ನ ಶೋಭನಿಗಳು ಬಂದು ಮದುವೆ ಆದರು. ಯಮುನೆಯಲ್ಲಿ ಮುಳುಗಿ ತಪಸ್ಸು ಮಾಡುವ ಕಾಲದಲ್ಲಿ ಗಂಡು ಹೆಣ್ಣು ಮೀನು ಸರಸ ಸಲ್ಲಾಪಗಳು ನೋಡಿದ. ಮೀನುಗಳಿಗೂ ದಾಂಪತ್ಯ, ಅದರಲ್ಲೊಂದು ಅಭಿರುಚಿ, ನಾನ್ಯಾಕೆ ಮದುವೆ ಆಗಬಾರ್ದಪ್ಪ ಅಂತ ಅಂದ್ಕೊಂಡ್ರು. ಹೀಗೆ ನೋಡಿದ್ರು, ಯೋಗಿ ಪ್ರತ್ಯಕ್ಷ ಅಲ್ವಾ, ಸಮೀಪದಲ್ಲೇ ರಾಜ ಇದ್ದಾನೆ, 50 ಮಂದಿ ಅಪ್ಸರಾಸ್ತ್ರೀಯರಂತೆ ಮಕ್ಕಳಿದ್ದಾರೆ, ಒಂದು ಕೊಡೋಲ್ವಾ ನಮಗೆ ಅಂಥೇಳಿ ರಾಜನ ಬಳಿಗೆ ಹೋಗಿ, ಏನು ಸ್ವಾಮಿ ಬರೋಣ ಆಗಬೇಕು, ಸ್ವಾಗತ ನಿಮಗೆ, ಏನು ಉದ್ದೇಶದ, ಊರ್ಕೇರಾರು ಮಹಾನುಭಾವರು ಎಂದಕ್ಕೆ వచ్చింది, ಏನು ಕಾవాలి ಸ್ವಾಮಿ ಅಂತ. ಏನೇನಪ್ಪ ಮದುವೆ ಆಗಬೇಕು, ಅವು ಅಷ್ಟೇನ ಆಗಲಿ, ತಾಳಿ ಕೊಟ್ಟರಾಯ್ತು ಅಂತ ಅಂದ್ಕೊಂಡು, ಏನೋ ತಾಳಿ ಎಲ್ಲ ನನ್ನ ಹತ್ರ ಇದೆ, ನೀನು ಹುಡುಗಿನ ಕೊಡು, 50ರಲ್ಲಿ ಒಂದೇನು ಕೊಡು, ಹುಡುಗಿನ ಕೊಡು. ಒಂದು ಒಳ್ಳೆ ಬೆಚ್ಚು ಬಿದ್ದೋದ. ಇವ್ರಿಗೆಲ್ಲ ಬಿಟ್ಟು ನನ್ನ ಹೆಣ್ಣು ಮಕ್ಕಳೇ ಇವ್ರ ತಲೆಯಲ್ಲಿ ಆರ್ಥಿಕಪ್ಪ ಬಂತಲ್ಲಿ. ಅವನು ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಇಲ್ಲ ಅಂದರೆ ಶಾಪ ಕೊಡ್ತಾರೆ. ಏನು ಮಾಡೋದಲ್ಲಿ, ಬಲಿ ಫಲಿತಯೇ ಜತ್ಕ ಇತ್ಯಹಂ ಪ್ರತ್ಯುದಾಹೃತ ಜರಠೋಯಂ ಅಸಮ್ಮತಃ. ಅವಳು ಶೇಕ್ ಹ್ಯಾಂಡ್ ಮಾಡಿದ್ರೆ ಕೈ ಕಿತ್ಕೊಂಡ್ಬಂದ್ಬಿಡುತ್ತೆ, ಕುತ್ತಿಗೆ ಒಮ್ಮೆ ಹೀಗಿದ್ರೆ ಹಾಗೇ ಇರುತ್ತೆ. ಹೀಗೆ ಕಷ್ಟಪಟ್ಟು ಹೀಗೆ ಇದು ಮಾಡಬೇಕು. ದೇಹದ ಸ್ವಾಸ್ಥ್ಯಕ್ಕೋಸ್ಕರ ಚೂರು ತಪಸ್ಸನ್ನು
ಅವರು ವ್ಯಯ ಮಾಡೇ ಇಲ್ಲ. ಜರಠೋಯಂ ಅಸಮ್ಮತಃ. ಅಯಂ ಜರಠ ಅಂದ್ರೆ ಕನ್ನಡದಲ್ಲಿ ಮುದಿ ಅಂತ ಅರ್ಥ. ಅಸಮ್ಮತ ಕನ್ನಿ ಹೆಣ್ಣು ಮಕ್ಕಳಿಗೆ ಅಸಮ್ಮತ, ಈ ಮುದುಕನ್ನು ಎಲ್ಲಿ ಕಟ್ಕೊಂತಾರೆ ಅಂತ ಇದು ಗೊತ್ತಾಗ್ಬಿಡ್ತಾವೆ. ಜರಠ ಯಾಕೆ ಜರಠೋ ಅಯಂ ಅಸಮ್ಮತಃ, ಜರಠೋ ಯಮಸಮ್ಮತಃ. ಒಬ್ರಂತ ಇದ್ರು, ಪೆಹಲೆ ಪಂಚವೀಸ್, ದೂಸರಾ ಪಂಚವೀಸ್, ತೀಸರಾ ಪಂಚವೀಸ್. ಮೊದಲನೇ ಪಂಚವೀಸ್ ಶೃಂಗಾರ, ದೂಸರಾ ಪಂಚವೀಸ್ ಬಂಗಾರ ಕೊಡುತ್ತಂತೆ ದುಡ್ದು ಒಂದು ಇದಕ್ಕೆ ಬಂದು, ತೀಸರಾ ಪಂಚವೀಸ್ ಒಂದು ಮುಟ್ಟೆ ಅಂಗಾರ ಕೊಟ್ಕೊಡುತ್ತೆ ಹಚ್ಕೊಂತ. ಇದು ಎಲ್ಲಿದು ಸ್ವಾಮಿ, ಮೇಲು ಹೋಗ್ರಿ, ಉಪ್ಪರಿಗೆಯಲ್ಲಿದ್ದಾರೆ. ಯಾವಳೋ ಒಬ್ಳಿಗೆ ವೈರಾಗ್ಯ ಬಂದು ನಮ್ಮನ್ನು ಕಟ್ಕೋಬಹುದು ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ, ಅಷ್ಟಲ್ಲೇ ಹೇಳಿದ ಭಯ ಅಲ್ವಾ. ಈ ರಾಜ ಅನ್ಕೊಂಡಲ್ಲೋ, ನನಗೆ ಕೊಳ್ಳಿಕ್ಕೂ ಇಷ್ಟ ಇಲ್ಲದೆ ಹೀಗೆ ಮಾಡ್ತೀಯ ನೀನು, ನಾನು ಮಾಡ್ತೀನಿ ನೋಡು. ಸಾಧಯಿಷ್ಯೆ ತಥಾತ್ಮಾನಂ ಸುರಸ್ತ್ರೀಣಾಂ ಅಪೇಕ್ಷಿತಂ. ದೇವತಾ ಸ್ತ್ರೀಯರು ಅಪೇಕ್ಷೆ ಪಡುವ ರೂಪವನ್ನು ತಾಳು ಹೋಗ್ತೀನಿ ಅಂತ ಹೇಳಿ ನವಮನ್ಮಥ ರೂಪದಿಂದ ಅಲ್ಲಿ ಹೋಗಿ ಕಾಲಿಟ್ರು. ಆ 50 ಮಂದಿ ಹೆಣ್ಣು ಮಕ್ಕಳು ಈ ಹುಡುಗನನ್ನ ನೋಡಿ ತಾಸಾಂ ಕಲಿರಭೂಜಾನ್ ತದರ್ಥೆ ಅಪೋಕ್ಯ ಸೌಹೃದಂ ಮಮಾನುರೂಪಂ ನಾಯಂಬ ಇಲ್ಲಿ ತದ್ಗತ ಚೇತಸಾಂ. ಎಲ್ಲರೂ ಈ ಹುಡುಗನನ್ನು ಪ್ರೀತಿಸಿದ್ರು. ಇವನು ನನಗೇ ಅನುರೂಪ, ನಿಮ್ಗೆಲ್ಲ ಅಲ್ಲ, ಇವ್ ನಂಗೆ ಗಂಟ ನಿಮ್ಗೆಲ್ಲ ಭಾವ. 50 ಜನ ಇದೇ ಹೇಳಿದ್ರು. 50 ಜನಗಳು ನಿಮಗೆ ಭಾವ, ನಂಗೆ ಗಂಡ ಅಂದ್ರೆ ಏನ್ ಮಾಡ್ಬೇಕು? ದೊಡ್ಡ ಗಂಡಾಂತರ ಇದು. ರಾಜ ಒಂದು ನೋಡ್ದ, ಒಂದನ್ನು ಕೊಡಲ್ಲ ಅಂದ್ರೆ 50 ಹುಚ್ಚಿಡ್ದೋಗಿದೆ, ಮುದುಕನ್ ಕಟ್ಕೋಬೇಕು ಅಂತ ಅನ್ಸತ್ತೆ ಅನ್ಕೊಂಡು ಅಳ್ತಾ 50 ಮಂದಿನೂ ಕೊಟ್ಟು ಮದುವೆ ಮಾಡಿದ. ಪ್ರಾಯಶಃ ರಾಜನಿಗೆ ಹುಡುಗನಾಗಿ ತೋರ್ಕೊಂಡಿರ್ಲಿಕ್ಕಿಲ್ಲ, ಸ್ಪಷ್ಟತೆ ಇಲ್ಲ. ಅವರು ಮಾಡ್ತಾರೆ ಹಾಗವರು. ಮದುವೆ ಆದ್ಮೇಲೆ ಯಮುನಾ ತೀರದಲ್ಲೇ ಬಂದರು 50 ದೊಡ್ಡ ದೊಡ್ಡ ಅರಮನೆಗಳು. ಒಂದೊಂದು ಅರಮನೆಯಲ್ಲೂ ಕೂಡ ಆಳು ಕಾಳು, ಅಲ್ಲಿ ಒಳ್ಳೊಳ್ಳೆ ಕಲ್ಯಾಣಿಗಳು, ಸ್ವಿಮ್ಮಿಂಗ್ ಪೂಲ್ ಅನ್ಬೇಕು. ಇವತ್ತು ಕಲ್ಯಾಣಿಗಳು ಯಾರಿಗೂ ಅರ್ಥವಾಗಲ್ಲ. ಒಂದೊಂದು ಹೆಂಡತಿಯಲ್ಲಿ 100 ಗಂಡು. ಹೆಣ್ಣು ಮಕ್ಕಳ ಬಗ್ಗೆ ಹೇಳಿಲ್ಲ, ನಾನು ಹೇಳಲ್ಲ. 5,000 ಮುದ್ದಾದ ಗಂಡು ಮಕ್ಕಳುಗಳು. ಹೇಗಿರಬೇಡ ಅದು. ಏನು ಒಂದಕ್ಕಾದ್ರೂ ರೋಗ ರುಜಿನ ಹುಟ್ಟುತ್ತಾನ, ಹುಟ್ಟೋಕ್ಕಿಂತ ಮೊದಲೇ ಇಂಜೆಕ್ಷನ್ ಶುರು ಆಗುತ್ತೋ ಏನೋ. ಎಷ್ಟು 12-13 ಸಾವಿರ ರೂಪಾಯಿ ಇಂಜೆಕ್ಷನ್ ಕಿತ್ಕೊಂಡ್ಬಿಡ್ತಾರೆ. ಸುಳ್ಳೆ ಅದು. ನಮ್ಗೇನು ಕೊಟ್ಟರು ಇಂಜೆಕ್ಷನ್? ಏನಿಲ್ಲ. 8 ವರ್ಷ ಆದರೂ ಹಾಕಿದ್ದೆಲ್ಲ ತಿನ್ಕೊಂಡು ಕೂತಿಲ್ವಾ? ಸುಳ್ಳು. ಅಮೇರಿಕನ್ಸ್ ಮಾಡೋದು ಕಿತ್ಕೊಳ್ಳಿಕ್ಕೆ, ನಮ್ಮನ್ನು ಹಾಳು ಮಾಡಲಿಕ್ಕೆ. ಎಲ್ರಿಗೂ ಭಯ ಕೊಡಿಸ್ಬಿಡ್ತಾರೆ. ಅದಕ್ಕೆ ಜ್ವರದಲ್ಲಿ ಒದ್ದಾಡ್ತಾ ಇರುತ್ತೆ, ಮುಂದೆ ರೋಗ ಬರಬಾರ್ದು ಅಂತ. ಎಲ್ಲಿ ಈಗಿರೋದು ಇದೇ ದೊಡ್ಡ ರೋಗ ಇದು. ಆಗಿದ್ದಾಗ ಒಮ್ಮೆ ಅನಿಸ್ತು, ಪಾಪ ನನ್ನ ಮಕ್ಕಳಿಗೆ ಮುದುಕನ್ ಕೊಟ್ಟು ಮದುವೆ ಮಾಡಿಬಿಟ್ಟೆ, ಏನು ಅವ್ರ ಹಣೆ ಬರ. ರಾಜ ಮಂದಿರದ ತಿಂಡಿಗಳನ್ನು ಕಟ್ಕೊಂಡು, ಬಿಂದುಮತಿ ಮಕ್ಕಳು ಕೋರಿ, ನನಗೂ ಬಹಳ ದಿನ ಆಯ್ತು ನೋಡ್ಕೊಂಬರೋಣ, ಅಳಿಯಂದ್ರೂ ನೋಡೋಣ, ಮಕ್ಕಳು ಮೊಮ್ಮಕ್ಕಳು ಇದ್ರೆ ನೋಡೋಣ ಅಂತ ಬಂದರೆ, ರಾಜಮಂದಿರದ ಒಳ್ಳೊಳ್ಳೆ ತಿಂಡಿಗಳನ್ನು ಇಟ್ಕೊಂಡು ಬಂದ್ರಲ್ಲಿ 5,000 ಮೊಮ್ಮಕ್ಕಳು ನೋಡಿ ಬೆಚ್ಚಿ ಬಿದ್ದುಬಿಟ್ಟ. ಯಾವ ಮಕ್ಕಳು? ಎಲ್ಲ ನಿಮ್ಮ ಮೊಮ್ಮಕ್ಕಳೇ ಅಂತ 50 ಜನ ಹೇಳಿದಾಗ ಆ ರಾಜನಿಗಾದ ಆನಂದವನ್ನ ಇಲ್ಲಿ ಮಾತಂತಾನೆ. ವಿಸ್ಮಿತ ಸ್ತಂಭಮಜಃ ಸಪ್ತದ್ವೀಪವತೀಪತಿ. 7 ದ್ವೀಪಗಳ ಒಡೆಯ ರಾಜ ಬೆಚ್ಚಿ ಬಿದ್ದುಬಿಟ್ಟ. ಅಲ್ಲಿರೋ ತಿಂಡಿ ಅಳಿಯನ್ ಮನೆ ತಿಂದು ಟ್ರಂಕ್ಗಳು ಓಪನ್ನೇ ಮಾಡಲಿಲ್ಲ, ವಾಪಸ್ ತೊಗೊಂಡೋಗ್ಬಿಟ್ಟ ಅವನು. ಈ ರುಚಿಯಲ್ಲಿ ಈ ಇದೇನು ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಎಷ್ಟೋ 100 ವರ್ಷ ಹೆಂಡಂದ್ರ ಒಟ್ಟಿಗೆ 50 ರೂಪಗಳನ್ನು ತಾಳಿ ಉಪಾಧಿ ಖಂಡನದಲ್ಲಿ ದೊಡ್ಡಂತ ಆಚಾರ ಸ್ವೀಕಾರ ಮಾಡಿದ್ದಾರೆ. ಇನ್ನು ನನಗೆ ವೈರಾಗ್ಯ ಇದ್ದೇ ಇತ್ತು, ಎಲ್ಲ ಸಹಕಾರ ಮಾಡಿದ್ದೀರಿ ನಾನು ಯಾರ್ದಕ್ಕೆ. ನೀವು ಒಪ್ಪಿದರೆ ನಾನು ತಪಸ್ಕೊಡ್ತೀನಿ, ನಾವು ಬರ್ತೀವಿ, ಅಲ್ಲೇನು ತೊಂದರೆ ಕೊಡಲ್ಲ ಅಂತ ಹೇಳಿ 50 ಮಂದಿ ಆನಂದವಾಗಿ ಗಂಡ. ಅವ್ರ ಭಾಗ್ಯ. ಮಾಂಧಾತ ಚಕ್ರವರ್ತಿಗೆ ಎಂಥ ಒಂದು ಸಂತೋಷ ಆಗಿರಬೇಡ. ಆ ಹೆಣ್ಣು ಮಕ್ಕಳಿಗೆ ಎಷ್ಟು ಧನ್ಯರು, ತಪಸ್ಸಿಗೆ ಹೋಗಿ ಬಿಟ್ಟಿದ್ದಾರಲ್ಲಿ. ಇನ್ನು ಇದೇ ವಂಶದಲ್ಲಿ ಹರಿಶ್ಚಂದ್ರ, ಅವನ ಮಗ ರೋಹಿತಾಶ್ವ, ಈಗ ಅನೇಕ ರಾಜರುಗಳ ಕಥೆಯನ್ನೆಲ್ಲ ನಿರೂಪಣೆ ಮಾಡಿ ಸಾಗರ ಮಹಾರಾಜರ ಅವನು ಗರ್ಭದಲ್ಲಿರುವಾಗ ವಿಷ ಹಾಕ್ಬಿಟ್ಟಿದ್ರು. ಸಾಗರ ಅಂದ್ರೆ ಗರ ಅಂದ್ರೆ ವಿಷ. ಅವರೆಲ್ಲ ಸೇರಿ
ಪಾಪ ಪುಣ್ಯಾತ್ಮ ಅವನು ಆ ಹೈಹಯರ ಮೇಲೆ ರೊಚ್ಚಿಗೆದ್ದು ಅವನ್ನೆಲ್ಲ ಕೊಂದಾಕಿ ಬಿಡ್ತಾನಲ್ಲಿ. ಮುಂದೆ ರಾಮ ಅವತಾರ ಮಾಡ್ತಾನೆ. ದಶರಥ ಮಹಾರಾಜನ ಆ 3 ಪತ್ನಿಯರಲ್ಲಿ 4 ಮಕ್ಕಳು, ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹುಟ್ಟಿದ್ದು ರಾಮ ಆದಮೇಲೆ ನವಮಿ ಹುಟ್ಟಿದ್ದೆ. ನವಮಿಯಲ್ಲಿ ರಾಮಚಂದ್ರ, ದಶಮಿ ಹುಟ್ಟಿದ್ದು ಭರತ, ಏಕಾದಶಿ ಲಕ್ಷ್ಮಣ ಶತ್ರುಘ್ನರು ಅವಳಿ ಮಕ್ಕಳು. ನಕ್ಷತ್ರ ಹಾಗೇ ಇದೆ, ಆಶ್ಲೇಷ ನಕ್ಷತ್ರ. ಮೊದಲು ಪುನರುಸು ಪುಷ್ಯೇ ಜಾತಸ್ತು ಭರತಃ, ಅದರ ಮುಂದಿನ ನಕ್ಷತ್ರ ಆಶ್ಲೇಷ. ಅಲ್ಲಿ ಇವರಿಬ್ರು ಹುಟ್ಟಿದ್ದಾರೆ. ಮತ್ತೆ ಲಕ್ಷ್ಮಣ ದೊಡ್ಡವನಲ್ಲ, ಹೌದು, ಗರ್ಭ ಪ್ರವೇಶ ಅವನಿಗೆ ಅಲ್ವಾ ಪಾಯಸ ಕೊಟ್ಟಿದ್ದು. ಕೌಸಲ್ಯ ಆಮೇಲೆ ಸುಮಿತ್ರೆಗೆ, ಆಮೇಲೆ ಕೈಗೆ ಮತ್ತೆ ಸುಮಿತ್ರೆ ಕೊಟ್ಟಿದ್ದಾರಲ್ಲಿ ಗರ್ಭ ಪ್ರವೇಶವನ್ನು ಇಟ್ಕೊಂಡು. ಈ ನಂತರ ಹುಟ್ಟಿದ ಮಗು ದೊಡ್ಡದು, ಮೊದಲು ಹುಟ್ಟಿದ ಮಗು ಚಿಕ್ಕ. ಆ ರೀತಿಯಲ್ಲಿ ಈ 4 ಮಕ್ಕಳು ಹುಟ್ಟಿದ್ದಾರಲ್ಲಿ. ವಿಶೇಷತೋ ರಾಮ ಮುಖೇಂದು ವರ್ತ್ಮ. ರಾಜನಿಗೆ ರಾಮಚಂದ್ರನ್ ನೋಡ್ತಾ ಇದ್ರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ತಾ ಇದ್ರೆ ನಾವು ಮೋಹದಿಂದ ಸಂತೋಷ ಪಡ್ತೀವಿ. ಇನ್ನ ರಾಮಚಂದ್ರ ಸಚ್ಚಿದಾನಂದ ಮೂರ್ತಿ ಶಿಶುರೂಪದಿಂದ ಇದ್ದಾಗ ಅದನ್ನು ನೋಡ್ತಾ ಇದ್ರೆ ಅವನಿಗೆ ತೃಪ್ತಿನೇ ಇಲ್ಲ. ನೋಡ್ತಾನೇ ಇದ್ದ ಸಚ್ಚಿದಾನಂದ ಮೂರ್ತಿ. ವಿಶ್ವಾಮಿತ್ರರು ಬಂದರು ಒಂದು ದಿನ. ಅವರಿಗೆ ಸತ್ಕಾರ ಎಲ್ಲ ಮಾಡಿದ ಮೇಲೆ ವಿಶ್ವಾಮಿತ್ರರೇ ಕಾರ್ಯಸ್ಯ ಅವಿಮರ್ಶಂ, ಇದು ಕೇಳಬೇಕೋ ಬೇಡ ಒಂದು ಬೇಡ, ಏನು ಬೇಕಾದ್ರೆ ಕೇಳ್ರಿ ಅಂತ. ನೋಡಪ್ಪ, 10 ದಿನದ ಯಾಗ. ತಾಟಕಿ, ಅವನ ಮಗ ಮಾರೀಚ, ತಾಟಕಿಯ ಮೈದನ ಮಗ ಸುಬಾಹು, ಇವ್ರು 3 ಜನನ. 3-4 ಜನದ ಹೆಸರು ಸಿದ್ದರಾಮಯ್ಯ, DKಶಿ ಅಂತೀವಿ. ಹಿಂದೆ ಮುಂದೆಲ್ಲ ಅಸುರರ ಸಂಖ್ಯೆ ದೊಡ್ಡ ಗುಂಪೇ ಇರುತ್ತೋ ಇಲ್ಲ, ಲೆಕ್ಕವಿಲ್ಲದಷ್ಟು ಮಂದಿ ಅಸುರರಿದ್ದಾರೆ. ತೊಂದರೆ ಕೊಡೋರ ಗುಂಪಲ್ಲಿ ಅವರೆಲ್ಲ ಸಾಯಬೇಕು, ಬೇಡ, ಅವರು ತೊಂದರೆ ಕೊಡ್ತಾರೆ ನಮ್ಮ ಯಾಗಕ್ಕೆ. ಆ ರಾಮನಣ್ಣ ಕೊಟ್ಟು ಕಳಿಸೋ. ಮೂರ್ಛೆ ಬಿದ್ದವ್ರ ರಾಮನಣ್ಣ 10 ದಿನದ ಯಾಗಕ್ಕೆ ಕೊಟ್ಟು ಕಳಿಸೋ ಅಂದ್ರೆ ಎಚ್ಚರವೇ ಇಲ್ಲ. ಏನಾಯ್ತಪ್ಪ ನೋಡಿದ್ರು ವಿಶ್ವಾಮಿತ್ರರಿಗೆ ಆಶ್ಚರ್ಯ. ಸ್ವಾಮಿ ಏನಂದ್ರಿ? ರಾಮನಣ್ಣ ರಾಕ್ಷಸರ ಸಂಹಾರಕ್ಕ 16 ವರ್ಷೋ ಮೇ ರಾಮೋ ರಾಜೀವಲೋಚನ ನ ಯುದ್ಧ ಯೋಗ್ಯತಾ ಮನ್ಯೆ. 15 ನನ್ನ ಕೂಸಿದೆ. 16 ವರ್ಷೋ ಮೇ ರಾಮ ರಾಜೀವಲೋಚನ. ಒಂದೊಂದು ಮಾತಿಗೆ ಕಮಲನಯನ ಅಂತ. ಸಂಹಾರ ಮಾಡಬೇಕಾಗಿರೋದು ರಾತ್ರಿಂಚರರು ರಾಕ್ಷಸರಣ್ಣ. ಈ ಕಂದ ಹಗಲೆಲ್ಲ ಆಟ ಆಡಿ ಆಡಿ ರಾತ್ರಿ ಮಲ್ಕೊಂಡ್ಬಿಡುತ್ತೆ. ರಾತ್ರಿ ಮಲ್ಕೊಳ್ಳಿಕ್ಕೆ ಅನಾಯಾಸವಾಗಿ ನಿದ್ರೆ ಬಂದ್ಬಿಡುತ್ತೆ. ಸೂರ್ಯಾಸ್ತವಾದಾಗ ಕಮಲ ಮೊಗ್ಗಾಗುವ ಹಾಗೆ ಇವನ್ ನೇತ್ರ ಕುಡ್ಬಲವೂ ಕೂಡ ಅದು ಮೊಗ್ಗಾಗಿ ಬಿಡುತ್ತೆ. ಆಗ ಹೇಳೋರವರು ಆಗಲೇ ಮಲ್ಕೊಂಬಂದು ಅನುಭವ. ಅದೇನು ಯುದ್ಧ ಮಾಡುತ್ತೆ? ನ ಯುದ್ಧ ಯೋಗ್ಯತಾ ಮನ್ಯೆ. ನಾನೇ ಒಂದು ಅಕ್ಷೋಣಿ ಸೈನ್ಯವನ್ನ ಕರ್ಕೊಂಡು ಬರ್ತೀನಿ ಅಂದಾಗ, ಅಲ್ಲೋ ನೀ ಹೇಳಿದ್ದೇನು ಕಾರ್ಯಸ್ಯ ಅವಿಮರ್ಶಂ ಅಂತ ಹೇಳಿ ಈಗ ಉಲ್ಟಾ ಹೊಡಿತ್ಯಾ? ರಾಮನ್ ಕೊಟ್ಟು ಕಳಿಸಿದ್ರೆ ಕೊಟ್ಟು ಕಳಿಸೋ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಏಚಾನ್ನೇ ತಪಸಿ ಸ್ಥಿತಾ. ತಪ ಆಲೋಚನೆ ಯಾರು ಅವನ ವಿಚಾರದಲ್ಲೇ ಬ್ರಹ್ಮ ಜಿಜ್ಞಾಸೆಯಲ್ಲೇ ಮುಳುಗಿದವರಿಗೆ ರಾಮ ಅರ್ಥ ಆಗ್ತಾನೆ. ಕಡೆಗೆ ಅರ್ಥವಾಗಿಲ್ಲ ಅಂತಾದ್ರೂ ಅರ್ಥವಾಗ್ತಾನೆ. ನಿಂಗೇನು ಅರ್ಥವಾಗ್ತಾನವ ರಾಮನ ಬಗ್ಗೆ? ಬರೀ ತಂದೆ ಅನ್ಕೊಂಡ್ಬಿಟ್ರಾಗತ್ತ. ನಿನ್ನಿಷ್ಟ ಕೊಟ್ಟು ಕಳಿಸಿದ್ರೆ ಬಿಟ್ಟೆ ಬಿಡು ಅಂದ್ರೆ ಅವರ ಕೋಪಕ್ಕೆ 7 ಸಮುದ್ರಗಳು ಉಕ್ಕೇರಿದ್ವಂತೆ, ಕುಲ ಪರ್ವತಗಳೆಲ್ಲ ಅಲಗಾಡಿದ್ವಂತೆ. ವಸಿಷ್ಠರಂತಾರೆ ಕೊಟ್ಟು ಕಳಿಸೋ ಕಲ್ಯಾಣವಾಗುತ್ತೆ, ನೀನೇ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ. ಇಲ್ಲ ಅಂತ ಏನನ್ಕೊಂಡು ವಿಶ್ವಾಮಿತ್ರರು ಅಂದ್ರೆ ಮಾತಾಡ್ತಿದ್ರೆ ಕೋಪ ಮಾಡ್ಲಿಕ್ಕೆ ಅವರ ಅವತಾರ ಅನ್ಕೊಂಡ್ಬಿಡ್ತೀವಿ. ಯಾವಾಗಲೂ ಕೋಪ ಮಾಡ್ತಾ ಇದ್ರೆ ಈ 7 ಸಮುದ್ರಗಳೆಲ್ಲ ಉಕ್ಕೇರುತ್ತಾ? ಸಕಾರಣವಾಗಿದ್ದಾಗ ಇರುತ್ತಷ್ಟೇ. ಸ್ವಲ್ಪ ಕೋಪದ ವಿಡಂಬನೆ ಆಯಿತು. ಕೊಟ್ಟು ಕಳಿಸ್ದ. ರಾಮನನ್ನ ಕರ್ಕೊಂಡು ಹೋಗಿ ಸರಿಯೂ ನದಿ ದಾಟಿ ಶ್ರೀರಾಮಚಂದ್ರ ಲಕ್ಷ್ಮಣ ಬಿಡಲ್ಲ. ಕರ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ. ರಾಮನ್ ಬಿಡೋದೇ ಇಲ್ಲ. ಆ ಕೂಸೋದು ಎಲ್ಲಿದ್ರು ರಾಮ ಅಲ್ಲಿ. ಅದೊಂದು ಜೋಡಿ ಇದೊಂದು ಜೋಡಿ.
ಮಲಗಿದ್ದಾಗ ರಾಮಚಂದ್ರನ ದಿವ್ಯಮಂಗಲ ಮೂರ್ತಿಯನ್ನ ನೋಡಿ ಆಶ್ಚರ್ಯ ಆಗ್ಬಿಡ್ತು. ಹೌದಪ್ಪ, ಯಾಕೆ ಕೊಟ್ಟು ಕಳಿಸಿಲ್ಲ ಈ ದಶರಥ ಮಹಾರಾಜ? ನನಗೆ ಎಬ್ಬಿಸ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಮಗು ಸೌಂದರ್ಯ, ಮಲಗಿದ್ದಾಗ ಮಕ್ಕಳು ಮತ್ತಷ್ಟು ಸುಂದರವಾಗಿರುತ್ತೆ. ಈಗ ಶ್ರೀರಾಮಚಂದ್ರ ಮಲಗಿದ ಭಂಗಿಯನ್ನು ನೋಡಿ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಈ ಕೌಸಲ್ಯ ಸುಪ್ರಜಾರಾಮ, ಆ ಕೌಸಲ್ಯ ಎಷ್ಟು ಧನ್ಯರು. ನೋಡ್ತಾನೆ ಇದ್ದಲ್ಲ ಇಷ್ಟು ವರ್ಷ ನೀವು ಮಲಗಿದ್ದಾಗ. ಅದನ್ನು ಉದ್ಗಾರ ತೆಗಿತಾರಲ್ಲಿ, ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಪೂರ್ವಾ ಸಂಧ್ಯಾ ಪ್ರಾಪ್ತವಾಗಿದೆಪ್ಪ, ಹೇಳಬೇಕು ಕಂದ, ಅನಿವಾರ್ಯವಾಗಿದೆ. ನೀ ಮಲಗಿದ್ರೆ ನಂಗೆ ಚಂದ, ಆದರೆ ನಿನಗೆ ಹಿತವಲ್ಲ. ಇವು ಮಲ್ಕೊಂಡಿರ್ಲಿ ಬಿಡು ಮಗು ಅಂತ. 8 ಗಂಟೆ ಆದರೂ ಮಗುನಾಗ ಎಬ್ಬಿಸ್ಕೊಡು, ಹೇಳ ಮೇಲೆ ಅನ್ಬೇಕು, ಹೇಳಿ ಅನ್ಬೇಕು. ಏಕಾದಶಿ ಮಾಡಲಿಕ್ಕೆ ಮಕ್ಕಳಿಗೆ ಮಾಡಷ್ಟೇ, ಡೋ ಆರ್ ಡೈ. ಆಮೇಲೆ ಸುಖವಾಗಿ ಮಾಡೋದು. ನಾವು ಮಗು ಅಂದ್ಕೊಂಡು 25 ವರ್ಷ ಆದರೂ ಎಳೆ ಕರಳು ಚೆನ್ನಾಗಿ ತಿನ್ನಿಸ್ಬಿಟ್ರೆ 75 ಆದರೂ ಯಾವ ಸಂಸ್ಕಾರ ಇರೋದಿಲ್ಲ ಅದಕ್ಕೆ. ಆಮೇಲೆ ಹೋಗಿ ಅವ್ರನ್ನೆಲ್ಲ ಸಂಹಾರ ಮಾಡಿ, ಸೀತೆಯನ್ನು ಮದುವೆಯಾಗಿ ಸೀತೆಯನ್ನು ಕಡ್ಕೊಂಡಂತೆ ನಾಟಕ ಮಾಡಿ, ರಾವಣಾದಿಗಳ ಸಂಹಾರ ಮಾಡಿ 13,000 ವರ್ಷ ರಾಜ್ಯಭಾರ ಮಾಡಿದ. ತ್ರಯೋದಶಾಬ್ದ ಸಾಹಸ್ರಂ ಅಗ್ನಿಹೋತ್ರಂ ಅಖಂಡಿತಂ. 13,000 ವರ್ಷ ರಾಜ್ಯಭಾರ ಮಾಡಿದ. ವಾಲ್ಮೀಕಿ ರಾಮಾಯಣದಲ್ಲಿ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ, 11,000 ವರ್ಷ ಅಂತಿದೆ. ಮಹಾಭಾರತದಲ್ಲಿ, ಹರಿವಂಶದಲ್ಲಿ ಎಲ್ಲ ಕಡೆ ಆಗಿಲ್ಲ 13 ಅಂತಿದೆಲ್ಲ. ಇಯರು ಲೀಪ್ ಇಯರ್ ಎರಡೇ ಗೊತ್ತಿರೋದು ನಮ್ಗಲ್ವಾ. ನಮ್ಮಲ್ಲಿ ಹಾಗಲ್ಲ. ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ ಅಂತ 5 ಮೂರನೇ ಸ್ಕಂದದಲ್ಲಿ ಬರುತ್ತೆ. 5 ಬಗೆಯಾದ ವರ್ಷಗಳಿದೆ. ಅದರಲ್ಲಿ ಸಂವತ್ಸರ 360, ಇನ್ನ ಇಡಾವತ್ಸರ 324. ಇಡ ಅಂದರೆ ನಕ್ಷತ್ರ. 27 ನಕ್ಷತ್ರಗಳು ಒಂದು ಸರ್ಕಲ್ ಆಯಿತು ಅಂದರೆ 1 ತಿಂಗಳಾದ ಹಾಗೆ ಅಲ್ವಾ. ಹಾಗಾದರೆ ತಿಂಗಳಿಗೆ 3 ದಿನ ಕಡಿಮೆ ಆಗುತ್ತೆ. 27 ನಕ್ಷತ್ರ ಅಂದರೆ ವರ್ಷಕ್ಕೆ 36 ದಿನ ಕಡಿಮೆ ಆಯಿತು. ದಿನಗಳು ಕಡಿಮೆ ಇರುವ ವರ್ಷ ಜಾಸ್ತಿ ಆಗಬೇಕು ಬೇಡ, 13,000 ವರ್ಷ ಆಯಿತು. ಹಾಗಾದರೆ 13,000 ವರ್ಷ ಇಂಟು 324 ಡಿವೈಡೆಡ್ ಬೈ 360 ಎಷ್ಟು ಬರಬೇಕು? 11,000 ವರ್ಷ ಟ್ಯಾಲಿ ಆಗಬೇಕಲ್ಲ. ಅದು 11,700 ಬಂದ್ಬಿಡುತ್ತೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೆ. ಮತ್ತೇನಿದು ಅಂತೀರಾ? ದೇವರು ಇಲ್ಲಿ 11,000 ವರ್ಷ ಅಂದರೆ ಸೀತಾದೇವಿ ಒಟ್ಟಿಗೆ ಕಾಣಿಸಿಕೊಂಡಿದ್ದನ್ನ 11,000 ಅಂತ ಇವರು ಹೇಳ್ಬಿಟ್ರು. ಇವರೆಲ್ಲ ಸೀತಾದೇವಿ ಭೂಮಿ ಪ್ರವೇಶಾನೂರ್ಧ್ವಂಸ ರೇಮೇ 700 ಸಮಾಹ. ಭೂಮಿಯನ್ನು ಸೀಳಿಕೊಂಡು ಅಮ್ಮನ ಬಳಿಗೆ ಹೋದಂತೆ ಜಗಜ್ಜನನಿ ನಾಟಕ ಮಾಡಿದ ಮೇಲೆ 700 ವರ್ಷ ಇದ್ದ. ಅದನ್ನು ಸೇರಿಸಿ 13,000 ವರ್ಷ ಅಂತ ಹೇಳ್ತು ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ನಮ್ಮ ಆಯಾಸವನ್ನೆಲ್ಲ ಪರಿಹಾರ ಮಾಡಿಬಿಡ್ತಾರೆ. ಇಷ್ಟು ಚೊಕ್ಕವಾಗಿದೆ, ಎಲ್ಲೂ ವಿರೋಧವಿಲ್ಲ. ರಾಮನ ಕಥೆ ಯಾತಕ್ಕೆ ಬೇಕು ಅಂತ ಹೇಳಿದ್ರೆ, ಎಲ್ಲ ಆದ ಮೇಲೆ ನೋಡಪ್ಪ, ಅಂತ್ಯ ಸಂಸ್ಕಾರ ರಾಜೋಚಿತವಾಗಿ ಮಾಡಬೇಕು ನಿಮ್ಮ ಅಣ್ಣನಿಗೆ ಅಂತ ವಿಭೀಷಣನಿಗೆ ರಾಮಚಂದ್ರ ಹೇಳ್ದ. ತವ ಭಾರ್ಯ ಅಪಹರ್ತಾರಂ, ನಿನ್ನ ಹೆಂಡತಿಯನ್ನು ಅಪಹಾರ ಮಾಡಿದ ಮಹಾ ನೀಚ ಕಾಮಿ ನನ್ನ ಅಣ್ಣ, ಅವರಿಗೆ ಅಂತ್ಯೋಚಿತವಾದ ಸಂಸ್ಕಾರ ಮಾಡಬೇಕಾ? ನಾ ಮಾಡಲ್ಲ ಅಂದ. ನಾ ಮಾಡ್ತೀನಿ. ಹಾಗಾದ್ರೆ ರಾಮಚಂದ್ರ ನಾ ಮಾಡ್ತೀನಿ ಅಂತಾನೆ. ಇದೇನ್ರಿ ಇದು ನಾ ಮಾಡ್ತೀನಿ ಅಂತಾನೆ. ಹೌದು, ಈಗ ಮರಣಂತಾನಿ ವೈರಾಣಿ, ಅವನೇ ಸತ್ ಮೇಲೆ ವೈರ ಏನು ಬಂತು? ಅವನು ಸತ್ತ ಮೇಲೆ ನಮ್ಮ ವೈರವೂ ಹೋಗ್ಬಿಡ್ಬೇಕು. ಒಬ್ಬರ ಮೇಲೆ ವೈರತ್ವ ಇದೆ ಅಂದರೆ ಅವನೇ ತಲೆಯಲ್ಲಿ ಕೂತಿರ್ತಾನೆ. ಬಿಟ್ಬಿಡ್ಬೇಕು. ಕೆಲವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅತಿ ಸ್ನೇಹ ಅತಿ ವೈರ ಇದರಲ್ಲೇ ಬಿಟ್ಟುಬಿಡ್ಬೇಕು. ಸಾಧಕನಿಗೆ ಇದು ಬಹಳ ಮುಖ್ಯವಾದದ್ದು. ಮಾಡುತ್ತ ಇಂಥ ಪಾಪಿ ರಾವಣ ಅವನ ಅಂತ್ಯ ಸಂಸ್ಕಾರವನ್ನು ರಾಜೋಚಿತವಾಗಿ ಇವನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಆದಿಲ್ ಶಾ ಹೇಳಿದ್ನಲ್ಲ, ಆದಿಲ್ ಶಾ ಹೇಳಿಲ್ಲ ನಾ ಇದರಲ್ಲಿ
ಅವನು ಆದಿಲ್ ಶಾ ಅವನು ಮೋರಿಲ್ ಬಿಸಾಡ್ದ ಪಾಪಿ. ಅವನ್ ಹೇಳಿದ್ರೆ ಇದು ಸರಿಯಾಗಿ ಅರ್ಥವಾಗುತ್ತೆ ನಮ್ಗೆ. ಆ ಪಾಪಿ ಮಾಡಿದ್ದು ತುರುಕರು. ಬಾ 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 ಅದೆಲ್ಲಿ ನಮ್ಮ ರಾಮನ ಕಥೆ. ಅದಕ್ಕೆ ಆ ತುರುಕರಿಗೆಲ್ಲ ಹೇಳಬೇಕು, ನೋಡೋ ನಿಮ್ಮ ಮೂಲ ಪುರುಷ ಹೀಗಿದ್ದಾರೆ, ನಮ್ಮ ರಾಮಚಂದ್ರನ ಗುಡಿ ಆದಿಲ್ ಶಾ ಗುಡಿ ಕಟ್ಟಬೇಕಾ ನಿಂಗೆ? ಇಂಥ ರಾಮಚಂದ್ರನ ರಾಜ್ಯದಲ್ಲಿ ಅಷ್ಟು ವಿಸ್ತಾರವಾದ ಕಾಲದಲ್ಲಿ 2 ಕೇಸು, ಒಂದು ನಾಯಿ ಕೇಸು, ಇನ್ನೊಂದು ಶಂಭುಕ ತಪಸ್ಸು. ನಾಯಿ ಕಾಸು ಏನು ಅಂದರೆ, ಒಂದು ನಾಯಿ ಬಂತು 13,000 ವರ್ಷದ ವಿಸ್ತಾರವಾದ ಆಳ್ವಿಕೆಯಲ್ಲಿ. ಅದು ಹೇಳ್ತಾನೆ ನಂಗೆ ನ್ಯಾಯ ಬೇಕು ಅಂತ. ರಾಮಚಂದ್ರನ ನಾಯಿಗೆ ಏನು ಅನ್ಯಾಯ ಆಯ್ತಪ್ಪ ಅಂತ ಕೇಳಿದ್ರು. ಏನಾಯಿತು? ಆ ಸಿದ್ಧಾರ್ಥ ಸರ್ವಾರ್ಥ ಸಿದ್ಧಿ ಯತಿ ನಂಗೆ ಕಲ್ತ್ಕೊಂಡು ಹೊಡೆದಿಯಾನೆ ಅಂತ. ಜಾತಕ ಮಡಿಗಿಡಿ ಮುಟ್ಟಿರ್ತಿತ್ತು, ನಾಯಿ ಮುಟ್ಟಿಲ್ಲ, ಅವನ್ನೇ ಕರೆಸಿದ್ರು. ನೀ ಏನು ಮಾಡಿದ್ರಿ, ಯಾಕೆ ಹೊಡೆದ್ರಿ? ನಂಗೆ ಹಸಿವೆ ಆಗಿತ್ತು, ಅಡ್ಡ ಬಂತು, ಎಲ್ಲಿ ಮುಟ್ಬಿಡಪ್ಪ ಅಂತ ಹೊಡೆದು ಬಿಟ್ಟೆ. ಅದೇನು ಮುಟ್ಟಿಲ್ಲಲ್ಲ, ಹೊಡೆದಿದ್ದು ತಪ್ಪಲ್ವಾ? ತಪ್ಪೆ. ಇದಕ್ಕೇನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ರು. ಇದಕ್ಕೆ ಯಾವ ರೀತಿ ಈ ನಾಯಿ ಕಲ್ತ್ಕೊಂಡು ಹೊಡೆದಿದ್ದಕ್ಕೆ ಶಿಕ್ಷೆ ಏನು ಕೊಡಬೇಕು ಅಂತ ವಿಚಾರ ಮಾಡಿದರೆ, ಆ ಕೋಡಲ್ಲಿ ಇರಬೇಕಲ್ಲ, ನಾಯಿನೇ ಕೇಳ್ಬಿಟ್ರು ಏನು ಶಿಕ್ಷೆ ಕೊಡಬೇಕು. ಕಾಲಂಜರ ಪರ್ವತದ ಅನ್ನಸತ್ರಕ್ಕೆ ಅಧಿಕಾರಿಯನ್ನಾಗಿ ಮಾಡು ಅಂತ ಹೇಳ್ತು ಆ ನಾಯಿ. ಹಸುವೆಯಿಂದ ಹೊಡೆದಿಯಾನವನು, ತಿರ್ಗಾ ಅನ್ನಛತ್ರಾಧಿಪತಿ ಮಾಡಿದ್ರೆ ಚೆನ್ನಾಗಿ ತಿನ್ಕೊಂಡು ಹೊನ್ನೆ ಆಗ್ಬಿಡ್ತಾನೆ. ಇದು ಶಿಕ್ಷೆ ಹೇಗಾಗತ್ತೆ? ನಾನು ಹಿಂದಿನ ಜನ್ಮದಲ್ಲಿ ಅನ್ನಛತ್ರದ ಒಡೆಯನಾಗಿ ಈ ನಾಯಿ ಆಗಿದ್ದೀನಿ. ಇವನಿಗೆ ಆ ಛತ್ರಾಧಿಪತ್ಯ ಕೊಟ್ಟರೆ ಮುಂದೆ ನಾಯಿ ಜನ್ಮ ಖಾತಿ ಕಳ್ಳೆಟ್ಟಿಲ್ಲಿ ಇವನು ಹೇಳ್ತಂತೆ ನಾಯಿ. ಅದು ಇದು ಉತ್ತರಾಖಂಡದಲ್ಲಿ ಬರುವ ಕಥೆನೇ. ಇದು ಕಲ್ಪನೆ ಮಾಡಿದ್ದಲ್ಲ ಅದು. ಇನ್ನು ಶಂಭುಕನ ಕಥೆ ಗೊತ್ತಿದ್ದಿಲ್ಲ ಅವನು. ಆ ಹುಚ್ಚ ಅವನು ಪಾರ್ವತಿನ ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡಿ ಹುಚ್ಚುಚ್ಚು ವ್ಯವಹಾರ ಮಾಡಿ ಏನಿಲ್ಲದೆ ಹೋಗಿಬಿಟ್ಟ ಅವನು. ಹೀಗೆ ಸೂರ್ಯವಂಶದ ಅನೇಕ ರಾಜರುಗಳ ಕಥೆಯನ್ನೆಲ್ಲ ಹೇಳಿ ಆಗಲೇ ಹೇಳಿದಲ್ಲ. ಪುರೂರವ ಅವನನ್ನು ನೋಡಿ ಊರ್ವಶಿ ತಾನೇ ಬಂದು ಮದುವೆ ಆಗ್ಬಿಟ್ರು. ಮದುವೆ ಆದ ಮೇಲೆ ಆಯು, ಶ್ರುತಾಯು, ಸತ್ಯಾಯು ಇತ್ಯಾದಿಯಾಗಿ 6 ಜನ ಗಂಡು ಮಕ್ಕಳು ಊರ್ವಶಿಯಲ್ಲಿ ಹುಟ್ಟಿದ್ದಾರೆ. 58 ವರ್ಷ ಅವಳ ಜೊತೆ ಇದ್ದ. ಊರ್ವಶಿ ಇಲ್ಲದ ಸ್ವರ್ಗದಲ್ಲಿ ಶೋಭೆ ಇಲ್ಲ ಅಂಥೇಳಿ ಇವರೆಲ್ಲ ಊರ್ವಶಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂತ ಅಳ್ತಾನೆ, ಹಾ ಜಾಯೆ ಹಾ ಘೋರೆ ಗತಿ ಏನು ಕಡೆಗೆ ಏನೇನೋ ಪ್ರಯತ್ನ ಪಟ್ಟು ಊರ್ವಶಿಗೆ ಗಂಧರ್ವ ಲೋಕಕ್ಕೆ ಹೋಗ್ಬಿಟ್ಟ. ಅಲ್ಲಿ ಲಕ್ಷಾಂತರ ವರ್ಷ ಇರ್ತಾನವನು. ಕಡೆಗೆ ವೈರಾಗ್ಯ ಬಂತು. ಅಯ್ಯೋ ಏನು ಘೋರ ಅಪ್ಪ, ಇದು ಮುಕ್ತಾಯವೇ ಇಲ್ಲದೆ ನಜಾತು ಕಾಮಾರಾಮ್ ಅಂತ ಹೇಳಿ ಅವನು ಉದ್ಧಾರ ಆಗ್ತಾನೆ. ಆಯುವಿನ ಮಗನೇ ನಹುಷ. ನಹುಷನಿಗೆ ಯತಿ, ಯಯಾತಿ, ಆಯತಿ, ವಿಯತಿ, ಸಂಯತಿ, ಕೃತಿ ಎಂಬುದಾಗಿ 6 ಜನ ಗಂಡು ಮಕ್ಕಳು. ಯತಿ ಅಂತ ಹೆಸರಿಟ್ಟಿದ್ದಕ್ಕೆ ಯತಿನೇ ಆಗ್ಬಿಟ್ಟ. ಯಯಾತಿ ಶುಕ್ರಾಚಾರ್ಯರಿಗೂ ಅಳಿಯ, ವೃಷಪರ್ವ ರಾಜನಿಗೂ ಅಳಿಯ. ಅವನು ಕ್ಷತ್ರಿಯ ದೈತ್ಯ ರಾಜ ಅವನು. ಇವರು ಬ್ರಾಹ್ಮಣರು. ಒಬ್ಬ ಕ್ಷತ್ರಿಯ ಬ್ರಾಹ್ಮಣ ಹೆಣ್ಣನ್ನು ಮದುವೆ ಆಗುವುದು ಪ್ರತಿಲೋಮ ವಿವಾಹ ಶಾಸ್ತ್ರ ಒಪ್ಪುವುದಿಲ್ಲ. ಹೇಗಾದ ಅಂದರೆ, ಬೇಟೆಗೆ ಹೋಗಿದ್ದ, ನೀರು ಬೇಕು ಅಂತ ಒಂದು ಪುಟ್ಟು ಬಾವಿ ನೀರಿರುತ್ತೆ ಅಂತ ಇಳಿಗಿದ್ರೆ ಅಲ್ಲಿ ನೀರೇ ಇದ್ದಳು. ಹಳಗನ್ನಡದಲ್ಲಿ ನೀರೇ ಅಂದರೆ ಹೆಣ್ಣು. ತನ್ನ ಉತ್ತರೀಯವನ್ನು ಅವಳ ಮೇಲೆ ಹಾಕಿ ಮೇಲೆ ಎತ್ತಿದ. ಪಾಣಿಗ್ರಹಣ ಆಗಿದೆ, ಒಳ್ಳೆ ಮುಹೂರ್ತ ನೋಡಿ ತಾಳಿ ಕಟ್ಟಿ. ಅಯ್ಯೋ ಇದು ಒಪ್ಪಲ್ಲ, ನೀವು ಬ್ರಾಹ್ಮಣ ಹೆಣ್ಣು ಅಲ್ಲ. ಅದೆಲ್ಲ ಕೂತ್ಕೊಳ್ಳಯ್ಯ, ಕಥೆನ ಶಾಪ ಇದೆ ನನಗೆ. ಅದು ದೊಡ್ಡ ಕಥೆ, ಮಹಾಭಾರತ ಕೇಳಿದ್ರೆ ನೀವು ಗೊತ್ತಿದ್ದರಿಗೆ ಅಲ್ವಾ. ಆದ್ದರಿಂದ ಚೆನ್ನಾಗಿದ್ದಿ, ನೀನೇ ನನ್ನ ಗಂಡ ಅಂತ ಹೇಳಿ ಇವಳು ಯಾಕೆ ಇಲ್ಲಿ ಬಿದ್ದಿದ್ಲು? ಈ ರಾಜಕುಮಾರಿ ಒಟ್ಟಿಗೆ ವಿಹಾರ ಮಾಡ್ತಾ ಇದ್ದಾಳು. 1000 ಸಖಿಯರ ಒಟ್ಟಿಗೆ ಒಂದು ದೊಡ್ಡ ಸರೋವರದಲ್ಲಿ ರುದ್ರದೇವರು, ಪಾರ್ವತೀ ದೇವಿ ಗಗನದಲ್ಲಿ ಹೊರಟಿದ್ರು. ಅವ್ರಿಗೆಲ್ಲ ದರ್ಶನ ಆಗೋದು. ಆ ದರ್ಶನ ಆದ ಮೇಲೆ ಲಜ್ಜಿತರಾಗಿ ಯಾರ್ಯಾರ್ದೋ ಬಟ್ಟೆ ಯಾರು ಉಟ್ಟುಬಿಟ್ರು. ಶರ್ಮಿಷ್ಠಾದೇವಿ ಸ್ವಲ್ಪ ಗೊಂದಲವಾಗಿ ಗುರುಪುತ್ರಿಯ ದೇವಯಾನಿ ಬಟ್ಟೆಯನ್ನು ಉಟ್ಟಳು. ಆತ್ಮವೃತ್ತ ಅವಳು ಅಂತಾಳವಳು, ಅಲ್ವೇ ಯಾಕೆ ನನ್ನ ಬಟ್ಟೆ ಹುಟ್ಟಿ ಶುನೀವ ಹವಿರಧ್ವರೆ
ಯಜ್ಞದಲ್ಲಿ ನಾಯಿ ಹವಿಸ್ಸನ್ನು ಮುಟ್ಟೋ ಹಾಗೆ ನನ್ನ ಸೀರೆ ಉಟ್ಬಿಟ್ಟಲ್ಲಿ, ನೀನು ಮುಟ್ಲೇಬಾರದು, ಉಟ್ಟುಬಿಟ್ಟೆ ಅಲ್ಲಿ ನಾಯಿ ಅಂದ ಅವಳು ಶರ್ಮಿಷ್ಠಾದೇವಿಯನ್ನ. ಒಂದು ಬ್ರಾಹ್ಮಣ ಹೆಣ್ಣಿಗೆ ಇಟ್ಟು ಸಂಪರಿದ್ರೆ ಅವಳು ಬಿಡ್ತಾಳ? ಅವಳು ಆತ್ಮವೃತ್ತಂ ಅವಿಜ್ಞಾಯ ಭಿಕ್ಷುಕಿ ಕಥಸೆ ಬಹು. ಭಿಕ್ಷುಕನ ಮಗಳೇ, ನಮ್ಮಪ್ಪ ಕೊಡೋ ದಕ್ಷಿಣೆಯಲ್ಲಿ ಬದುಕೋ ನಿಮ್ಮಪ್ಪ ಗೊತ್ತಾ? ತಂಡುರ್ಗ್ರಹಣಾರ್ಥಂ ಪುನಃ ಪುಣ್ಯವಾಚನ ಮಹಂಕರಿಷ್ಯೆ ಅಂತ ಒಬ್ಬ ಅಂತ ಇದ್ದ. ನೀವು ಕೊಟ್ಟಿದ್ದ ಅಕ್ಕಿ ಸಾಲು ಇನ್ನೊಮ್ಮೆ ಪುಣ್ಯವಾಚನೆ ಕೂತ್ಕೊಡ್ರಿ ಅಂತ. ನಮ್ಮಪ್ಪ ಕೊಡೋ ದಕ್ಷಿಣೆಯಲ್ಲಿ ಬದುಕೋಳು ನನ್ನ ಅಂತ್ಯ ಬೈತ್ಯ ಭಿಕ್ಷುಕಿ ಅಂತ್ಯ. ಅಲ್ಲಿ ನಿಲ್ಲಿಲ್ಲ ಅವಳು ಕೋಪ. ಹಿಡ್ಕೊಳ್ರು ಇವಳ ಅಂತ. 1000 ಜನ ಇದ್ರು ಸಖಿಯರು. ಇಬ್ಬರು 2 ಕಾಲು 2 ಕೈ ಇಟ್ಟು ಅಲ್ಲಿ ದೂರದಲ್ಲಿದ್ದ ಬಾವಿಗೆ ಬಿಸಾಡಿ ಬಂದ್ಬಿಟ್ರು. ಈಗ ಯಯಾತಿ ಮೇಲೆತ್ತಿದ. ಶುಕ್ರಾಚಾರ್ಯರಿಗೆ ಈ ಮಗಳು ಅಂದ್ರೆ ಬಹಳ ಪ್ರೀತಿ. ದಾದಿ ಅಂತಿರ್ತಾರಲ್ಲ ಸಾಕೋರು, ಹೋಗಿ ಕರ್ಕೊಂಬ ಅಂದ್ರೆ ನಮ್ಮಪ್ಪನ್ನೇ ಕಳಿಸೋದು ಅವಳು. ಶುಕ್ರಾಚಾರ್ಯ ಯಾಕಮ್ಮ ಇಷ್ಟು ಕೋಪ, ಯಾಕೆ ಬಾ ಮನೆಗೆ ಎಲ್ಲ ಹೇಳಿದ್ರು. ನೀವು ಭಿಕ್ಷುಕರ, ಅವ್ರು ಕೊಡೋ ದಕ್ಷಿಣೆಯಿಂದಲೇ ನೀವು ಬದುಕಬೇಕಾ? ಹಾಗೇನಿಲ್ಲ ಎಲ್ಲ ಹೇಳಿದ್ರು. ಹಂಗಾರೆ ನಾನು ಈ ರಾಜ್ಯದಲ್ಲಿ ನೀವು ಇರಬೇಕು ಅಂತಾದರೆ ಯಯಾತಿನ ಕೈ ಹಿಡಿತೀನಿ, ಅವಳು ಅವನನ್ನೇ ಕೈ ಹಿಡಿಬೇಕು. ಏನಂತೀರಿ? ಆಯಿತು, ಮಗಳ ಮೇಲೆ ಪ್ರೀತಿ ಅವರಿಗೆ. ರಾಜನಿಗೆ ಹೇಳಿದ್ರು, ನೋಡಪ್ಪ ನನಗೇನು ನಿನ್ನ ಮೇಲೆ ಕೋಪ ಇಲ್ಲ ವೈಯಕ್ತಿಕವಾಗಿ, ನನ್ನ ಮಗಳಿಗೆ ಒಂದು ರೀತಿ ಇನ್ಸಿಡೆಂಟ್ ಆಗಿದೆ ನಿನ್ನ ಮಗಳಿಂದ. ಇಲ್ಲಿ ಇರಬೇಕು ಅಂತಾದ ಪಕ್ಷದಲ್ಲಿ ಈಗಾದರೆ ಇರ್ತೀವಿ, ಏನಾದರೆ ಯಯಾತಿ ನನ್ನ ಅಳಿಯ, ನಿನ್ನ ಮಗಳನ್ನು ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು, ಮುಂದಿಂದ ನಾನು ಹೇಳ್ತೀನಿ. ಮುಂದಿಂದ ಹೇಳ್ತಾರಂತೆ. ಇವಳು ಮದುವೆ ಆದಮೇಲೆ ಬಾ ಅಂತ ಇವಳನ್ನು ಕೊಟ್ಟು ಮದುವೆ ಮಾಡಿ ಪಾಣಿಂಗ್ರನ್ನೇ ಪಾಣಿನ ಅಂತ ಹೇಳಿ ನೋಡೋ ತಲ್ಪೆ ಮಗ. ಈ 2ನೇ ಚಿಕ್ಕ ಹೆಂಡತಿ ಒಟ್ಟಿಗೆ ಗಂಡನ ರೀತಿ ಯಾವುದೇ ವ್ಯವಹಾರ ಮಾಡೋ ಹಾಗಿಲ್ಲ ನೀನು. ತಲ್ಪೆ ಮಗ ಏನಂತೆ ಸುಮ್ಮನೆ ಇದ್ದ ಪಾಪ. ಹಾಲಿಲ್ಲ ಹೋಲಿಲ್ಲ. ಇನ್ನ 1000 ಸಖಿಯರು ಅವರೆಲ್ಲ ಇನ್ನು ಮುಂದೆ ದೇವಯಾನಿ ದಾಸಿಯರು. ಪ್ರಧಾನ ದಾಸಿ ಇವಳು ದೇವಯಾನಿ, ಚಾಕರಿ ಮಾಡ್ಕೊಂಡಿರ್ಬೇಕು. 2 ಮಕ್ಕಳಾಯಿತು ಯಯಾತಿ ಮಹಾರಾಜನಿಗೆ. ಯದು ತುರುವಸು ಅಂತ. ಒಮ್ಮೆ ಚತುರ್ದಶಿ ತಿಂಗಳ ಬೆಳದಿಂಗಳಲ್ಲಿ ಸಂಚಾರ ಮಾಡ್ತಾ, ಯಾತಕ್ಕೋ ನಿದ್ರೆ ಬಂದಿಲ್ಲ, ದೈವ ಸಂಕಲ್ಪ, ಹೀಗೆ ಹೊರಗಿನ ಗಾಳಿಯಲ್ಲಿ ಸಂಚಾರ ಮಾಡ್ತಾ ಬಂದಾಗ ಒಂದು ಲತಾಗೃಹದಲ್ಲಿ ಸುಂದರವಾದ ಒಂದು ಹೆಣ್ಣು ರೋದಿಸ್ತಾ ಇದೆ. ನನ್ನ ರಾಜ್ಯದಲ್ಲಿ ಅಳುವೇ ಇರಬಾರ್ದಲ್ಲ, ಯಾರಿಗೂ ಏನೂ ಚಿಂತೆ ಇರಬಾರ್ದಲ್ಲ, ಯಾರು ಅಳ್ತಾ ಇರೋದು ಅಂತ ಹೇಳ್ಬಿಟ್ಟು ಖಿನ್ನನಾಗಿ ಹೀಗೆ ಬಂದು ನೋಡ್ತಾನೆ. ಆ ಸೌಂದರ್ಯ ಅರಳಿದ ಕಣ್ಣೆಲ್ಲ ನೋಡ್ದ. ಸರ್ಪವನ್ನು ನೋಡಿದ ಹಾಗೆ 2 ಹೆಜ್ಜೆ ಹಿಂದಾಗ್ದ. ಕತ್ತೆತ್ತಿ ನೋಡಿದ್ದು ಶರ್ಮಿಷ್ಠಾದೇವಿ. ಯಾಕಷ್ಟು ಭಯ? ಪಾಣಿಗ್ರಹಣ ಮಾಡಿದ, ಮಾಂಗಲ್ಯ ಬಂಧನ ಮಾಡಿದ ಗಂಡ ಅಲ್ವಾ ನೀವು? ಭಯಪಡ್ತೀರಲ್ರಿ? ಋತುಸ್ನಾತಳಾಗಿದ್ದೇನೆ, ಗರ್ಭಧಾರಣೆ ಮಾಡಲಿಕ್ಕೆ ಯೋಗ್ಯವಾದ ದಿನ, ಶುಚಿಯಾಗಿದ್ದೇನೆ ನಾನು, ಹಿಂದೆ ಹೋಗಬೇಡ್ರಿ. ಇಲ್ಲ ಗುರುಗಳು ಮಾತು ನೀವೆಲ್ಲಿ ಕೊಟ್ರಿ ಮಾತು? ಅವರೇ ಬಲಾತ್ಕಾರ ಮಾಡಿ ತಗೊಂಡಿದ್ದಲ್ವಾ? ನಿಮ್ಮ ಪ್ರಜೆ ಅಲ್ವಾ? ಬರೀ ಪತ್ನಿನ ನಾನು ಅಂದಾಗ ತಾಳಿ ಕಟ್ಟಿದ ಹೆಣ್ಣಲ್ವಾ? ಇದು ದೊಡ್ಡ ನ್ಯಾಯ ಅಲ್ವಾ? ಏನು ಅಪವಾದವೇ ಇಲ್ಲ, ಎಕ್ಸೆಪ್ಷನ್ನೇ ಇಲ್ಲ ಇದಕ್ಕೆ. ಮಗು ಆಗ್ಬಿಡ್ತು. ದೃಕ್ಷು ಅಂತ ಒಂದು ಮಗು ಹುಡ್ತು. ಇವಳು ಹೆಂಡತಿ ಟ್ರೀಟ್ ಮಾಡಿದ ಮೇಲೆ 2 ಮಕ್ಕಳಾಗ್ಬಿಡ್ತು. ಅನುಪೂರ್ವು ಅಂತ. ದೇವೋಪಮಾನ ಸುತಾನ್ ದೃಷ್ಟ, ದೇವತಾ ಶಿಶುಗಳಂತೆ ಅಲ್ಲಲ್ಲಿ ಆಡುತ್ತಿರುವ ಮಕ್ಕಳನ್ನ ದೇವಯಾನಿ ಒಮ್ಮೆ ನೋಡಿದ್ರು. ಎಷ್ಟು ಮುದ್ದಾಗಿದ್ಯೋ ಕಂದ, ಯಾರೋ ನಿಮ್ಮಮ್ಮ ಈಗ ತೋರಿಸ್ತದ್ರು ಕಡೆದು. ಆಮೇಲೆ ಏನೇ ಹಿಂಗೆ ಇಷ್ಟು ಸುಂದರವಾದ ಮಕ್ಕಳಿಗೆ ಎಲ್ಲಿಂದ ಅಂದು ವೆರಿಫೈ ಮಾಡ್ತಾಳೆ ಅವಳು. ಕಷ್ಟ ಅದು. ತನ್ನ ಗಂಡನಿಂದನೇ ಆಗ್ಬಿಟ್ಟಿದ್ರೆ ಏನಿದು ಒಂದು ಒಬ್ಬ ನಿಯೋಗ ಪದ್ಧತಿ ಇಟ್ಕೋ ಅಮ್ಮ, ನೀನು ಇಟ್ಕೋ. ಋಷಿಕುಮಾರನಿಂದ ಆಗಿದೆಯಮ್ಮ, ಆಗಲಿ ಬೇಡ. ನನ್ನ ಗಂಡನಿಂದ ಆಗದೆ ಇದ್ರೆ ನಮ್ಮ ರಾಜ್ಯಕ್ಕೆ ಪಾಲು ಕೇಳಬಾರ್ದು. ಹೇಗೋ ಹುಡ್ತಾ ಒಂದು ತಬ್ಬಲಿ ಮಕ್ಕಳಂತೆ ಬೆಳ್ಕೊಂಡಿರ್ಲಿ, ಚಾಕರಿ ಮಾಡ್ಕೊಂಡು ಹೋಗ್ಬಿಟ್ರು. ಉದ್ಯಾನದಲ್ಲಿ ಒಮ್ಮೆ ಈ ದೇವಯಾನಿ ಆ 2 ಮಕ್ಕಳೊಟ್ಟಿಗೆ ನಿಂತಿದ್ದಾಗ ಕಡೆ ಮಗು ಬಂದು ಅಪ್ಪ ಅಂತ ಹಿಡ್ಕೊಂತು. ದೇವಯಾನಿ ಅಲ್ಲ ಯಯಾತಿ ಹತ್ರ ಬಂದು ನಿಂತಾಗ ಅಪ್ಪ ಅನ್ನತ್ತಲ್ರಿ ಇದು. ಆದ್ರೆ ಅಪ್ಪ ಗೊತ್ತಿಲ್ಲ, ಚಾಕ್ಲೇಟ್ ತಿಂದಿತ್ತು ನನ್ನಿಂದ.
ಮಿಠಾಯಿ ಕೊಟ್ಟಿದ್ದೆ, ನನ್ನೇ ಅದು ಅಪ್ಪ ಅನ್ಕೊಂಡಿರುತ್ತೆ, ಅದನ್ನೇ ಸೀರಿಯಸ್ ಮಾಡ್ಕೊ. ಇಷ್ಟು ಹೇಳಿದ್ಕೊಳ್ಳಿ ಇನ್ನಿಷ್ಟು ಡೌಟ್ ಬಂದಂತು. ನೋಡೋದು ನಿಮ್ಮದೇ ಎಲ್ಲ ಹೋಲಿಕೆ ಇದೆಯಲ್ರಿ, ಬೆಟ್ಟಗಳು, ಕಣ್ಣು, ಮೂಗು, ಕಿವಿ ಎಲ್ಲ ನಿಮ್ಮದೇ, ತಿರ್ಗಾ ಸುಳ್ಳು ಹೇಳ್ತೀರಾ? ಅದನ್ನು ದರ 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 ಹೇಳ್ಕೊಂಬಂದ ಆ ಮಗುವನ್ನು. ಏ ಬಾರ ಇಲ್ಲಿ ಸೇವಕಿ ಮುಸರೆ ತಿಕ್ಕವಳೆ, ಸುಳ್ಳು ಹೇಳ್ತೇನೆ. ಯಾವುದಾದ್ರು ನಾನು ಅವತ್ತೇ ವಿಚಾರ ಮಾಡಬೇಕಾಗಿತ್ತು, ನಾನು ಬೇಸ್ತು ಬಿದ್ದೋದೇ, ಇರಲಿ ಬಿಡು, ಈಗ ಬೊಗಳು. ಆ ಋಷಿ ಯಾರು ಹೇಳು ಬೇಗ ಅಂದ ಅವಳು. ಯಯ ಅತಿ ರಾಜರ್ಷಿ ಹೋಗು ಅಂತ ಋಷಿಕುಮಾರ್ ಅಂತ ಹೇಳಿದ್ ನೋಡಿಲ್ಲ. ಇರು ಮಾಡ್ತೀನಿ, ಮೋಸ ಮೋಸ ಅಂತ ಹೇಳ್ಕೊಂಡು ಹೋಗಿ, ಅಪ್ಪ ನಂಗೆ ಎರಡೇ, ಅವಳಿಗೆ ಮೂರು. ಅವ್ರಿಗೆಲ್ಲೂ ತಾತ್ಪರ್ಯ ಇಲ್ಲ, ಎರಡೇನು ಮೂರೇನು, ಮಕ್ಕಳೇ ಆಗಬಾರ್ದು ಅಂದರೆ ಮೂರು ಆಗ್ಬಿಡೋದು ಅಲ್ಲಿ. ನಂಗೆ ಎರಡೇ ಹಾಕಿದೆ, ಮೋಸ ನಿಮ್ಮ ಮಳೆಯ ಕೈ ಕೊಟ್ಬಿಟ್ಟ ಅಂದಾಗ ವೃದ್ಧೋ ಭವೇತ್ತೇವ ತದಾಶ ಚಾಪ, ಮುದುಕನಾಗಿ ಬಿಡು ನೀನು ಅಂತ ಹೇಳಿದಾಗ ಒಳ್ಳೆ ಮುದುಕನಾಗಿ ಬಿಟ್ಟ. ಸ್ವಾಮಿ, ನನ್ನನ್ನು ಮುದುಕನನ್ನಾಗಿ ಮಾಡಿ ನಿಮ್ಮ ಮಗಳಿಗೆ ಪ್ರಯೋಜನ ಏನು, ನಿಮಗೆ ನನ್ನಿಂದ ಈ ಕೆಲಸ ಮಾಡಬಾರ್ದಾಗಿತ್ತಲ್ವ, ಅವಳಿಗೆ ತೊಂದರೆ ಇಲ್ವಾ, ಮುದುಕನ ಹೆಂಡತಿ ಅಂತ ಎಲ್ಲನ್ನ ಅಪಹಾಸ್ಯ ಮಾಡಲ್ಲ, ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅವರು. ಕಡೆಗೆ 4 ಮಕ್ಕಳು ಏನೇನೋ ಕಾರಣಗಳು ಹೇಳಿದ್ರು. ಪೂರ್ವ ಕಡೆ ಮಗನಿಗೆ 1000 ವರ್ಷ ತನ್ನ ಮುಪ್ಪನ್ನ ಮಗನಿಗೆ ಕೊಟ್ಟು ಅವನ ಯೌವನದಲ್ಲಿದ್ದು ಕಡೆಗೆ ಉದ್ಗಾರ ತೆಗೆದ. ಯತ್ ಪೃಥಿವ್ಯಾಂ ವ್ರೀಹಿ ಅವಂ ಹಿರಣ್ಯಂ ಪಶವ ಸ್ತ್ರೀಯ ನದುಕ್ಕೆಂದು ಮನಕ್ಕಾಮಂ ಪುಂಸಕ್ಕಾಮ ತಸ್ಯ ವೈ. ಭೂಮಿಯಲ್ಲಿ ಎಷ್ಟೆಷ್ಟೆಷ್ಟು ಸಂಪತ್ತಿದೆಯೋ ಎಲ್ಲ ನನ್ನದೇ ಅಂತಾದರೂ ಕೂಡ ಅಲಂಬುದ್ಧಿ ಇಲ್ಲದೆ ಇದ್ದವ್ರಿಗೆ ಇನ್ನೂ ಬೇಕು ಇನ್ನೂ ಬೇಕು, ಇದ್ದಿದ್ದು ಗೊತ್ತಾಗೋದಿಲ್ಲ, ಇಲ್ಲದೆ ಇರೋದು ಬೇಕು ಅಂತ ಹೋಗ್ತಾನೆ, ಅದರಿಂದ ಹೋಗ್ತಾನೆ, ಅದು ಬೇಕು ಅದು ಬೇಕು, ಕಡೆಗೆ ಅಲ್ಲೇ ಹೊರಟೋಗ್ತಾರಲ್ಲಿ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ಭೂಯ ಏವಾಭಿವರ್ಧತೆ. ಜಾತು ಒಮ್ಮೆಯೂ ಕೂಡ ಬೇಕುಗಳು ಎಂಬ ಅಪೇಕ್ಷೆ ಮನಸ್ಸಿನಲ್ಲಿ ಹುಡ್ತಾನೆ ಇದ್ರೆ ಸಾಕು ಅನ್ನೋ ಭಾವನೆ ಬರೋದೇ ಇಲ್ಲ. ಬೆಂಕಿ ಉರಿತಾ ಇದೆ, ಏನು ಮಾಡಿ, ಒಣಕಟ್ಟಿಗೆ ಹಾಕು, ಇನ್ನೂ ಉರಿತಾ ಇದೆ, ತುಪ್ಪ ಹಾಕು, ಮತ್ತೂ ಉರಿತಾ ಇದೆ, ಹಾಕ್ತಾ ಇರೋ, ಹುರ್ಕೊಂಡು ಹೋಗ್ಲಿ ನೋಡೋಣ ಅಂದರೆ ಅದು ಉರಿತಾ ಇರುತ್ತಲ್ಲಿ. ಇದು ಅಷ್ಟೇ, ಏನು ಮಾಡಬೇಕು, ಕಟ್ಟಿಗೆನು ಹೊರಗೆ ಎಳಿಬೇಕು, ಫ್ಯೂಯಲ್ ಹಾಕಬಾರ್ದು. ಇಲ್ಲಿ ಹೊರಗೆ ಎಳೆದ್ರೆ ಇಲ್ಲಿ ಒಳಗೆ ಎಳ್ಕೋಬೇಕು ಇಂದ್ರಿಯಗಳನ್ನು, ಆಗ ಮಾತ್ರ ಉದ್ಧಾರ ಆಗತ್ತೆ ಅಂತ ಹೇಳಿ ಕಡೆಗೆ ತನ್ನ ಕಡೆ ಮಗನಿಗೆ ಯೌವನವನ್ನು ಕೊಟ್ಟ, ರಾಜ್ಯವನ್ನೂ ಕೊಟ್ಟ, ತಪಸ್ಸಿಗೆ ಹೋಗಿ ಉದ್ಧಾರವಾಗಿರೋ ಕಥೆ ಮಹಾಭಾರತದಲ್ಲಿ ವಿಸ್ತಾರವಾಗಿ ಕೇಳ್ತೇವೆ. ಈ ದೊಡ್ಡ ಮಗನ ವಂಶದಲ್ಲೇ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ಯದು ವಂಶದಲ್ಲಿ. ಕಡೆ ಮಗನ ವಂಶದಲ್ಲಿ ಕೌರವ ಪಾಂಡವರು ಹುಟ್ಟಿದ್ದನ್ನೆಲ್ಲ ನಿರೂಪಣೆ ಮಾಡ್ತಾರಲ್ಲಿ. ಕಥಿತೋ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋ ರಾಜ್ಯಾಂಚೋಭಯೋ ವಂಶಾನಾಂ ಚರಿತಂ ಪರಮಾದ್ಭುತಂ. ಈ ಸೂರ್ಯಚಂದ್ರ ವಂಶದ ಅನೇಕ ರಾಜರುಗಳ ಕಥೆಯನ್ನು ಹೇಳಿದ್ರಿ. ಪರಮಾದ್ಭುತಂ ಹೇಗೆ ಅಂದರೆ ನಂಬಲಿಕ್ಕೆ ಸಾಧ್ಯವಿಲ್ಲದೆ ಇರೋದೆಲ್ಲ ಆಗ್ಬಿಡುತ್ತೆ. ಚಂದ್ರ ವಂಶದಲ್ಲಿ ಏನೇ ಒಬ್ಬ ರಾಜ, ಅವನು ಜಾಮಘ ಅಂತ, ಅವನು ಯಥಾ ಪ್ರಕಾರ ನಾಭಾಗನಿಗೆ ಆದಂತೆ ಪಾಲು ಸಿಗಲಿಲ್ಲ. ಅವನೇನು ಮಾಡದ, ಪಾಲಿಲ್ವಾ, ಬೇಡ, ಐತೋ ನವಾಮ್ ನೈತೋ ಫಕೀರ್ ಅಂತ ತಪಸ್ ಮಾಡ್ಕೊಂಡು ನಿಂತಿದ್ಬಿಟ್ಟ. ಆ ಪ್ರದೇಶ ಈಗ ನಾಗ್ಪುರ ಇದೆಯಲ್ಲ, ಆ ವಿಂಧ್ಯ ಪರ್ವತದ ಪ್ರಾಂತದಲ್ಲಿ ಕೆಲವು ಜ್ಞಾನಿಗಳೆಲ್ಲ ಇದ್ರು. ಅಲ್ಲೋ ಯೌವನ ತುಂಬಿದೆ, ಮೂಗಿಕೊಂಡು ತಪಸ್ ಮಾಡೋದ, ಹೊಸ ರಾಜ್ಯ ಕಟ್ಟು ಅಂದ್ರ ಅವ್ರ ಆಶೀರ್ವಾದ. ಕಟ್ತಾ ಬೆಳೀತಾ ಹೋದ್ರೆ ಬೆಳೆದ್ಬಿಟ್ಟ. ಅವನು ಪುಟ್ಟು ತುಂಡು ದೇಶಕ್ಕೆ ಒಡೆಯನಾದವನು ಚಕ್ರವರ್ತಿ ಆಗ್ಬಿಟ್ಟ. ಇವನ ಕೀರ್ತಿ ಎಲ್ಲ ಕಡೆ ಇತ್ತು. ಶಿವದೇಶದ ರಾಜಕುಮಾರಿ ಶೈವ್ಯ ಅಂತ ಮದುವೆ ಆದ. ಆಫೀಸಲ್ಲಿ ಹುಲಿ, ಮನೇಲಿ ಇಲಿ. ಅವನು ನೋಡಿದ್ರೆ ಭಯ, ಒಳ್ಳೆ ಪರಾಕ್ರಮಿ. ಹೆಂಡತಿ ಏಳು ಅಂದರೆ ಏಳು, ಕೂಡು ಅಂದರೆ ಕೂಡು. ಹೀಗಾಗ್ಬಿಡ್ತೀವಿ ಅವನಿಗೆ. ಮಕ್ಕಳಾಗಲಿಲ್ಲ ಅವಳಲ್ಲಿ. ಏನೇ ಇನ್ನೊಬ್ಬಳು ಮದುವೆ ಆಗಲ್ಲ ಅಂದರೆ ಎಲ್ಲಿ ಬೈತಾಳೋ ಅಂತ ಹೇಳ್ಬಿಟ್ಟು ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ, ಅವಳು ಬಾಯಿಗೆ ಬೀಳೋದು ಬೇಡ, ಸುಮ್ಮನೆ ಇದ್ಬಿಟ್ಟ.
ಇವನ ಯೌವನದಲ್ಲಿ ರಾಜ್ಯವನ್ನ ಕಳ್ಕೊಂಡ ತುಂಡು ತುಂಡು ಅರಸರೆಲ್ಲ ಸೇರಿ ಸಾಮಂತ ರಾಜರೆಲ್ಲ ಒಂದು 50-60 ಜನ ಇದ್ರು. ಹೇಗಿದ್ರು ವಯಸ್ಸಾಗಿದೆ, ನಾವೆಲ್ಲ ಒಟ್ಟಿಗೆ ಯುದ್ಧ ಮಾಡ್ಬಿಟ್ರೆ ಸೋತೋಗ್ತಾನೆ ಅಂತ ಹೇಳಿ ಒಟ್ಟಿಗೆ ಯುದ್ಧಕ್ಕೆ ಬಂದರು. ಎಲ್ಲರನ್ನ ಗೆದ್ದ. ಸಂತೋಷವಾಗಿ ಮನೆ ಕಡೆ ಹೊರಟು ಬರಬೇಕು ಅಂತ ಅನ್ಕೊಂಡಾಗ ಎಲ್ಲ ಯುದ್ಧ ಮುಗಿದೋಗಿದೆ. ಒಂದು ಸುಂದರವಾದ ರಾಜಕುಮಾರಿ, ತುಂಬು ಯೌವನದ ಹುಡುಗಿ ದಿಕ್ಕಾಪಾಲಾಗಿ ಹೋಗ್ತಾ ಇದ್ಲು. ಸಾರಥಿ, ಹುಡುಗಿ ಇಲ್ಲಾಗ ಬಂದು ಯುದ್ಧ ಭೂಮಿಗೆ ಹೋಗಿ ನಿಲ್ಲಿಸು ಅಂದರೆ ಆ ರಥ ಅಡ್ಡವಾಗಿ ನಿಂತಿತು. ಇನ್ನಿಷ್ಟು ನಡೆದ್ಬಿಟ್ಲವಳು. ನಾವು ತುರ್ಕರೇನಮ್ಮ ಹಿಂಸೆ ಮಾಡಲಿಕ್ಕೆ, ಅಷ್ಟಾಗಿ ನಡುತ್ತಿ, ಏನಾಗಿದೆ, ನೀ ಯಾಕೆ ಬಂದು ಹೇಳು, ನಿಂಗೇನು ತೊಂದರೆ? ವಾರ್ತಾ ಯುದ್ಧಸ್ಯ ರಮ್ಯ ಅಂತ ಬಂದೆ, ನಮ್ಮವನ್ನೆಲ್ಲ ಕಳ್ಕೊಂಬಿಟ್ಟೆ, ನನ್ನ ಗತಿ ಏನು ಅಂತ. ಅಷ್ಟೇನಾ, ನಿಂಗೆ ಒಪ್ಪಿಗೆ ಇದ್ರೆ ಮದುವೆ ಆಗ್ತೀನಿ ಅಂದ್ಬಿಟ್ಟ. ಇಂಥ ಪರಾಕ್ರಮಿ ಈ ಮಾತಾಡಿದಾಗ ಸಂತೋಷದಿಂದ ಕೈ ಕೊಟ್ಬಿಟ್ರು. ಕೂಡಿಸ್ಕೊಂಡ, ರಥದ ಪಕ್ಕದ ತನ್ನ ಜೊತೆಗೆ ಕೂಡಿಸ್ಕೊಂಡ. ಸಾರಥಿ ಮನೆ ಕಡೆ ಹೊರಳಿ ಅಂತ. ಇವನು ಗೆದ್ದ ವಾರ್ತೆ ಗೊತ್ತಾಗಿ ಊರನ್ನೆಲ್ಲ ಅಲಂಕಾರ ಮಾಡಿ ಆರತಿ ಸಿದ್ಧ ಮಾಡ್ಕೊಂಡಿದ್ದು ಈ ಶೈಬ್ಯ. ದೂರದಿಂದ ನೋಡ್ರ, ಹೆಂಡತಿ ಆರತಿ ಇಟ್ಕೊಂಡಿದ್ದಾಳಲ್ಲಪ್ಪ, ಇವಳು ಮರ್ತು ಬಿಟ್ನಲ್ಲ ನಾನು, ನನ್ನ ಹೆಂಡತಿನೇ ನಾ ಮರ್ತು ಬಿಡೋದ ಅಂತ ಹೇಳಿ ಸ್ವಲ್ಪ ದೂರ ಕುತ್ಕೊಂಡ. ಈಗ ತಾನು ಮದುವೆ ಆಗ್ತೀನಿ ಅಂತ ಹೇಳಿ ದೂರ ಅಂತಾನಲ್ಲ ಅಂತ ಅವಳಿಗೆ ಆಶ್ಚರ್ಯ. ರಥ ಬಂದು ಹತ್ತಿರದಲ್ಲಿ ನಿಂತ್ಕೊಂತು. ಸರಿಯಾಗಿ ಮಾಡಿದ್ರು ಮುಖಕ್ಕೆ ಮಂಗಳಾರತಿ ಎತ್ತೋದು ಅಂತಾರಲ್ಲ, ಅವಳು ಮಾತು ನೋಡಿ. ಕೇಯಂ ಕುಹಕ ಮಸ್ಥಾನೆ ರಥ ಮಾರೋಪಿತೇತಿ ವೈ ಕುಹಕ, ನಾನು ಕೂಡೋ ಜಾಗದಲ್ಲಿ ಈ ಹುಡುಗಿನೆಲ್ಲ ಕೂಡಿಸ್ಕೊಂಡಿದ್ದೀನೋ ಅಂದ್ಲು. ವಿಷಯ ಎಂತರು ಕಲ್ಯಾಣಿ ಭಯದಲ್ಲಿ ಒಂದು ಸುಳ್ಳು ಹೇಳ್ಬಿಟ್ಟ. ನಿನ್ ಸೊಸೆ ಎಂದು ನಗು ಬಂದೋಯ್ತು ಅವಳಿಗೆ. ಅಹಂ ವಂಧ್ಯ ಅಸಪತ್ನೀಚ ಸ್ನುಷೇಯಂ ಯುಜ್ಯತೆ ಕಥಂ, ನಾನು ಬಂದೆ, ನಂಗೊಂದು ಸವತಿ ಇಲ್ಲ, ಮಕ್ಕಳೂ ಇಲ್ಲ, ನಂಗೆ ಸೊಸೆ ಅಂತೆ ಸೊಸೆ. ಆ ಸುಳ್ಳು ಶುರು ಮಾಡಿದ್ಮೇಲೆ ಹೇಳ್ತಾ ಹೋಗ್ಬೇಕದು ಅಲ್ವಾ. ಅವನಂದ, ಈಗಿಲ್ಲದೆ ಇರ್ಬೋದು, ಮುಂದಾಗಬಾರ್ದು. ಯಾತಕ್ಕೆ? ಜನಯಿಷ್ಯತಿ ಎಂಬ ರಾಜ್ಞಿ ತಸ್ಯೆ ಎಂಬ ಉಪಯುಜ್ಯತೆ, ಮುಂದೆ ಹಿಂಗೊಂದು ಒಳ್ಳೆ ಗಂಡು ಮಗು ಆಗೋದಪ್ಪ. ಹುಡುಗಿ ಚೆನ್ನಾಗಿದ್ದಾಳೆ ಅಂತ ತಂದಿದ್ದೇನೆ, ಆಗ ಸುಮ್ಮನೆ ಆಗ್ಬಿಟ್ಟು. ಬಲರಾಮ್ ದೇವ್ರ ಹೆಂಡತಿ ಬಲರಾಮ್ ದೇವ್ರಿಗಿಂತ ಸುಮಾರು 13 ಕೋಟಿ ವರ್ಷ ದೊಡ್ಡವಳು ಅಷ್ಟೇ. ಆಗ ಸುಮ್ಮನೆ ಅಲ್ಲಲ್ಲ, ವ್ರತ ನಿಯಮ ಮಾಡಿ ಜನಯಿಷ್ಯತಿ ತಸ್ಯೆ ಈ ಮಾತಾಡನಲ್ಲ ಒಳ್ಳೆ ಘಳಿಗೆಲಿ. ಅನ್ವಮೋದಂತ ಪಿತರಹ ವಿಶ್ವೇ ದೇವಾಹ, ಅಸ್ತು ದೇವತೆಗಳು ಅಂತಾರಲ್ಲ, ಪಿತೃಗಳು ಮತ್ತೆ ಅಶ್ವಿನಿ ದೇವತೆಗಳೆಲ್ಲ, ಆಗ್ಲಪ್ಪ ನಿಮ್ಮೊಂದು ಮಗು ಅಂದರು, ಒಂದು ಸುಂದರವಾದ ಮಗು ಹುಟ್ಟುಬಿಡ್ತು, ಆ ಮಗುನ ಎತ್ತಿ ಓಡಾಡಿದ್ದಾಳೆ ಇವಳು, ಆಮೇಲೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಆಗಿನ ಕಾಲದಲ್ಲಿ ನಡೆಯುತ್ತೆ. 1,00,000 ವರ್ಷ ಬದುಕುವ ಕಾಲದಲ್ಲಿ ಗಂಡ ಚಿಕ್ಕವನು ದೊಡ್ಡವನು ಇದೆಲ್ಲ ಕಲಿಯುಗದಲ್ಲಿ ಈಗ ಹುಟ್ಟಾಗಿ ಮುದುಕರಾಗಿ ಕೃಷ್ಣಾರ್ಪಣ ಆಗ್ಬಿಟ್ಟಿರ್ತೀವಿ. ಹೆಂಡತಿ ಚಿಕ್ಕವಳಾಗಿರ್ಬೇಕು ಅಂತ ಇಲ್ಲ ಅಷ್ಟೇ, ಬೇರೆ ಎಲ್ಲೆಲ್ಲೂ ಹಾಗಿಲ್ಲ ಅಲ್ಲಿ. ಅಂತೂ ಪ್ರಕೃತದಲ್ಲಿ ಈ ಜಾಮಗನ ಕಥೆ ಕೇಳಿದಾಗ ಅಲ್ಲಿಯೇ ವಿದರ್ಭ ಮಹಾರಾಜ ಹುಟ್ಟಿದ್ದು, ಇವನ ವಂಶದಲ್ಲಿಯೇನೆ. ದೇವರು ರುಕ್ಮಿಣಿ ದೇವಿಯನ್ನು ವೈದರ್ಭಿ ಅಂತ ಸಂಬೋಧನೆ ಮಾಡ್ತಾನೆ ಅಲ್ವಾ. ಹೀಗೆ ವಿಚಿತ್ರವಾದ ಕಥಾನಕಗಳನ್ನು ಕೇಳ್ತೀವಲ್ಲಿ. ಯದುವಂಶದಲ್ಲಿ ಅವತಾರ ಮಾಡಿ ಏನೇನು ಮಾಡದ? ನಿವೃತ್ತ ತರ್ಷೈ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ನಿವೃತ್ತ ತರ್ಷರು ಅಂದ್ರೆ ಯಾರು ಗೊತ್ತಾ? ಯಾವ ಆಸೆ ಇಲ್ಲದೆ ಇದ್ದವರು, ವಿರಕ್ತರು. ಏನು ಬೇಕು, ನಂಗೆ ಏನು ಕೊಡ್ಬೇಕಪ್ಪ ಆಚಾರ್ಯ, ನಿಮ್ಗೊಂದು ಬಂಗಾರದ ಕಿರೀಟ ಕೊಡ್ತೀವಿ, ಬೆಳ್ಳಿದಕ್ಕೆ ಬಂಗಾರದ, ನೀವು ಅದನ್ನು ಯಾವಾಗಲೂ ಹಾಕ್ಕೊಂಡು ಪುರಾಣ ಹೇಳಬೇಕು. ಮೊದಲೇ ಕೋತಿಗಳಿದ್ದಾಗಿರ್ತೀವಿ, ಅಂತ ಕಿರೀಟ ಹಾಕೊಂಡು ಪುರಾಣ ಹೇಳಬೇಕು ಅಂದರೆ ಜನಗಳು ಬರ್ತಾರೆ. ಯಾವುದೊಂದು ಹುಚ್ಚ ಆಚಾರ ತಯಾರಾಗಿ ಲಿಂಗಾಯತ ಸ್ವಾಮಿ ಇರ್ತಾರೆ ಅಲ್ವಾ. ನಮ್ಗೇನು ಬೇಕಾಗತ್ತೆ? ಏನು ಬೇಕಾಗಲ್ಲ. ನಿವೃತ್ತ ತರ ಅಂಥವ್ರಿಗೆ ದೇವರ ವಾರ್ತೆ ಮಾತ್ರ ಬೇಕಲ್ಲಿ. ಭವೌಷಧಾತ್, ಸಂಸಾರಕ್ಕೆ ಅದು ದೊಡ್ಡ ರೋಗ. ಸಂಸಾರಕ್ಕೆ ಹೇಳಿದಲ್ಲ ಅವತ್ತು, ಇದಕ್ಕೆ ರೋಗ ಅಂತ ಹೆಸರು, ಭಯ ಅಂತ ಬೇರೆ ಇನ್ನೊಂದು ಹೆಸರು. ಇದಕ್ಕೆ ಔಷಧ ಯಾವುದು? ಅಕುತೋ ಭಯನ ವಾರ್ತೆ.
ಶ್ರೋತ್ರ ಮನೋಭಿರಾಮಾತ್. ಆದ್ರೆ ಇದನ್ ಬೇಡ ಅಂತಾರಲ್ರಿ, ಈ ವಾರ್ತೆ ಏನಾಯೋ ಕೇಳಿ ಸಾಕಾಗಿದ್ಯಪ್ಪ ಅಂತಾರಲ್ಲ, ದೌರ್ಭಾಗ್ಯ ಅಂತಾರಲ್ರಿ. ಕೆಲವು ಅಲರ್ಜಿಗಳು ಅಂತಿರುತ್ತೆ. ನಮಗೆ ಹಾಲಾಗಲ್ಲ ಆಚಾರೆ, ಮೊಸರು ಆಗಲ್ಲ, ಪಂಚಾಮೃತ ಆಗಲ್ಲ, ಕಾಫಿ ಒಂದು ಲೋಟ ಕೊಡೋದಾ, ಟೀ ಕಾಫಿ ಯಾವ ಕೊಟ್ಟರು ಪರವಾಗಿಲ್ಲ, ಹಾಲು ಪಂಚಾಮೃತ ಎಲ್ಲ ಆಗಲ್ಲ ನಮಗೆ. ಹಾಗೆ ಯಾವುದೋ ಸೀರಿಯಲ್ ಹಾಕ್ತೀನಿ ನೋಡಿ, ಓ ಪುರಾಣ ಆಗುತ್ತೆ ನಮ್ಮ ಮನೇಲಿ, ನೀವೇ ಕೇಳಿ, ನಾಳೆ ನಮ್ಮ ಮನೇಲಿ ಮಂಗಳ, ನೀವೆಲ್ಲ ಬರಬೇಕು. ಹೌದಾ, ಯಾವಾಗ ಹೇಳ್ತಾರೆ? 9ರಿಂದ 12, 3 hours. ಏನಪ್ಪ 3 ಗಂಟೆ ಕೇಳ್ತೀರಾ? ಕಡೆಗೆ ಮಿಸ್ ಕಾಲ್ ಕೊಟ್ಬಿಡಿ, ಊಟ ಮಾಡ್ಕೊಂಡು ಹೋಗ್ತೀವಿ. ಏನು ಮಾಡಬೇಕು? ಇದ್ರಲ್ಲಿ ರುಚಿ ಬರ್ಬೇಕಾದ್ರೆ ಬಹಳ ಅದೃಷ್ಟ ಬೇಕು. ಬೇಡ ಅನ್ಸುತ್ತಿರೋ ಬಹಳ ಕಷ್ಟ. ಎಷ್ಟು ಜನ್ಮಗಳ ಸಾಧನೆ ಇದ್ರೇನೆ ಇದ್ರಲ್ಲಿ ರುಚಿ ಹುಟ್ಟಿಸೋದಲ್ಲ. ಹಾಗೆ ಅನೇಕ ಅಲರ್ಜಿಗಳು ಅಂತ ನೋಡಿ. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದು, ಹರಿಕೀರ್ತನೆಯು ಕೇಳಿತದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಕ್ವೆಗೆ ಸವಿಯಾಗದಯ್ಯ, ಅವರೋಗವು ಎನಗೆ ದೇವಧನ್ವಂತರಿ, ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ಯಾವ ರೋಗವೂ ಗೊತ್ತಿಲ್ಲ ಸ್ವಾಮಿ, ಒದ್ದಾಟ. ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಹೊರಟ್ರೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು? ಸಮಸ್ಯೆನ ಇರಲಿ, ಅದಕ್ಕೆ ಚಿಕಿತ್ಸೆ ಮಾಡಲಿಕ್ಕೇ ಹೋಗಬಾರ್ದು. ದೇವರಲ್ಲಿ ಭಕ್ತಿ ಮಾಡಿ ಸ್ವಕರ್ತವ್ಯ ಮಾಡಿಬಿಟ್ರೆ ಒಂದು ಕಾಲ ಬಂತು ತಾನಾಗೇ ಕರ್ಬಿಟ್ಟೋಗುತ್ತೆ. ಇದು ಒಂದೇ ಉಪಾಯ. ಇದರೆ ಸಕಾಮ ಕರ್ಮದಲ್ಲೇ ಮುಳುಗೋಗ್ಬಿಡ್ಬೇಕಾಗತ್ತೆ ನಾವು. ಪಿತಾಮಹ ಮೇ ಸಮರೇ ಅಮರಂಜಯೈ, ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈ, ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ಮತ್ಸ ಪರಂ ಸ್ಮಯತ್ಲವಾಹ. ನಮ್ಮ ವಂಶಕ್ಕೆ ಸಂಬಂಧಪಟ್ಟ ವಾರ್ತೆ. ನಮ್ಮ ಅಜ್ಜ ಅರ್ಜುನರಿಗೆ 18 ದಿನ ಅದೇ ರಥ, ಅದೇ ಸಾರಥಿ ಬಿಟ್ಕೊಂಡು ಜಗತ್ಪತಿ, ಅದೇ ಬಿಲ್ಲು, ಅದೇ ಕುದುರೆ. ಅದು ಏನದು? ಏನು ಮಾಡಲ್ಲ ಅಂತ ಮುಂದೆ ಕೂತಿದ್ದಲ್ಲ. ಸಾರಥ್ಯ ಮಾಡ್ತಾ ನಾ ಬರೀ ಅಡ್ವೊಕೇಟ್ ಮಾಡ್ತೀನಿ, ನಾನಂತೂ ಯುದ್ಧ ಮಾಡಲ್ಲ ಅಂತ. ಎಲ್ಲರೂ ಯುದ್ಧ ಮಾಡಿದ್ದೇ ಇವನು ಅಲ್ವಾ? ಸರ್ವಪ್ರಹರಣ ಯುದ್ಧ ಮಾಡಲ್ಲ ಸುಳ್ಳು ಹೇಳ್ತಾ ನೋಡಿ. ಸತ್ಯ ಸಂಕಲ್ಪ ಅಂದರೆ ನಮ್ಗೆ ಅರ್ಥ ಆಗೋದು ಕಷ್ಟ. ಇವನು ಯಾವುದು ವಾರ್ತೆ ಅರ್ಥ ಆಗತ್ತಲ್ಲಿ. ಅದಕ್ಕೆ ಅರ್ಜುನನಿಗೆ ಏನಾಗಿಲ್ಲ. ಒಂದು ಚಿಕ್ಕ ಕಥೆ ಹೇಳ್ತೀನಿ. ಶ್ರುತಾಯುಧ ಅಂತ ವರುಣದೇವರ ಮಗ, ಯಾವುದೋ ಕಿರು ನದಿಯ ಮಗ, ನಮ್ಮ ನಿಂಬು ಮಗ ಅಲ್ವಾ, ಒಂದು ಅಪರೂಪವಾದ ಆಯುಧ ಕೊಡ್ರಿ ಅಂತ ಆ ನದಿ ಅಭಿಮಾನಿ ವರುಣದೇವರು ಕೇಳೋದು. ತಗೋ ಈ ಗದೆ, ಯುದ್ಧ ಮಾಡದೇ ಇದ್ದವ್ರ ಮೇಲೆ ಹಾಕಿದ್ರೆ ನೀನು ತಲೆ ಒಡಿಸುತ್ತೆ ಅಂತ ಹೇಳಿ. ಜಯದ್ರಥ ವಧ ಪರ್ವದಲ್ಲಿ ಸಿಟ್ಟು ಬಂದು ಎಷ್ಟೇ ಅಸ್ತ್ರ ಪ್ರಯೋಗ ಮಾಡಿದ್ರು ರಥ ಹೀಗೆ ಆಗೋದು. ರಥ ಹೀಗೆ ಹೋಗ್ಬೇಕೆ ಹೊರತು ಕಾರು ಹೀಗೆ ಹೋಗ್ತಾ ಇದ್ದು ಫಟ್ ಅಂತ ಈ ಟ್ರ್ಯಾಕ್ ಬರೋದು, ಆಟೋ ಹೊಟ್ಟು ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ನೀನು ಈ ಸಾರಥಿ ಮೋಸ್ಗಾರ ಅಂತ ಹೇಳಿ ಕೋಪದಿಂದ ನೀನು ಕೊಂದು ಬಿಡ್ತೀನಿ ಅಂತ ಗದೆ ಹಿಡ್ಕೊಂಡು ಹಾರು ಬಂದ. ಹೊಡಿಯಿಂದ ಕೃಷ್ಣ ಪರಮಾತ್ಮ ಹೊಡೆದ. ಇಲ್ಲಿ ತನಕ ಬಂತು, ರಿವರ್ಸ್ ಅವನ ತಲೆ ಹೊಡೆದೋಯ್ತು. ಸ್ವಾಮಿ ಏನಿದು? ಆಮೇಲೆ ನಿಧಾನಕ್ಕೆ ಹೇಳ್ತೀನಿ. ಈಗಳಿಂದಲ್ಲ ಅದೇ ಕಥ. ಯುದ್ಧ ಮಾಡದೆ ಅರ್ಜುನ ಹೊಡೆದ್ರೆ ಅರ್ಜುನನ್ಗೆ ಇದೆಲ್ಲ ಗೊತ್ತಾ? ಇನ್ನು ಜಯದ್ರಥನ್ ಸಾಯಿಸಿದ್ದು ಅದು ಎಷ್ಟು ದೇವರ ಕಾರುಣ್ಯ ಇಲ್ಲದೆ ಹೋದರೆ ಪಾರಾಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನಿಂಗೇನು ಮಾಡಿದ್ದಾನೆ? ನಿಂಗೆ ಅರ್ಜುನಂಗಾಯ್ತು. ದ್ರೌಣ್ಯಸ್ತ್ರ ವಿಸ್ಪೃಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಗುಕ್ಷಿಂಗತ ಆಪ್ತಚಕ್ರ ಮಾತುಶ್ಚಮೇಯ ಶರಣಂಗತಾಯಾಹ. ಗರ್ಭದಲ್ಲೇ ನಾನು ಸಾಯಿನಿಂದ ಭ್ರಮಿಸಲು ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ
ಸುತ್ತಲೂ ಅಸ್ತ್ರ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಅಡ್ಡವಾಗಿ ನಿಂತ್ಕೊಂಡು ರಕ್ಷಣೆ ಮಾಡೋದಲ್ಲ. ಅವ್ರ ಕಥೆ ನಾ ಕೇಳಲೇಬೇಕಲ್ಲ, ನಾವೆಲ್ಲ ಯಾತಿ ಕೇಳಬೇಕಪ್ಪ, ನಮ್ಗೇನ್ ಮಾಡಿದ್ದಾನೆ ದೇವರು, ಇದು ಪ್ರಶ್ನೆ ಮಾಡಬಹುದಾ? ವೀರ್ಯಾಣಿ ತಸ್ಯ ಅಖಿಲ ದೇಹ ಭಾಗ ಅಂತರ್ಬಹಿ ಪೂರ್ಣ ಕಾಲರೂಪೈ, ಒಳಗೆ ಹೊರಗೆ ಎಲ್ಲಾ ಕಡೆ ಇದ್ದು ಪ್ರಯಚ್ಛತೋ ಮೃತ್ಯು ಮುತ ಅನಾಮಯಂತೆ ಮಾಯಾಮನುಷ್ಯಸ್ಯ ಮನಸ್ವ ವಿದ್ವಂ, ಇಚ್ಛೆಯಿಂದ ಮನುಷ್ಯನಂತೆ ತೋರಿಕೊಂಡ ಇವನ ವಾರ್ತೆ ನಾವು ಕೇಳಲೇಬೇಕು ಸ್ವಾಮಿ. ಹೇಳು ಅವನ ವಾರ್ತೆಯನ್ನ ಅಂದಾಗ, ಅಲ್ಲಪ್ಪ ಇಷ್ಟು ದಿನ ಆಯಿತು, ಒಂದು ಉತ್ತತ್ತಿ ತಿಂದಿಲ್ಲ, ನೀರು ಕುಡ್ದಿಲ್ಲ, ಹಸುವೆ ಬಾಯಾರಿಕೆ ಇಲ್ಲೇನೋ. ಪಿಬಂತಂ ತ್ವನ್ಮುಖಾಂ ಭೋಜ ಶ್ರುತಂ ಹರಿಕಥಾಮೃತಂ, ನಿಮ್ಮ ಮುಖ ಕಮಲದಿಂದ ಹರಿವಾರ್ತೆ ಕೇಳ್ತಾ ಇದ್ರೆ ಎಲ್ಲಿ ಹಸಿವೆ, ಎಲ್ಲಿ ಬಾಯಾರಿಕೆ? ಹೇಳಿ ಸ್ವಾಮಿ, ನಾನು ಧನ್ಯ ಅಂತ ಹೇಳಿ ಇನ್ನೊಂದು 5 ನಿಮಿಷ. ಪಾಪ ಸಂಜೆ ಆಗಿದ್ದು ಒಳ್ಳೇದಾಯ್ತು. ಈಗ ಸ್ವಲ್ಪ ಪರಿಪರಿ ಇರೋದಿಲ್ಲ, ಮಳೆನೂ ಇಲ್ಲ ಇವತ್ತು. ಇದ್ರೆ ಇರ್ಲಿ. ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋರಮಪಿ ಬಾಧತೆ. ಒಂದು ತೊಟ್ಟು ನೀರಿಲ್ಲ, ಏನು ತಿಂದಿಲ್ಲ, ಆದ್ರೆ ನಿಮ್ಮ ಮುಖ ಕಮಲದಿಂದ ಹೊರಹೊಮ್ಮಿನ ಹರಿವಾರ್ತಾ ಸುಧಾ ಅಮೃತ ಕಿವಿಗೆ ಹೋಗಿದ್ರಿಂದ ಆಯಾಸವೇ ಇಲ್ಲ ಸ್ವಾಮಿ. ಹೇಳಿ ಧನ್ಯ ನೀನು ಅಂತ ಅವರನ್ನ ಈ ಪುರಂದರದಾಸರು ಕಥೆಯಲ್ಲಿ ನಾವು ಕೇಳ್ತೀವಿ. ಈ ಹಬ್ಬೆ ಬಂದ್ಬಿಟ್ಟಿದ್ರು, ಕಡೆ ಮಗು ಒಂದು ದಿನ ಅಳ್ತಾ ಇದೆ, ಮಧ್ವಪತಿ ವಿಠಲ ವಿಜಯದಾಸರ ಅವತಾರ ಅವರೇ ಅಂತ ಚೆನ್ನಾಗಿ ಅರ್ಥವಾಗತ್ತೆ ನಮಗೆ. ಆ ಮಧ್ವಪತಿ ವಿಠಲ ಹಸುವೆ ತಾಳಾರದೆ ಅಳ್ತಾ ಇದೆ. ನೈವೇದ್ಯ ತೋಂಬ ಸರಸ್ವತಿ ಅಂದ್ರೆ ಒಂದು ಕಂಚು ನೀರು ಇಟ್ಬಿಟ್ರು. ಆಮೇಲೆ ಅದನ್ನೇ ನೈವೇದ್ಯ ಮಾಡಿದ್ರು. ಯಾಕೆ? ಅಕ್ಕಿ ಇರ್ಲಿಲ್ವಾ? ನಾಳೆಗೆ ಏನೇ ಬೇಡ, ಸಾಲದಿಂದನೇ ಬೇಡ ಅಂತೀರಿ. ನೀವು ಹಿಂದಿನ ದಿನ ಸ್ಟಾಕ್ ಇಲ್ಲ, ಇವತ್ತು ಸಂಪಾದನೆ ಇಲ್ಲ, ಕಾಳಿ ಜೋಳಿಗೆ ಬಂದ್ರಲ್ಲ ಅದನ್ನೇ ನೈವೇದ್ಯ ಮಾಡಿ, ಅದೇ ಸರಿ ನೀರೇ ಕೊಟ್ಕೊಂಡಿರ್ತಾರೆ, ದೇವ್ರು ಕೊಟ್ಟಿದ್ದು ಸಾಕು ಅಂತ. ಆ ಮಗು ದೇವ್ರ ಪರೀಕ್ಷೆ ಆದರು, ಅಳ್ತಾ ಇದೆ, ಹಸುವೆ ತಾಳಲಾರದೆ. ತಾಯಿ ಕೂಡ ಅಳ್ಲಿಕ್ಕೆ ಶುರು ಮಾಡ್ಬಿಟ್ರು. ಸರಸ್ವತಿ ಬಾಯಿಗೆ ಮಗು ಕೊಡ್ಲಿಕ್ಕೆ ತುಂಟುತನ ಮಾಡಿ ಅಳ್ತಾ ಇದ್ರೆ, ಹೊಟ್ಟೆ ತುಂಬ ತುಂಟುತನ ಮಾಡಿದ್ರೆ ಹತ್ರ ಅಳ್ಕೊಂಡು ಹೋಗಲಿ, ತಿನ್ಲಿಕ್ಕೆ ಇಲ್ಲದೆ ಅಳ್ತಾ ಇದೆಯಲ್ಲ. ಆಕೀನೂ ಹತ್ತು ಬಿಟ್ರು. ದಾಸರು ನೋಡಿದ್ರು, ನಿನ್ನ ಸಂಕಲ್ಪ ಸ್ವಾಮಿ, ಓಂಕಾರವೆಂಬ ನಾಮ ಉಪ್ಪಿನಕಾಯಿ, ಶಂಖಪಾಣಿಯ ನಾಮ ಶಾಕಾದಿ ಸೂಪ, ಸಂಕರುಷಣ ಎಂಬ ನಾಮ ದಿವ್ಯಶಾಲ್ಯನ್ನವು, ಪಂಕಜಾಕ್ಷ ನಿನ್ನ ನಾಮ ಪಡಿದ್ಯ ಸಾರು, ನಿನ್ನ ನಾಮವೇಯನಗೆ ಅಮೃತಾನ್ನವು. ಯದುಪತಿ ಎಂಬ ನಾಮ ಎಣ್ಣೋಳಿಗೆ ರಾಶಿ, ಮಧುಸೂದನನೆಂಬ ನಾಮ ಮಂಡಿಗೆಯು, ಚದುರ ಗೋವಳ ನಾಮ ಚೆಲುವ ಬೀಸೂರಿಗೆಯು, ಪದುಮನಾಭ ಎಂಬ ನಾಮ ಪರಿಪರಿಯ ಭಕ್ಷ, ನಿನ್ನ ನಾಮವೇಯನಗೆ ಅಮೃತಾನ್ನವು. 10ನೇ ನುಡಿ ಹೇಳ್ತೀನಿ ನೋಡಿ. ಈ ಪರಿಯ ನಾಮ ಒಳಿಯ ನೆರೆ ಸವಿ ತುಂಬೆ, ಆಪತ್ತು ಬಿಡಿಸೆನ್ನ ಕ್ಷುಧೆಯನೂಕಿ, ಗೋಪಾಲ ಮುರುಗಾದ್ರಿ ಪುರಂದರ ವಿಠಲನ್ನ, ಶ್ರೀಪಾದ ನೆರೆ ನಂಬಿ ಅಪವರ್ಗವ ಸೇರುವೆ, ನಿನ್ನ ನಾಮವೇಯನಗೆ. ಏನ್ ನೆನಪಾಗತ್ತೋ ಒಂದು ನಾಮಕ್ಕೂ ಒಂದು ಪಕ್ಷ ಜೋಡಣೆ ಮಾಡಿಬಿಟ್ರ. ಮೊದಲು ನೋಡಿ, ಓಂಕಾರವೆಂಬ ನಾಮ ಉಪ್ಪಿನಕಾಯಿ. ಮೊದಲು ಉಪ್ಪಿನಕಾಯಿ ಹಾಕ್ತಾರೆ. ಆಂಧ್ರದವರು ಮೊದಲು ತಿನ್ನೋದೇ ಉಪ್ಪಿನಕಾಯಿಯನ್ನ, ಬಿಸಿ ಉಪ್ಪಿನಕಾಯಿ ಅದು ಇದು ಹಾಕಿರ್ತಾರೆ. ಅವ್ರ ಸ್ವಭಾವ ಅದು. ಅದು ಮೊದಲಿಂದ ಕಡೆಯ ತನಕ ಉಪ್ಪಿನಕಾಯಿ ಬೇಕಾಗುತ್ತೆ.
ಸಾರಿಗೆ ಉಪ್ಪು ಹುಳಿ ಕಡಿಮೆ ಆದರೆ ಉಪ್ಪಿನಕಾಯಿ, ಪಾಯಸ ಸಿಹಿ ಹೆಚ್ಚಾದರೆ ಮಧ್ಯದಲ್ಲಿ ಉಪ್ಪಿನಕಾಯಿ, ಕಡೆ ಮಜ್ಜಿಗೆ ಅನ್ನಕ್ಕೆ ಉಪ್ಪಿನಕಾಯಿ ಬೇಕು, ಆದಾವಂತೇಜ ಮಧ್ಯೇಜ ಓಂಕಾರ ಬೇಕಲ್ವಾ, ಅದಕ್ಕೂ ಉಪ್ಪಿನಕಾಯಿಗೂ ಹೊಂದಾಣಿಕೆ ಚೆನ್ನಾಗೇ ಇದೆ. ಸುಮ್ಮನೆ ಹಾಗಿಲ್ಲ. ಅಲ್ಲಿ ಭೋಜನ ರಸ ಸಂಧಿ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ ಜಗನ್ನಾಥದಾಸರು, ಇದು ಎಲ್ಲ ಮ್ಯಾಚ್ ಆಗತ್ತೆ. ಒಂದು ಹೊಸದಾಗಿ ವೇದ ಕಲೀಲಿಕ್ಕೆ ಹುಡುಗ ಬಂದಿದ್ದ, ಅವ್ರು ಪಾರಾಯಣ ನಿಂತೋಯ್ತು, ಅಷ್ಟು ತಪ್ಪು ಹೇಳ್ತಾ ಇದ್ದ. ಮಹಾರಾಯ ನನ್ನ ಪೂಜೆನೇ ಸಾಕ್ತಾ ಇದೆ, ಹೊರಗೋಗಿ ಹೊಂದಿಸುವ ಗುರುಗಳೇ ಅಲ್ಲಿ ಯಾಕೆ ತಪ್ಪು ತಿಂತಾರೆ, ನಾನು ತಪ್ಪು ತಿಂತಿದ್ದವ್ರು ಯಾರು ಅಂತ. ನೀನು ತಪ್ಪು ಹೇಳಿದಿ ಅಂದರೆ ಒಂದು ಎಲೆ ಉದುರತ್ತಾರೆ, ಗೊತ್ತಾಯ್ತಾ? ಮಂತ್ರಪೂತವಾದ ಮರ ತಪ್ಪು ಸಹಿಸಲಾದ, ಎಲೆ ಬೀಳಲಿಲ್ಲ ಅಂದ್ರೆ ಸರಿಯಾಗಿದೆ ಅಂತ. ಒಂದು 5 ನಿಮಿಷ ಆದ್ಮೇಲೆ ಬಂದ, ಗುರುಗಳೇ ಮರ ಬಿದ್ದು ಹೋಯ್ತು ಅಂತ. ಇದೇನು ಅಂದ್ರೆ ಹರಿ ಓಂ ಅಂತ ಓಂಕಾರದಿಂದ ಶುರು ಮಾಡಬೇಕಾಗಿತ್ತು. ಓಂಕಾರ ಬಿಟ್ಟು ಹೇಳಿದ್ದ. ಓಂಕಾರ ವೇದಗಳ ಬೇರಿದ್ದಾಗ, ಬೇರೆ ಇಲ್ಲಾಂದ್ರೆ ಮರೆ ಬಿದ್ದು ಹೋಗ್ಬಿಡ್ಬೇಕು ಬೇಡ. ಸುಮ್ಮನೆ ನಮ್ಮ ಐವತ್ನಾಗ ಅವ್ರು ಹೇಳಿದ ಕಥೆ ಇದು. ನೀನ್ ನೋಡಿಲ್ಲ, ಹೆಚ್ಚು ನೋಡಿದ್ಯಲ್ಲ? ಹೌದು, ಅವರು ನಮ್ಮ ಇವರು ಸತ್ಯನಿಧಿಗಳ ತಮ್ಮನ ಮಗ, ದೊಡ್ಡ ಮಗ. ಅವನಿಂದ ಮಾತು ಬಹಳ ಆಡೋನವನು. ನಮ್ಮ ಸೋದರ ಮಾವ ಆಗ್ತಾರೆ ಅವರು. ಹೌದು, ಮತ್ತೆ ನಮ್ಮ ತಾಯಿಯವರೆಲ್ಲ ಕಸಿನ್ಸ್ ಅಲ್ಲ ಎಲ್ಲ. ಈ ರೀತಿ ಏನು ಇದೆ ಅಲ್ಲಿ, ಇಡೀ ಭಕ್ಷ್ಯ ತಿಂದ ಅನುಭವ ಆ ಕುಟುಂಬಕ್ಕಾಗ್ಬಿಡ್ತಂತೆ. ಅವ್ರ ಜೋಳಿಗೆಯಲ್ಲಿ ಅವತ್ತೇನು ಬೀಳಲಿಲ್ಲಲ್ಲ. ದೇವರಂದ ನಿನ್ನ ಹೊಟ್ಟೆಗೆ ಸಾಕ್ಷಾತ್ ನಿನ್ನ ಕುಟುಂಬಕ್ಕೆ ಆಹಾರ ಹಾಕ್ತೀನಿ, ನೀವು ಯಾವುದು ಅಡುಗೆ ಮಾಡೋದು ಬೇಡ ಅಂತ. ಬೇರೆಯವರು ಶೇಷವದಾಸರು ಚೆನ್ನಾಗಿ ಬರೆದಿದ್ದಾರೆ ಈ ಪ್ರಸಂಗವನ್ನ. ದೇವರು ನಾಮೋಚ್ಚಾರಣೆ ಮಾಡಿ ಬದುಕಬಾರ್ದು. ಊಟ ಸಮಸ್ಯೆನಾ? ಖಂಡಿತ ಇಲ್ಲ. ಊಟ ಒಂದು ಸಮಸ್ಯೆನೇ ಇಲ್ಲ, ಅದು ತಾನಾಗ್ಬಿಡುತ್ತೆ. ನಮ್ಮ ಸಾಧನೆ ಆಗುತ್ತಲ್ಲ, ಅದು ಅವನು ಕಾರುಣ್ಯ. ಹಸುವೆ ಇಲ್ಲ ಬಾಯಾರಿಕೆ ಇಲ್ಲ ಹೇಳಿ ಎಂದಾಗ ಹೊಗಳಿ ದೇವರ ಅವತಾರಕ್ಕೆ ನಾಂದಿಯನ್ನು ಹಾಡ್ತಾರೆ. ಭೂಭಾರ ಹೆಚ್ಚಾಗಿ ಭೂದೇವಿ ಗೋರೂಪವನ್ನು ತಾಳಿ ಬ್ರಹ್ಮದೇವರ ಬಳಿಗೆ ಹೋದಾಗ ಕ್ಷೀರಸಾಗರದ ಒಂದು ಪ್ರದೇಶದಲ್ಲಿ ಅಸುರ ಗಮ್ಯವಲ್ಲ ಮೇರು ಪರ್ವತದ ಒಂದು ಮೀಟಿಂಗ್ ಆಯಿತು. ಅಲ್ಲಿ ಅಸುರರೆಲ್ಲ ಕೇಳಿಸ್ಕೊಂಡು ಹೊರಟೋದ್ರು. ಸೆಕೆಂಡ್ ಮೀಟಿಂಗ್ ಮುಖ್ಯವಾಗಿ ಇಲ್ಲ ಆಯಿತು. ಅವ್ರ ಪ್ರಾರಬ್ಧಗಳು ಅರ್ಧಂಬರ್ಧ ತಿಳ್ಕೊಂಡು ನೆಗೆದು ಬಿದ್ದು ಹೋಗ್ತಾರೆ. ಹಮಾಸ್ಗಳು ಎಲ್ಲ ಇದ್ದಾರಲ್ಲ, ಅವರೆಲ್ಲ ಎಲ್ಲೆಲ್ಲೋ ಬಚ್ಚಿಟ್ಕೊಂಡು ಮೊದಲಿಂದ ಇದೇ ಸ್ವಭಾವ ಅವರು. ಅಸುರರು ಅಂದರೆ ಕುಟಿಲರವರು. ಇಲ್ಲಿ ಮೀಟ ಆದ್ರೆ ಅದು ಪುರುಷ ಸಿಕ್ತದಿಂದ ಸ್ತೋತ್ರ ಮಾಡಿದಾಗ ದೇವರಂದ, ನಾನು ಅವತಾರ ಮಾಡ್ತೀನಿ, ನನ್ನ ಸೇವೆಗೆ ಮೊದಲು ನಂತರದಲ್ಲಿ ನೀವೆಲ್ಲ ಅವತಾರ ಮಾಡ್ರಿ, ಯೋಗಮಾಯ ನನ್ನ ಪತ್ನಿ ಅವತಾರ ಮಾಡಲಿ ಅಂತ ಹೇಳಿ ತನ್ನ ಹೆಂಡತಿಗೆ ಹೇಳಿದ. ಈಗ ನನ್ನ ಹೆಂಡತಿಯಾಗಲ್ಲ, ನನ್ನ ತಂಗಿಯಾಗಿ ಅವತಾರ ಮಾಡು ಅಂತ ಹೇಳ್ದ. ಶೂರಸೇನ ಮಹಾರಾಜನ ದೊಡ್ಡ ಮಗ ಆನಕದುಂದುಭಿ, ವಸುದೇವ ಅಂತ ಹೆಸರು. ಅವನು ಆಗಿನ ಕಾಲದಲ್ಲಿ ಮಿಸ್ಟರ್ ವರ್ಲ್ಡ್, ಅಷ್ಟು ಸುಂದರ ವಸುದೇವ ಅಂತಾನೆ. ಅವನು ನೋಡಿ ಹೆಣ್ಣು ಮಕ್ಕಳು ಓಡೋಡಿ ಬಂದ್ಬಿಡೋರಂತೆ. ಅರೆಸ್ಟ್ ಮಾಡಿ ಮೊದಲನೇ ಮದುವೆ ಆಗಿದ್ದು ಕಾಶಿಗೆ ಹೋದಾಗ ಪೌಂಡ್ರಕ ನಮ್ಮ ಆ ಹುಡುಗನ ಕರ್ಕೊಂಬನ್ನಿ ಅಂತ ಸಂಧ್ಯಾನೆ ಮಾಡ್ತಾ ಇದ್ರೆ ಅರೆಸ್ಟ್ ಮಾಡ್ಕೊಂಡು ಹೊಟ್ಟೋದು. ಯಾಕೆಂದ್ರೆ ನಿಮ್ಗೆ ಮದುವೆ ಮಾಡ್ತೀನಿ ಬಾ ಅಂತ. ಈ ಹೆಂಡತಿ ಮಗನ ಕಾಟ ತಾಳಾರದೆ ಹೊರಟುಬಿಟ್ಟಾರೆ. ಪೌಂಡ್ರಕಂಗೆ ಯಾತಕ್ಕೆ ಕೋಪ ಅಂದರೆ, ನಮ್ಮಮ್ಮ ಎಷ್ಟು ಕಾಟ ಕೊಡ್ತಾ ಇದ್ರು, ಸಹಿಸ್ಕೊಂಡಿರೋದು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ದ್ವಾರಕಾಪಟ್ಟಣಕ್ಕೆ ಅಂತ ಹೇಳಿ ಅಪ್ಪನ ಮೇಲೆ ಮಹಾದ್ವೇಷಿ ಆ ಪಾಪಿಗೆ. ತಮೋ ಯೋಗ್ಯ, ಇಲ್ಲಿ ಇದ್ಕೊಂಡು ಹೋಗಲಿ. ದೇವಕಿಯನ್ನು ಕೊಟ್ಟು ಮದುವೆ. ಕಂಸ ವೈಭವದಿಂದ ಈ ವಿವಾಹವನ್ನ ಮಾಡ್ತಾಲು. ಚೆನ್ನಾಗಿ ನೋಡ್ಕೋಬೇಕು, ಪ್ರಾಣಕ್ಕಿಂತ ಹೆಚ್ಚು ನನ್ನ ತಂಗಿ ಗೊತ್ತಾ ಅಂತ ಹೇಳ್ತಾ ಇದ್ದೀಯ. ಅಶರೀರವಾಣಿ ಸುಮ್ಮನೆ ಇರ್ಬೇಕು ಬೇಡ. ಅಸ್ಯಾತ್ವ ಮಟ್ಟಮೋ ಗರ್ಭ ಹಂತ ಯಾಂ ವಾಸೆ ಅಬುಧ. ಈ ನಿನ್ನ ತಂಗಿ ಮೇಲೆ ಎಷ್ಟು ಪ್ರೀತಿಯೋ, ಇವಳಲ್ಲಿ ಹುಟ್ಟುವ 8ನೇ ಮಗು ನಿನ್ನ ಮೃತ್ಯು. ಖಡ್ಗಪಾಣಿ ಖಜೇಗ್ರಹಿ ಇಷ್ಟು ಹೇಳಿದ ಕೂಡಲೇ ಹೊರೆಯಿಂದ ಕತ್ತಿ ಸೆಳೆದು, ನೀನಿದ್ರಷ್ಟೇ ನಿಂಗೆ 8ನೇ ಮಗು ಕೊಂದೇ ಬಿಡ್ತೀನಿ ಎಂದಾಗ, ಮೃತ್ಯು ಜನ್ಮವತ ಅಪೋಕ್ಷ ಯಾವತ್ ಬುದ್ಧಿ ಬರೋದಯಂ ಅಂತ. ಸತ್ರೆ ಸಾಯ್ತೀನಿ, ಸತ್ತೋಗ್ಬಲ್ಲ. ಮಾನುಷ ದೇಹ ಸಾಧನ ಶರೀರ ಅಪರೂಪವಾಗಿ ಸಿಕ್ಕಾಗ ಸತ್ತು ಬಿಟ್ರೆ ಹುಚ್ಚ ಅಂತ ಕರ್ತ.
ಒಂದು ಕ್ಷಣವೂ ವ್ಯರ್ಥ ಮಾಡದೆ ನಾವು ಆಚಾರಶಾಸ್ತ್ರವನ್ನು ಚೆನ್ನಾಗಿ ಓದಿ ಸಾಧನೆ ಮಾಡಿಕೊಂಡು ರಾಗದ್ವೇಷಾದಿಗಳು ಬಿಟ್ಬಿಟ್ರೆ 3 ನಿಮಿಷ ಕೂಡ ಬೇಡ, ರಾಗದ್ವೇಷ ಬಿಟ್ಬಿಟ್ರೆ ಆಯ್ತು. ಪ್ರಾಣ ಬಿಡ್ಬೋದು, ಅದು ಬಿಡ್ಲಿಕ್ಕಾಗೋದಿಲ್ಲ. ದೇವರಂತಾನೆ 5ನೇ ಅಧ್ಯಾಯದಲ್ಲಿ ಶಕ್ನೋತಿ ಹೈವೈ ಯಸ್ಸೋಡಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಂಯುಕ್ತ ಸಸುಖೀ ನರಹ. ಆದ್ರೂ ಬೇಗ ಇತ್ತು, ಕಾಮಕ್ರೋಧ ಬಿಡಬೇಡ, ಅದು ತೀವ್ರತೆ ಇದೆಲ್ಲ, ಅದನ್ನಾದರೂ ಒತ್ತಿಟ್ಟು ಬಿಡಬೇಕು. ಬರುತ್ತೆ, ಹೇಳದೆ ಕೇಳದೆ ಬಂದ್ಬಿಡುತ್ತೆ, ನುಗ್ಗಿ ಬಂದ್ಬಿಡುತ್ತೆ. ಅವನು ಸುಖಿ. ಯಾವಾಗ ಬಿಡಬೇಕು? ಈ ಸಪ್ತಾಹ ಆದ್ಮೇಲೆ ಬಿಟ್ಬಿಟ್ಟಾಯ್ತು, ಬೇಡ, ಅಷ್ಟು ಅವಸರ ಬೇಡ, ಸಪ್ತಾಹ ಬೇಡ, ಸಾಯೋದ್ರೊಳಗೆ ಬಿಡೋ, ಈ ಉದ್ಧಾರ ಆಗ್ತಿದ್ದ. ಪ್ರಾಕ್ಷರೀರ ವಿಮೋಕ್ಷಣ ಅಂತ ಶತ್ರುಗಳವೆರಡು, ಅಂಥದ್ದು ಮೃತ್ಯು ಜನ್ಮವತ ಅಪೋಖ್ಯ ಅಂತ ಹೇಳಿ. ಅಲ್ಲಪ್ಪ, ಸತ್ತೇ ಸಾಯ್ಬೇಕು, ಅದ್ಯವ ಅಬ್ದಶತಾಂತೇವ. ಅದಕ್ಕೆ ತಂಗಿಯನ್ನು ಕೊಂದು ಬಿಡೋದ? ಹಾಗೆ ಮಾಡಬೇಡೋ, ಬಿಟ್ಬಿಡೋ. ಕೊಲ್ಲೋದು ನಿನ್ನ ತಂಗಿ ಅಲ್ಲಲ್ಲ, ಇದ್ರ ಮಗು ಅಲ್ವಾ, 8ನೇ ಮಗು ಅಲ್ವಾ. ಪುತ್ರಾನ್ ಸಮರ್ಪಯಿಷ್ಯ ಅಸ್ಯಾಹ ಯಥೋಕ್ತೆ ಭಯ ಮುಚ್ಚಿತಂ. 8 ಮಕ್ಕಳಲ್ವಾ, ತನ್ನಾಗ ಸುಳ್ಳು ಹೇಳಲ್ಲ ಅಂತ ಗೊತ್ತವನಿಗೆ. ಆಯ್ತು ಅಂಥೇಳಿ ಹೂ ಅಂತ ಹೇಳಿ ಬಿಟ್ಬಿಟ್ಟ. ಮೊದಲನೇ ಮಗು ಹುಟ್ಟಿತು, ಕೀರ್ತಿಮಂತಂ ಪ್ರಥಮಜಂ ಕಂಸಾಯ ಆನಕದುಂದು ಅರ್ಪಯ ಮಾಸಕೃಚ್ಛ್ರೇಣ ಸೋನೃಪಾದ ಅತಿ ವಿಕ್ವಲ. ಮೊದಲನೇ ಮಗು ಕೀರ್ತಿಮಂತ. ಯಾರು ನಾಮಕರಣ ಮಾಡೋದು? ಸತ್ಯಧರ್ಮರಂತಾರೆ. ಇವನು ಮೊದಲನೇ ಮಗು ಮಾತಿನಂತೆ ತಂದು ಕೊಟ್ಟಿದ್ದಕ್ಕೆ ವಸುದೇವನಿಗೆ ಕೀರ್ತಿ ಬಂತು. ಅದನ್ನ ಕೊಲ್ಲಬೇಕು ಅಂತ ಹೇಳಿ ಕೊಂದು ಬಿಟ್ನಲ್ಲ, ಕಂಸನಿಗೆ ಅಂತಮ ವಾಪ. ಇವನ ಕೀರ್ತಿ ಅವನಿಗಂತ ಕೀರ್ತಿಮಂತಂ ಅಂತ ಯೋಗ ವಿಭಾಗ ಅಂತ ಕರೀತಾರಲ್ಲಿ. ತಂದ್ಕೊಟ್ಟ, ಇದರಿಂದ ಭಯ ಇಲ್ಲಪ್ಪ, ತಗೊಂಡು ಹೋಗೋ. ಏನು ಕಿಂತು ಸಹನ್ನು ಸಾಧು. ನಾವು ಸಜ್ಜನರಿಗೆ ಯಾವ ತ್ಯಾಗವೂ ಕಷ್ಟವಲ್ಲೋ. ಮೊದಲನೇ ಮಗು ಎಷ್ಟು ಚೆನ್ನಾಗಿದ್ದ ನನ್ನ ಸೋದರಿಯ, 8ನೇ ಮಗನ ಕೊಟ್ರಾಯ್ತು ಅಂತ ಬಿಟ್ಬಿಟ್ರೆ ನಾರದರು ಬಂದರು. ಏನಪ್ಪ, ಮೊದಲನೇ ಮಗು ನಿನ್ನ ಮೃತ್ಯು ಅಲ್ಲ ಅನ್ಕೊಂಡು ಬಿಟ್ಬಿಟ್ಟಿ ಅಲ್ವಾ, ಮೊದಲನೇದು 8ನೇದಲ್ಲ ಅಂತ ಯಾರು ಹೇಳಿದ್ರು? 2ನೇ ಸ್ವಿಚ್ ಆರಿಸ್ರಿ, ಲೋ ಈ ಕಡೆಯಿಂದಲ್ಲೋ ಆ ಕಡೆಯಿಂದ ಅಂತಾರೋ ಇಲ್ಲೋ. ಮೊದಲನೇದು 2ನೇದು ಅನ್ನೋದವರು ಕಾನ್ಸೆಪ್ಟ್. ಅದು ನಮ್ಮ ತಲೆಯಲ್ಲಿ ಯಾವುದೇ ಓಲ್ಡ್ ನಂಬರ್ ನ್ಯೂ ನಂಬರ್ ಅಂತ ಮನೆಗಿರುತ್ತೋ ಇಲ್ಲೋ. ಅದರಿಂದ ಸಂಖ್ಯೆ ಅದು ವಸ್ತುನಿಷ್ಠ ಅಲ್ಲ. ಬಿಟ್ಟು ಯಾವ್ದು ಬೇಕಾದ್ರೆ 8 ಅಂದ್ಕೊಳ್ಳೆ, ಜಾತಂ ಜಾತಂ ಅಹಂಕಂಸ. ಹುಟ್ಟಿದ ಮಕ್ಕಳನ್ನು 6 ಕೊಂದುಬಿಟ್ಟ. 7ನೇದು ಗರ್ಭಸ್ರಾವ ಆಯಿತು ಅನ್ಕೊಂಡ, 8ನೇದು ಭಗವಂತ ಒಳಗೆ ಸೇರಿದ. ಈ ಕಂಸ ನೋಡಿದ, ಅಮ್ಮ, ಈ ಹಿಂದೆ ಗರ್ಭಧಾರಣೆ ಮಾಡಿದಾಗ ಈ ತೇಜಸ್ಸಲ್ಲಿಲ್ಲ. ಪ್ರಾಯಶಃ ನನ್ನ ಕೊಲ್ಲುವ ಮಗು ಒಳಗೆ ಈಗ ಸೇರಿದ್ದಾನೆ ಅಂತ ಅನ್ಸುತ್ತೆ. ಆದರೂ ಸ್ತ್ರೀ, ತಂಗಿ, ಗುರುವಿಣಿ, ಅಪಕೀರ್ತಿ ಕೊಂದುಬಿಟ್ಟ. ಮಗನ ಕೊಂದರಾಯಿತು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟ. ಬ್ರಹ್ಮ ಭವೋ ಚತುಹು, ಗರ್ಭಸ್ತುತಿ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಎಲ್ಲ ದೇವತೆಗಳು, ನಾರದಾರಿ ಯೋಗಿಗಳೆಲ್ಲ ಸೆರೆಮನೆಯಲ್ಲಿದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಚ್ಚಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಭೂತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಸತ್ಯವ್ರತಂ ಜ್ಞಾನಾನಂದಾತ್ಮಕವಾದ ವ್ರತವನ್ನಂದ್ರೆ ವ್ರತಯತಿ ಸ್ವೀಕರೋತಿ ಅಂತ. ಅದಕ್ಕೆ ಸತ್ಯವ್ರತ, ಜ್ಞಾನಾನಂದಾತ್ಮಕವಾದ ಸ್ವರೂಪ ನಿನ್ನದು ಸಾರ್ವಕಾಲಿಕ. ಸತ್ಯಪರಂ ಪಂಚಭೂತ ವಿಲಕ್ಷಣ, ತ್ರಿಸತ್ಯಂ 3 ವೇದ ಮುಖ್ಯಾರ್ಥ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೀಗೆಲ್ಲ ಸೊಗಸಾಗಿ ಆ ಶಬ್ದದಿಂದಲೇ ಹೇಗೆ ಅರ್ಥ ಬರುತ್ತೆ ಅಂತ ದೇವರ ಅಪಾರವಾದ ಮಹಿಮೆಯನ್ನ ನಿರೂಪಣೆ ಮಾಡುತ್ತಾ, ಏನ್ನೇರ ಬಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯ್ಯಸ್ತಭಾವ ಅವಿಶುದ್ಧ ಬುದ್ಧಯ ಆರೋಗ್ಯ ಕೃಚ್ಛ್ರೇಣ ಪತಂತ್ಯಧೋ ಅನಾದೃತ ವಿಷ್ಣುಪಾದಾಃ ಅನಾದೃತ ವಿಷ್ಣುಪಾದಾಃ ವಿಶ್ವದಂಘ್ರಯಃ. ನಿನಗೆ ವಿಮುಖರಾಗಿ ಕೆಲವರು ಬದುಕ್ತಾರೆ, ಕಷ್ಟಪಟ್ಟು ಎತ್ತರವನ್ನು ತಲುಪ್ತಾರೆ. ದಕ್ಕಬೇಕಲ್ಲಪ್ಪ, ಅದು ಯೋಗ್ಯತೆ ಬೇಡವಾ? ನಿನಗೆ ವಿಮುಖರಾದ ಅವರು ಕಷ್ಟಪಟ್ಟು ಎತ್ತರವನ್ನು ಏರಿ ಅಷ್ಟೇ ವೇಗವಾಗಿ ಬಿದ್ದೋಗ್ತಾರೆ. ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಕಡೆಗೆ ಏನಿಲ್ಲದೆ
MP ಎಲೆಕ್ಷನ್ ಸೋತ್ಕೊಂಡು ಹೋಗ್ತಾರೆ ಅವನು ಮೊಮ್ಮಕ್ಕಳು ಸಮೇತ. 10 ತಿಂಗಳು ಕೂತಿತ್ತು, ಪ್ರೈಮ್ ಮಿನಿಸ್ಟರ್ ಆಗಿತ್ತು. ದಿಗ್ರ ಅಂದರೆ ಇಳಿದು ಬಂದ್ಬಿಡ್ತು. ಹಾಗಾದರೆ ಅಲ್ವಾ, ಅದು ಸಜ್ಜನರು ಮಾತ್ರ ಸರಿಯಾಗಿರ್ತಾರೆ ಇಂಥವರು. ಶೃಣ್ವನ್ ಗೃಣನ್ ಸಂಸ್ಮರಯನ್ಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಕ್ರಿಯಾದ್ವೈತ ಅಂತ. ಏನೇ ಕ್ರಿಯೆ ಎಷ್ಟೇ ನಡೆದರೂ ಅದು ನಿನ್ನ ಪ್ರೀತ್ಯರ್ಥವಾಗಿ ನಡೆಯುವಂತಹದ್ದು. ನಾವು ಮಾಡುವ ಸರ್ವ ಕ್ರಿಯೆಗಳು ಹರಿಪ್ರೀತಿಯನ್ನು ತಂದುಕೊಡಬೇಕು. ಅದನ್ನು ಹೇಳ್ತಾ ಇರೋದಲ್ಲಿ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತಿದೆ. ಸರ್ವ ಕ್ರಿಯೆಗಳು ಅವನಿಂದ ನಡೆಯುತ್ತೆ ಅಂದ್ಕೊಂಡಾಗ ನಮಗೆಲ್ಲೂ ಕೋಪವೇ ಬರೋದಿಲ್ಲ. ಸುಂದರ ಇದು. ಈ ಭಾವನೆ ಬರಬೇಕಷ್ಟೇ ನಮಗೆ. ಸಾರೋ ಬಾರೋ ಬೀರೋ ಸಾರೋ ಹಾರೋ ಹೀರೋ ಹೋರೋ ಸೇರೋ ಯಾರೋ ತೋರೋ ಎಂಬುದು ಈಶ ಪ್ರೇರಣೆಯೆಂದರಿತ ಬಗೆ ಆನಂದ ಆನಂದ ತಮದ್ಭುತಂ ಬಾಲಕ್ರಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾಧರಂ ಶ್ರೀವತ್ಸಲಕ್ಷ್ಮಂ ಗಣಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋರ ಸೌಭಗಂ ಮಹಾರ್ಘ ವೈದೂರ್ಯ ಕಿರೀಟ ಕುಂಡಲ ಪಿಶಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ.